ವೀಕ್ಷಕರೇ, ನಮ್ಮೊಂದಿಗೆ ಕನ್ನಡ ಚಿತ್ರರಂಗದ ಯುವ ಪ್ರತಿಭೆಯೊಬ್ಬರು ಇದ್ದಾರೆ. ಇವರು 2019ರಲ್ಲಿ ಪಡ್ಡೆ ಹುಲಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದವರು. ಕ್ಲಾಸಿಕ್ ಮೂವಿಯಿಂದ ಹಿಡಿದು ಆಕ್ಷನ್ ಮೂವಿವರೆಗೂ ಕೆಲಸ ಮಾಡಿ ಸೈ ಎನ್ಸ್ಕೊಂಡಂತಹ ಯುವ ನಟ. ಅವರಿಗೆ ಅವರದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಇವರು ಖ್ಯಾತ ನಿರ್ಮಾಪಕ ಕೆ ಮಂಜು ಅವರ ಸಿನಿಮಾ ಜರ್ನಿಯನ್ನ ಮುಂದುವರಿಸಿಕೊಳ್ಳುವಂತಹ ಎಲ್ಲ ಟ್ಯಾಲೆಂಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇವರು ಮತ್ತಿನ್ನೇನೇನು ಮಾಡ್ತಿದ್ದಾರೆ, ಬೇರೆ ಯಾವ ಪ್ರಾಜೆಕ್ಟ್ ಅನ್ನ ಸೈನ್ ಮಾಡಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಏನನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಮ್ಮ ಜೊತೆಯಲ್ಲಿ ಶ್ರೇಯಸ್ ಮಂಜು ಅವರು ಇದ್ದಾರೆ, ಅಲಿಯಾ ಶ್ರೇಯಸ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಸರ್? ಸರ್ ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ಎಸ್ ಸರ್, ನನ್ನ ಇಂಟ್ರೊಡಕ್ಷನ್ ಹೇಳ್ದಂಗೆ ತಮ್ಮ ಖ್ಯಾತ ನಿರ್ಮಾಪಕ ಮಂಜು ಅವರ ಸಿನಿಮಾ ಜರ್ನಿಯನ್ನ ನೀವು ಮುಂದುವರಿಸಿಕೊಳ್ಳುವಂತಹ ಎಲ್ಲ ಲಕ್ಷಣಗಳಿದ್ದಾವೆ. ಕಂಗ್ರ್ಯಾಚುಲೇಷನ್ ಫಾರ್ ದಟ್. ಅಂಡ್ ನಿಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತದೆ? ಖಂಡಿತ ನನ್ನ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಶುರುವಾಗಿ ಚೆನ್ನಾಗಾಯಿತು. ಅದಾದ್ಮೇಲೆ ಕೋವಿಡ್ ನಂತರ ಸ್ವಲ್ಪ ಸ್ಲೋ ಆಗ್ಬಿಟ್ಟು ಒಂದು 3 ವರ್ಷ ಸಿನಿಮಾ ಮಾಡಲಿಲ್ಲ ಕೋವಿಡ್ ನಂತರ. ಸೊ ಸೆಕೆಂಡ್ ಸಿನಿಮಾ ಆಗದೆ 2019 ಫಸ್ಟ್ ಸಿನಿಮಾ ಮಾಡಿದ್ರೆ 2022ಗೆ ಸೆಕೆಂಡ್ ಸಿನಿಮಾ ಮಾಡಿದೆ. ಸೊ ಅದಾದ್ಮೇಲೆ ಒಂದು ಸಿನಿಮಾ ಮಾಡಿದೆ, ವಿಷ್ಣುಪ್ರಿಯ ಮಾಡಿದೆ. ಅದು ರಿಲೀಸ್ ಆಗೋದು 2025 ಆಯಿತು. ಸೊ 3 ವರ್ಷ ಗ್ಯಾಪ್ ಆಯಿತು. ಇನ್ನು ಕೊನೆಗೆ ಮಾರುತ ಅಂತ ಸಿನಿಮಾ ಮಾಡಿದೆ ಅಂತ ಹೇಳಬೇಕು, ಬಟ್ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದೊಂಥರ ಸಿನಿಮಾದಲ್ಲಿ ಇಲ್ಲೇ ಇರಲಿಲ್ಲ ಸಿನಿಮಾ. ಸೊ ನಾನು ಸಿನಿಮಾ ಥಿಯೇಟರ್ ನೋಡ್ಬೇಕು, ಇಲ್ಲಪ್ಪ ನನ್ನ ಪೋಷನ್ ಇಲ್ಲ ಅನ್ಬೋದು ಅನ್ಸ್ಬಿಟ್ಟು ನಂಗೆ ಆ ಥರ. ಸೊ ಸೊ 3 ಸಿನಿಮಾ ಆಗಿದೆ ನನ್ನ ಪ್ರಕಾರ ಇದು. ಸೊ ಜರ್ನಿ ಶುರು ಆಗ್ತಾ ಚೆನ್ನಾಗಿ ಹೋಯ್ತು, ಮಧ್ಯದಲ್ಲಿ ಸ್ವಲ್ಪ ಸ್ಲೋ ಆಯಿತು. ಅಗ್ರೆಸಿವ್ ಆಗಿರ್ಬೇಕು ಅಂತ ನಾನು ನಂಬ್ತೀನಿ. ಜೊತೆಗೆ ಜರ್ನಿ ಒಂದು ಕಲ್ತೀನಿ ಅಂತ ಹೇಳಿದ್ರೆ, ದೊಡ್ಡವರು ಗೌರವ ಪ್ರೀತಿದು ಸದಾಕಾಲ ಖಂಡಿತವಾಗಲಿದೆ. ಬಟ್ ದೊಡ್ಡವರು ಅಂದಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಕೇಳಬಾರ್ದು ಅಂತ ಕಲ್ತೀನಿ. ಯಾಕಂದ್ರೆ ಕ್ವೈಟ್ ಕಾಂಟ್ರವರ್ಷಿಯಲ್ ಏನದು, ಯಾವ ದೊಡ್ಡವ್ರು ಮಾತು ಯಾಕೆ ಕೇಳಬಾರ್ದು? ಇಲ್ಲ ಸರ್, ಇಲ್ಲ ಮುಂಚೆ ನನಗೆ ತುಂಬಾ ಒಂಥರ ಭಯ ಆಯ್ತು. ಅಯ್ಯೋ ಏನಪ್ಪ ನಿಜ ಮಾತಾಡಿದ್ರೆ ಏನೋ ತಪ್ಪು ತಿಳ್ಕೊತಾರ ಅಂತ. ಬಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆದಾಗ ವಾಟ್ ಮ್ಯಾಕ್ಸಿಮಮ್ ದೇ ಕೆನ್ ಡು, ನಿಜ ಹೇಳಿದ್ರೆ ಮ್ಯಾಕ್ಸಿಮಮ್ ಬ್ಯಾನ್ ಅಲ್ಲ. ಈಗಷ್ಟು ಇನ್ನೇನ್ ಸಾಧ್ಯ, ಬ್ಯಾನ್ ಅಷ್ಟೇ ಅಲ್ಲ. ಏನ್ ಜನ ಊಟ ಮಾಡ್ತಾರೆ ಬೀಚೆ ಬ್ಯಾನ್ ಮಾಡಿದ್ರೆ, ಸಿಡಿ ತಿಂತ ನಿಜ ಮಾತ್ರ ಭಯ ಬೇಡ ಸರ್ ನನಗೆ. ಸೊ ನನಗೇನಂದ್ರೆ ಎಷ್ಟೊಂದ್ಸತಿ ನೀವು ಒಂದು ಸಿನಿಮಾ ಕಮಿಟ್ ಆಗಬೇಕಂದ್ರೆ ಒಂದು ಡೈರೆಕ್ಟರ್ ಆಗಿ, ಒಂದು ಪ್ರೊಡ್ಯೂಸರ್ ಆಗಿ, ನೀವು ಒಬ್ಬ ಯೂತ್ ಆಗಿ, ಇವಾಗ ನನ್ನ ಎಕ್ಸಾಂಪಲ್ ತಗೊಂಡು ಒಬ್ಬ ಪ್ರೊಡ್ಯೂಸರ್ ಮಗ ಬೆಳೆದಿದ್ರು ನಂದೇ ಆದ ಒಂದು ಎಫರ್ಟ್ ಅಂತೂ ಖಂಡಿತವಾಗ್ಲಿದೆ. ಅದು ನನ್ನ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಿದೆ. ನಾನು ಎಲ್ಲೂ ಕಾಸು ಕೊಟ್ಟು ಜನ ಕರ್ಸಿ ಜೀವನಿಸೋನಲ್ಲ, ಇಲ್ಲ ಕಾಸು ಕೊಟ್ಟು ಕಮೆಂಟ್ಸ್ ಹಾಕ್ಸೋನಲ್ಲ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಒಪ್ಕೊಂಡು ಅದನ್ನ ತಿದ್ಕೊಳ್ಳೋ ಕೆಲಸ ಮಾಡಕ್ ಮನೆ ಹೊರಟ ನಾನು ಅಲ್ಲೇ ನಿಂತ್ಕೊಂಡು ಚೆನ್ನಾಗಿದೆ ಅಂತ ಸುಮ್ಮನೆ ಜನ ಕರ್ಸಿ ಜಯಿಸೋನಲ್ಲ ಆ ತರ ಮನುಷ್ಯ. ಸೊ ಅದೇ ತರ ಕೆಲಸದ ಒಂದು ಸಿನಿಮಾ ಶುರು ಆಗ್ಬೇಕಂದ್ರೆ, ಒಂದು ಸಿನಿಮಾ ವರ್ಕ್ ಮಾಡಕ್ಕಾದ್ರೆ ನೀವ್ ಯಾರೋ ಹೇಳ್ತೀರ ಸರ್ ಇದು ವರ್ಕ್ ಆಗಲ್ಲ. ಸೊ ಏನಾಗತ್ತೆ, ಅಲ್ಲಿರೋ ದೊಡ್ಡವರು ಅವ್ರು ಈಗ ತಕ್ಕಂಗೆ ಕೆಲಸ ಮಾಡ್ತಾರೆ. ನನಗಿಂತ ಗೊತ್ತಾ, ನಾನು ಇದು ಮಾಡಿ ಅದು ಮಾಡಿ, ಹೌದು ನೀವು ಮಾಡಿ, ಅದಕ್ಕೆ ಗೌರವ, ಅದಕ್ಕೆ ಕೈ ಮುಗಿಯೋದು ಕಾಲು ಮುಗಿಯೋದು. ಬಟ್ ಆ ಗೌರವ ಅನ್ನೋದು ವ್ಯಕ್ತಿಯ ಕೆಲಸದ ಮೇಲೆ ಮಾತ್ರ. ಬಟ್ ಕೆಲಸಕ್ಕೆ ಆ ಕೆಲಸ ಇವತ್ತು ವರ್ಕ್ ಆಗ್ತಲ್ಲ ಅಂತ ಹೇಳಿದಾಗ ಕೇಳಬೇಕು. ಕೆಲಸದ ಅವ್ರು ಕೇಳಿರ್ಬೇಕು, ನಾವೇನು ಹೇಳ್ಬಿಟ್ರೆ ತಪ್ಪಾಗ್ಬಿಡ್ತಾರೆ, ನಮ್ಮನ್ನು ತಪ್ಪು ತಿಳ್ಕೊಬಿಡ್ತಾರೆ, ನೆಗೆಟಿವ್ ಆಗ್ಬಿಡ್ತಾ ಅನ್ಕೊಂಡು ನಾವು ಮಾತಾಡದೇ ಇದ್ದಾಗ ಏನಾಗುತ್ತೆ, ಕೊನೆ ಪ್ರಾಡಕ್ಟು ಝೀರೋ. ಕೊನೆಗೆ ನಾವೆಲ್ಲೋ ಯಾರ ಮುಂದೆ ಕೆಟ್ಟವರಾಗ್ಬಿಡ್ತೀವಿ ಅಂತ, ಇಲ್ಲ ಯಾರ ಮುಂದೆನೋ ಹೇಳಕ್ಕಾದ್ರೆ ಭಯದಿಂದ ನಾವು ಸೈಲೆಂಟ್ ಆಗಿದ್ವಿ ಕತೆ ಥರ ದುಡ್ಕೊಂಡ್ರೆ ನಾಳೆ ಸರ್ ಜನ ಯಾಕೆ ಸಿಗುತ್ತಾರೆ. ಯಾಕಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದು ನೆಸೆಸಿಟಿ ಇಲ್ಲ, ಒಂದು ಟೈಮ್ ಪಾಸ್ ಅಷ್ಟೇ. ದೇ ಕ್ಯಾನ್ ಚೂಸ್ ವೆದರ್ ದೇ ವಾಂಟ್ ದಿಸ್ ಆರ್ ನಾಟ್ ಅಂತ. ಸೊ ಹಂಗಿದ್ದಾಗ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡೋದು. ಸೊ ಅದು ನಿಜ ಕಲ್ತೀವಿ. ಬಟ್ ಎಲ್ಲ ಒಂದು ಕಡೆ ಔಟ್ ಆಫ್ ದಿಸ್ ವರ್ಲ್ಡ್ ಅಲ್ಲಿ ನನ್ಗೆ ಅನ್ಸುತ್ತೆ ತುಂಬಾ ದೊಡ್ಡ ಪ್ರಮಾಣದ ನೋವಾಗಿದೆ. ಆ ಒಂದು ಇಲ್ಲ ಟು ಬಿ ಆನೆಸ್ಟ್, ಯಾಕೆ ಮಾತನ್ನ ಕೇಳ್ತಿದ್ದೀವಿ ಅಂದ್ರೆ, ಇವತ್ತಿನ ಯಂಗ್ಸ್ಟರ್ಸ್ಗಳಾಗಿರ್ಬೋದು, ಹೊಸದಾಗಿ ಏನೋ ಬೆಳಿಬೇಕು ಸಮಾಜದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ, ನಾನು ಒಂದು ಪಾದಾರ್ಪಣೆ ಮಾಡಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಮಕ್ಕಳೆಲ್ಲ ತುಳಿಯುವಂತಹ ಕೆಲಸ ಆಗುತ್ತೆ. ಸೊ ನೀವು ಆಲ್ರೆಡಿ ಪವರ್ಫುಲ್ ವ್ಯಕ್ತಿ, ಅಂದರೆ ಪವರ್ಫುಲ್ ನಿರ್ಮಾಪಕರ ಮಗ, ನಿಮ್ಮಂಥವ್ರಿಗೆ ಇಂತಹ ನೋವಾಗಿದೆ ಅಂತಂದರೆ ವೈ ಡೋಂಟ್ ಯು ಶೇರ್ ದ ಥಾಟ್? ಯಾಕೆ ಅಂತಹ ನೋವೇನು, ಇಂಥದ್ದು ಚೇಂಜ್ ಆಗಬೇಕಪ್ಪ ಈ ಇಂಡಸ್ಟ್ರಿಯಲ್ಲಿ ಅಂತ ಅನ್ಸಲ್ವಾ? ಸರ್ ನೋವು ಅಂದರೆ ಇವಾಗ ನೀವು ಇಂಟರ್ವ್ಯೂ ಕಲ್ದಾಗ ತುಂಬ ಪ್ರೀತಿನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ನೋವಾಗಿರೋದನ್ನೆಲ್ಲ ನೋವಾಗಿದಂತೂ ಖಂಡಿತ ಉಂಟು. ಹೇಳೋದಲ್ಲ ಸರ್, ಇವಾಗ ಎಷ್ಟೊಂದು ಸರಿ ಕೆಲಸ ಯಾರೋ ಡೈರೆಕ್ಟರ್ ಜೊತೆ ಅಸೋಸಿಯೇಟ್ ಆಗ್ತಾರೆ, ಅವರೊಂದಷ್ಟು ಜನ ದೊಡ್ಡ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಒಂದು ಎಜುಕೇಷನ್. ಬಟ್ ಇವತ್ತು ಕೆಲವು ಥಿಂಗ್ಸ್ ವರ್ಕ್ ಆಗ್ತಾರೆ. ಸೊ ಅದು ನೀವು ಹೇಳಕ್ ಹೊರಟಾಗ ತೊಗೊಳಕ್ಕೆ ರೆಡಿ ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ರೆಡಿ ಬೇಕು ಅಂತ ಹೇಳಿದ್ರೆ ಕೊನೆ ನಿಮ್ಗೆ ಗೊತ್ತಿರುತ್ತೆ. ನೀವು ಫಸ್ಟ್ ದಿವಸನೇ ಬರ್ದ್ಬಿಟ್ಟಿರ್ತೀರ ಬೋರ್ಡಲ್ಲಿ, ನಾನು ಬರ್ದ್ಬಿಡ್ತೀನಿ, ಬರ್ದು ಬುಕ್ಕಲ್ಲಿ ಸೈನ್ ಹಾಕೊಂಡಿರ್ತೀನಿ, ಪಕ್ಕ ಇತ್ತು ಝೀರೋನೇ ಕೊನೆಗೆ ಬರ್ಕೋ ಅಂತ. ಅದು ಎಲ್ಲರಿಗೂ ಅರ್ಥ ಆಗಿರಲ್ಲ, ಯಾಕಂದ್ರೆ ಎಲ್ಲರಿಗೂ ಈಗೋ ನಡೀತಾರೆ ತಲೆಯಲ್ಲಿ. ಕರೆಕ್ಟ್.
ನಾನು 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 ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ಏನಂದ್ರೆ ಒಂದು ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಒಬ್ಬ ದೊಡ್ಡವ್ರಿಗೆ ಹ್ಮ್ ನನಗೆ ಕಾಲು ಮುಗ್ದು ನನ್ನ ಗೌರವ ಕೊಟ್ಟು ಕೆಲಸ ಮಾಡಿ ಸರ್ ಏನೋ ಮಾಡೋಣ ಅಂತ ಯಂಗ್ಸ್ಟರ್ ಹೇಳಿದಾಗ ಯಂಗ್ಸ್ಟರ್ಸ್ ಮಾತು ಕೇಳಿ ನಾನು ಕೇಳ್ತೀನಿ ಎಲ್ಲರೂ ಇಂಡಸ್ಟ್ರಿ ದೊಡ್ಡ ರಿಕ್ವೆಸ್ಟ್ ಅಂದ್ರೆ ಹ್ಮ್ ಸೀನಿಯರ್ಸ್ ಆಗಲಿ ಯಾರೇ ಆಗಲಿ ಯಂಗ್ಸ್ಟರ್ಸ್ ಏನೋ ಪ್ರೀತಿ ಹಿಡ್ಕೊಂಡು ಹಠ ಆಡ್ಕೊಂಡು ಬರ್ತಾರೆ. ಯಾರೂ ನೈಟ್ ಆಗಲಿ ಟೈಮ್ ಪಾಸ್ ಮಾಡ್ಕೊಂಡು ಬೆಳಿಗ್ಗೆ ಸುಮ್ಮನೆ ಹೀರೋ ಆಗಬೇಕು ಅಂತ ಬಂದವರಲ್ಲ ಸರ್ ನಾವೆಲ್ಲ. ಹ್ಮ್ ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ರು 3 ವರ್ಷ ಆಕ್ಟಿಂಗ್ ಸ್ಕೂಲ್ಗೆ ಹೋದವರು, ಹ್ಮ್ 4 ವರ್ಷ ಜಿಮ್ನಾಸ್ಟಿಕ್ಸ್ ಡ್ಯಾನ್ಸ್ ಈ ಥರ ಫಿಟ್ನೆಸ್ ಒಂದಷ್ಟು ರಿಕ್ವೈರ್ಡ್ ಸ್ಟ್ರೆಂತ್ಸ್ ಇಂದ ಎಲ್ಲ ಕಲ್ತವ್ರು. ಸೊ ಒಂದಷ್ಟು ಫಿಲ್ಮ್ ಎಡಿಯಾಗಿ ಕೆಲಸ ಮಾಡಿದ್ರು. ಸೊ ಏನೋ ಒಂದು ಆಸೆ ಇರುತ್ತೆ ನಾವು ಇನ್ನು ಆಗಬೇಕು ಅಂತ. ಸೊ ನಾವು ನಿಮ್ಗೆ ನಂಬೇಕಂದ್ರೆ ಏನೋ ಕೆಲವು ವಿಷಯಗಳು ಇಲ್ಲ ಅಂತ ಹೇಳಿದಾಗ ಅದನ್ನ ಕೇಳಬೇಕು. ಅದನ್ನ ಕೇಳಿದರೆ ಅದನ್ನ ನೀವು ನಾನೇ ಸರಿ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳೋ ಧೈರ್ಯ ಇರಲ್ಲ ಸ್ಟಾರ್ಟಿಂಗಲ್ಲಿ. ಹ್ಮ್ ಭಯ ಇರುತ್ತೆ, ಅಯ್ಯೋ ಏನು ತಪ್ಪು ತಿಳ್ಕೊಂಡ್ರೆ ಹೆಂಗಪ್ಪ ಹೊಸ ಇಂಡಸ್ಟ್ರಿ ದುರಾಂಕಾರ. ಯಾಕಂದ್ರೆ ನೀವು ಪ್ರೊಡ್ಯೂಸರ್ ಮಗ ಆಗಿ ನೀವು ನಿಜವಾಗ್ಲೂ ಕೆಲಸದ ತಪ್ಪು ಅಂತ ಹೇಳಿದ್ರು ಅದು ಕೆಲಸ ತಪ್ಪಾಗ್ಬಿಡುತ್ತೆ. ನೋಡಿ ಒಂದು ಪ್ರೊಡ್ಯೂಸರ್ ಮಗ ದುರಹಂಕಾರ ಅಂತ ಹೇಳ್ತಾರೆ. ಯಾಕಂದ್ರೆ ಈಸಿ ಟು ಟಾರ್ಗೆಟ್. ಕರೆಕ್ಟ್. ಜನಕ್ಕೆ ಈಸಿ ಏನಂದ್ರೆ ನಮ್ಮ ಇಂಡಿಯಾಲೇ ಇವನೊಬ್ಬ ಟಾರ್ಗೆಟ್ ಮಾಡಿ ಇವನೊಬ್ಬ ಟಾರ್ಗೆಟ್ ಮಾಡೋದು ಈಸಿ. ಈಗೋಯಿಸ್ಟಿಕ್. ಆಮೇಲೆ ಒಬ್ರಿಗೊಬ್ರು ಕಾಲಿಡೋದು ಜಾಸ್ತಿ. ಒಂದು ಕೆಲಸ ಮಾಡ್ತಾರೆ, ನಮ್ದು ಬೆಸ್ಟ್ ಎಕ್ಸಾಂಪಲ್, ಪ್ರತಿ ಸತಿ ಕೆಲಸ ಮಾಡಿದಾಗ ಪ್ರತಿ ಶುಕ್ರವಾರ ಒಂದಷ್ಟು ಜನ ಗೊತ್ತಿರೋ ಸಿನಿಮಾ ಆಗ್ತಾರೆ. ನಾನು ಖಂಡಿತ ನನ್ಗೆ ಗೊತ್ತಿಲ್ಲ ಅಂದ್ರೆ ಹೀರೋಗಳು ನಾನು ವಿಶ್ ಮಾಡಿ ಮೆಸೇಜ್ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಹಾಕ್ತೀನಿ. ವೈ? ಬಿಕಾಸ್ ಇದು ನಮ್ಮ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿಗೆ ಒಬ್ರು ಅಲ್ಲು ಅರ್ಜುನ್ ಅವರು, ಒಬ್ರು ಪ್ರಭಾಸ್ ಅವರು ಸೂಪರ್ ಸ್ಟಾರ್ ಬಿಟ್ಬಿಡಿ. ಇವತ್ತು ಒಬ್ಬ ಯಂಗ್ಸ್ಟರ್ ಒಬ್ಬ ಪ್ರದೀಪ್ ರಂಗನ್ ಅಂತ ಒಂದು 2-3 ಒಳ್ಳೆ ಸಿನಿಮಾ ಕೊಟ್ಟರು. ಧ್ರುವ್ ವಿಕ್ರಮ್ ಅವ್ರ ಮಗ ಬರ್ತಾರೆ. ಈ ಕಡೆ ತೆಲುಗು ಒಂದಷ್ಟು ಜನ ಬರ್ತಾರೆ. ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ಭಾಷೆ ಮಕ್ಕಳುಗಳು ನಮ್ಮ ಇಂಡಸ್ಟ್ರಿ ತಗೊಂಡ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಶುರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕನ್ನಡಿಗರು, ನಾವು ಕಲಾವಿದರು, ನಮ್ಮಂತ ಹಲವಾರು ಕಲಾವಿದರು ನಾವುಗಳು ಬೆಳಿಬೇಕು. ನಾವುಗಳು ಬೆಳೆಯೋಕ್ಕೆ ಬರೀ ಅವಕಾಶಗಳು ಜನಗಳು ಕೊನೆಗೆ ಯಾವಾಗ ಕೊಡ್ತಾರೆ ಅಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಆದ್ರೆ ಮಾತ್ರ ಜನಗಳು ಅವಕಾಶ ಕೊಡೋದು. ನಮ್ಮೊಂದು ಇರಪ್ಪ ನೀನ್ ಕುತ್ಕೊಳಕ್ ಅರ್ಹತೆ ಇದೆ ಅಂತ. ಬಟ್ ಆ ಒಳ್ಳೆ ಪ್ರಾಡಕ್ಟ್ಗೆ 4 ಜನಗಳ ಜೊತೆ ಬೆರಿಬೇಕಲ್ಲ. ಇಲ್ಲ ಬೆರಿಬೇಕಾದ್ರೆ ಕೆಲಸ ಮಾಡಕಂದ್ರೆ ಒಬ್ರೊಬ್ರು ಪರಸ್ಪರ ಕೇಳ್ಬೇಕಲ್ಲ. ನೀನ್ ಚಿಕ್ಕ ಹುಡುಗ ಹೇಳಿದ್ ಮಾಡಬೇಕು ನಾನು. ಹೌ ವಿಲ್ ಇಟ್ ವರ್ಕ್? ಕರೆಕ್ಟ್. ಈ ಪಡ್ಡೆವು ಹುಲಿ ಸಿನಿಮಾ ಆದ್ಮೇಲೆ ಅವಾಗಿದ್ದಂತಹ ಶ್ರೇಯಸ್ಗೂ ಇವಾಗ ಬಂದಂತಹ ಶ್ರೇಯಸ್ಗೂ ಏನ್ ಬದಲಾವಣೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ರೀಸೆಂಟಾಗೂ ಮೊನ್ನೆ ಪಡ್ಡೆ ಹುಲಿ ನೋಡ್ತಾ ಯಪ್ಪ ಏನ್ ಆಕ್ಟಿಂಗ್ ಮಾಡಿ ಗುರು, ಜನ ಚೆನ್ನಾಗಿದೆ ಅಂತ ಅವಾಗ ಹೇಳಿದ್ರು. ಬೆಸ್ಟ್ ಡೆಬ್ಯೂಟೆಂಟ್ ಎಲ್ಲ ಬಂದ್ಬಿಡ್ತು. ಅರೆ ಇನ್ನ ಮಾಡ್ಬೇಕಾಯ್ತು ಅನ್ಸುತ್ತೆ. ಅರೆ ಪ್ರತಿ ಸಿನಿಮಾನು ನೋಡ್ಬೇಕಂದ್ರೆ ನನಗೆ ನೀವು ನಂಬಲ್ಲ, ಸ್ಪಾಟ್ ಹೋಗಿ ಮುಂಚೆ ರಿಹರ್ಸಲ್ಸ್ ಮಾಡ್ತೀವಿ. ರಿಹರ್ಸಲ್ಸ್ ಮಾಡಿದಾಗ ಡಿಸ್ಕಷನ್ಸ್ ಮಾಡ್ತೀವಿ, ಈ ಪರ್ಫಾರ್ಮೆನ್ಸ್ ಓಕೆನಾ, ಈ ಪರ್ಫಾರ್ಮೆನ್ಸ್ ಓಕೆನಾ ಅಂತ. ಕೊನೆಗೆ ಎಲ್ಲ ಜೋಡಿಸಿದಾಗ ಬಂದು ಡಬ್ಬಿಂಗ್ ಮಾಡಕಂದ್ರೆ ಇನ್ನೊಂಚೂರು ಹಿಂಗ್ ಮಾಡಬೇಕಾಯ್ತಲ್ಲ, ಇಲ್ಲೊಂಚೂರು ಹಿಂಗ್ ಮಾಡ್ಬೇಕಾಯ್ತಲ್ಲ ಅಂತ ಅನ್ಸುತ್ತೆ. ಸೊ ದಟ್ ಬೆಟರ್ಮೆಂಟ್ ಟು ಬಿ ಬೆಟರ್ ಇಸ್ ಆಲ್ವೇಸ್ ದೇರ್. ಸೊ ಏನಾಗುತ್ತೆ, ಅವತ್ತಿನ ದಿವಸ ಅವತ್ತಿದ್ದ ಚೇಂಜಸ್ ಏನಂದ್ರೆ ಅವತ್ತಿನ ದಿವಸ ಅವತ್ತೇನೋ ಗೊತ್ತು ಅಂತ ಅನ್ಸ್ತು, ಇವತ್ತು ಏನೂ ಗೊತ್ತಿಲ್ಲ ಅಂತ ಅನ್ಸ್ತಾ ಇದೆ. ಸೊ ಕಲಿಕೆ ಅನ್ನೋದು ಹೇಳಿದ್ನಲ್ಲ ಸರ್, ಸಿನಿಮಾ ಹೇಳ್ದಂಗೆ ಇಲ್ಲಿ ಯಾರು ಮ್ಯೂಜಿಷಿಯನ್ಸ್ ಇಲ್ಲ ಸರ್. ದೊಡ್ಡ ಡೈರೆಕ್ಟರ್ಸು ಫ್ಲಾಪ್ ಕೊಡ್ತಾರೆ, ಇಂಡಿಯನ್ ಡೈರೆಕ್ಟರ್ಸು ಸೂಪರ್ ಹಿಟ್ ಕೊಡ್ತಾರೆ. ಅಂದ್ರೆ ಇಟ್ಸ್ ಅಬೌಟ್ ಟೀಮ್. ಒಂದು ಟೀಮ್ ಜೊತೆ ಬೆರಿಬೇಕು. ಏನ್ ಕಲ್ತೀನಿ ಅಂದ್ರೆ ನನ್ನಷ್ಟೇ ಹಠ, ನಾನು ಉದ್ಧಾರ ಆಗಲೇಬೇಕು, ನಾನು ಗೆಲ್ಲೇಬೇಕು, ನಾನು ಏನೂ ಸಾಧನೆ ಮಾಡಿಲ್ಲ ಅಂತ ಇರೋ ಜೊತೆ ನಾನು ಸೇರ್ಕೋಬೇಕು ಅಂತ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ಗೆದ್ದಿರೋ ಅಟ್ಲೀಸ್ಟ್ ಜನ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಸೇರ್ಕೊಂಡ್ರೆ, ಒಂದು ಹಠ ಇರೋ ಟೀಮ್ ಜೊತೆ ಸೇರ್ಕೊಂಡ್ರೆ ಗೆಲ್ಬೋದು ಅಂತ ಅದು ತುಂಬಾ ಒಂದು ಅರ್ಥ ಆಗಿದೆ. ಒಂದು ಪರ್ಟಿಕ್ಯುಲರ್ ಚೇಂಜ್, ಹೌದಪ್ಪ ಇದು ಆಯ್ತು ನನಗೆ ಚೇಂಜ್ ಅಂದ್ರೆ ಎಕ್ಸೆಪ್ಟ್ ಮೆಚ್ಯೂರಿಟಿ, ಅದು ಬಿಟ್ಟು ಆ ಮೂವಿಗೂ ಈ ಮೂವಿಗೂ ನಂದೊಂದು ಚೇಂಜ್ ಆಯ್ತು ಅಂತಂದ್ರೆ ಯಾವ್ದಿರ್ಬೋದು? ಆಕ್ಟಿಂಗ್ ಅನ್ಸುತ್ತೆ. ಆಕ್ಟಿಂಗ್ ಖಂಡಿತ. ದಿಲ್ದಾರ್ ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ ಖಂಡಿತ. ಆಕ್ಚುಲಿ ಆ ಸಿನಿಮಾ ಶೂಟ್ ಮಾಡಿ 1.5 ವರ್ಷ ಆಯ್ತು. ರವಿಚಂದ್ರನ್ ಅವರು ಉದ್ಘಾಟನೆ ಮಾಡಿದ್ರು. ದಟ್ ವಾಸ್ ಮೈ ಕ್ವೆಶ್ಚನ್ ಆಕ್ಚುಲಿ. ಸೊ ಯಾವಾಗ ಬರ್ತಿದೆ ಸರ್? ಮೋಸ್ಟ್ಲಿ ಬೈ ಜುಲೈ ಆರ್ ಆಗಸ್ಟ್ ಅಂತ ಅನ್ಕೋತಾ ಇದೀವಿ. ಇವತ್ತು ಆಕ್ಚುಲಿ ಇಂಟರ್ವ್ಯೂ ಮುಗಿಸ್ಕೊಂಡು ಕೊಂಬಳಕಾಯಿಗೆ ಹೋಗ್ತಾ ಇದೀವಿ. ಸೊ ಆ ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಏನಂದ್ರೆ ನೀವು ಹೇಳಂಗೆ ಆಕ್ಟಿಂಗ್ ಅಂದ್ರೆ ಒಂದೊಂದು ಚಿಕ್ಕ ಶಾರ್ಟ್ ಯೋಚನೆ ಮಾಡ್ತೀವಿ ನಾವು. ಹೇಗೋ ನೀವೇನೋ ಕ್ಯಾಮ್ರಾ ಇಟ್ಟು ನಿಂದೇನೆ ಇದ್ರು ನಾನು ಸುಮ್ಮನೆ ಕೂತಿರೋ ನನ್ಗೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಒಂದೊಂದು ಸೆಕೆಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ 20 ಸೆಕೆಂಡ್ ರೀಲ್ ಏನ್ ಮಜಾ ಕೊಡ್ತಾ ಇದೆ ಅಂದ್ರೆ 2 ಅವರ್ ಸಿನಿಮಾ ಮಜಾ ಕೊಡ್ತಾ ಇಲ್ಲ. ಐ ನೀಡ್ ಟು ಅಗ್ರಿ ಆನ್ ದಟ್. 20 ಸೆಕೆಂಡ್ ಅಲ್ಲಿ ಕೊಡೋ ಖುಷಿ 2 ಅವರ್ ಕೊಡಕ್ಕಾಗಲ್ಲ. ಬಟ್ 2 ಅವರ್ಗೆ 2 ಅವರ್ ಪ್ರೋಸೆಸ್ ಇದೆ. ಕರೆಕ್ಟ್. ನೀವು 2 ಅವರ್ ಫುಲ್ ನೋಡಾದ್ಮೇಲೆ ಆಮೇಲೆ ಜಡ್ಜ್ಮೆಂಟ್ ಇಲ್ಲ. ಕೆಲವು ಮೂವಿಗಳು 2 ಅವರ್ ಹಂಗೆ ಎಳ್ಕೊಂಡು ಹೋಗ್ಬಿಡ್ತದೆ. ಇನಿಕ್ಯಾ ನೋಡಿಗಲ್ಲ ಅಂತ ಹೇಳಿ ತಮಿಳಲ್ಲಿ ಒಂದು ಮೂವಿ ಮಾಡಿದ್ರು. ಯಾರು ಫೇಮಸ್ ಹೀರೋಯಿನ್ ನಯನ್ತಾರ. ಆ ಮೂವಿ ನೋಡ್ತಾ ಇದ್ರೆ ಅದು ಎಂಡಿಂಗ್ ನೆವರ್ ಎಂಡಿಂಗು. ಇಟ್ ವಿಲ್ ಕೀಪ್ ಗೋಯಿಂಗ್. 2 ಅವರ್ ನಿಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ಆ ಥರ ಮೂವಿ ಅನೇಕ ಮೂವಿಗಳಿದಾವೆ. ಸೊ ಆ ಥರ ನೋಡಿದ್ರೆ ನೀವು ಆ ಪ್ರಯತ್ನ ಏನೋ ನೆಕ್ಸ್ಟ್ ಟೈಮ್ ಆ ಮೂವಿ ಪ್ಲೇ ಮಾಡಿದ್ರೆ 2 ಅವರ್ ಆನ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ಆನ್ ಟ್ರ್ಯಾಕ್ ಹೋಗ್ಬೇಕು. ನಾನು ನಟನಾಗಿ ಬಂದಾಗ
ಖಂಡಿತ ನನ್ನ ಪ್ರತಿ ನಿಮಿಷ ಸ್ಕ್ರೀನ್ ಇದ್ದಾಗ ಏನಾರ ಒಂದು ಪ್ರಯತ್ನ ಹ್ಮ್. ಅಂದ್ರೆ ಸೀನ್ ತಕ್ಕನಂಗೆ ಕ್ಯಾರೆಕ್ಟರ್ ತಕ್ಕನಂಗೆ ಏನಾರ ಒಂದು ಮ್ಯಾಜಿಕ್ ಕ್ರಿಯೇಟ್ ಏನ್ ಮಿಸ್ಟೇಕ್ಸ್ ಆಗ್ತಾ ಇದೆ ಪರ್ಟಿಕ್ಯುಲರ್ಲಿ ಯಾಕೆ ನಾವು ಮೂವೀಸ್ನ ಜನಗಳನ್ನ ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರೋದು ಅನ್ಸುತ್ತೆ? ಸರ್ ತುಂಬಾ ಫಸ್ಟ್ ಥಿಂಗ್ ಸಿನಿಮಾ ಚೆನ್ನಾಗಿ ಮಾಡ್ಬೇಕು ಸರ್. ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಸರ್, ತಪ್ಪೇನಿಲ್ಲ ಸರ್. ಸಿನಿಮಾ ಚೆನ್ನಾಗಬೇಕು ಅಷ್ಟು. ಜೊತೆಗೆ ಸಿನಿಮಾ ಚೆನ್ನಾಗಿ ಹಾಕಿದ ಮುಂಚೆ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಪ್ಕೊಳ್ಳೋ ಮನೋಭಾವ ಇರ್ಬೇಕು ಸರ್. ನನಗೆ ಲಾಸ್ಟ್ ಟೈಮ್ ಸಿನಿಮಾ ಚೆನ್ನಾಗಿಲ್ಲ ಅಂತ, ಹೌದಪ್ಪ ಚೆನ್ನಾಗಿಲ್ಲ, ಓಕೆ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿಲ್ಲ ಅಂತ, ಓಕೆ ಟೀಮ್ ಕೇಳಿ ನೆಕ್ಸ್ಟ್ ಟೈಮ್ ಮಾಡೋಣ. ಇಲ್ಲಿ ಚೆನ್ನಾಗಿಲ್ದಿರೋ ಸಿನಿಮಾನು ನೀವು ಪಾಪ ಅಮಾಯಕರಿಗೆ ಬೇರೆ ದಾರಿ ಇಲ್ಲ. ಈ ನಮ್ಮ ದೇಶದಲ್ಲಿ ಕೆಲವು ಅಮಾಯಕರು ದಾರಿ ಇಲ್ಲ. ಅವ್ರಿಗೆ ಬೆಳಿಗ್ಗೆ ತಿನ್ನಬೇಕು, ಕುಡಿಬೇಕು, ಅವ್ರಿಗಿರೋ ಆಸೆ ಇಲ್ಲಾಂದ್ರೆ ಆಕಾಂಕ್ಷೆಗಳು ಇಲ್ಲಾಂದ್ರೆ ಆಪರ್ಚುನಿಟೀಸ್ ಅಷ್ಟೇ. ಯಾರೋ ₹500 ಕೊಡ್ತೇನೆ, ಅವ್ನು ಹೇಳಿದ್ರಿಂದ ಬಂದು ನಾನು ಒಪ್ಪಿಸ್ಬೇಕು. ಅಂಥವ್ನ ಕರ್ಕೊಂಡ್ಬಂದು ಚೆನ್ನಾಗಿಲ್ದೇ ಬೇಕು ಚೆನ್ನಾಗಿದೆ ಅಂತ ಪ್ರೊಪಗಂಡ ಮಾಡಿದಾಗ ಏನಾಗುತ್ತೆ, ಜನರಲ್ ಆಗಿ ನೋಡಕ್ ಬರೋ ಆಡಿಯನ್ಸ್ನು ನಂಬಿ 5-10 ಸತಿ ಬಂದಾಗ ಅಯ್ಯೋ ನಿನ್ ಮಕ್ಳು ಕಥೆನೇ ಇಷ್ಟು ಅಂತ ಉಳ್ಕೊಂಡು ಮಕ್ಕಳು. ಅನಸ್ಲಿ ನಾನು ಇದನ್ನ ಹೇಳ್ಬಾರ್ದು ಮಾಧ್ಯಮದಲ್ಲಿ, ಬಟ್ ಆದ್ರೂ ಹೇಳ್ತೀನಿ. ನನ್ನ ಮಾಧ್ಯಮದಲ್ಲಿ ₹500 ರೀಲ್ಸು, ₹1000 ಕೊಡ್ತೀನಿ ನಾನು ಮೂವಿ ಪ್ರಮೋಟ್ ಮಾಡು ಅಂದರೆ ಸ್ಟ್ರಿಕ್ಟ್ಲಿ ಪ್ರಾಫಿಟೆಡ್. ಇದನ್ನೆಲ್ಲರಿಗೂ ಹೇಳ್ತೀನಿ, ಅವ್ರು ಬೇಕಾದ್ರೆ ಕೇಳಿಸ್ಕೊಂಡು, ಸ್ಟ್ರಿಕ್ಟ್ಲಿ ಪ್ರಾಫಿಟೆಡ್. ಯಾವುದೋ ₹500ಗೋಸ್ಕರ ನಾನು ನಿಮ್ಮ ಸಿನಿಮಾನ ಪ್ರಮೋಟ್ ಮಾಡಿಬಿಟ್ಟು ಆ ಸಿನಿಮಾನ ನನ್ನ ನಂಬಿ 100 ಜನ ಹೋಗಿ ನೋಡಿ ಆ 100 ಜನ ವಿಜಯವಾಹಿನಿನ ಬೈಕೊಳ್ಳೋದಲ್ಲದೆ ನಿಮ್ಮ ಸಿನಿಮಾನ ಬೈಕೊಂಡು ಸಿನಿಮಾ ರಂಗವನ್ನ ಬೈಕೊಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರಿಯಾಲಿಟಿ ಏನಿದೆ, ಫ್ಯಾಕ್ಟ್ಸ್ ಏನಿದೆ ಅಷ್ಟನ್ನು ಮಾತ್ರ ಹಾಕ್ತೀವಿ. ಇದು ಓಪನ್ ಆಗಿ ಜನಗಳು ಬೇಕಾದ್ರೆ ವಿಮರ್ಶೆನೂ ಮಾಡ್ಬೋದು. ಬಟ್ ರೈಟ್ಲಿ ಸೈಡ್, ಯಾಕೆಂದ್ರೆ ಇವತ್ತಿನ ಸಿನಿಮಾ ರಂಗ ಮ್ಯಾನಿಪುಲೇಷನ್ ಅಲ್ಲಿ ನಡೀತಾ ಇದೆ. ನಾನು ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ ಅಂದ್ರೂ ಅದು ಚೆನ್ನಾಗಿದೆ ಅನ್ನುವಂಥ ಪ್ರಾಪಗಂಡಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಥಾವತ್ತು ಹಂಗೆ ಹೋಗ್ತಾ ಇದೆ. ಬಟ್ ನೀವೊಬ್ರು ನಿರ್ಮಾಪಕರ ಮಗನಾಗಿ ಮನಿ ಬರಬೇಕಪ್ಪ, ದುಡ್ಡು ದುಡಿಬೇಕು, ಅದರೊಳಗೆ ಆ ಮೂವಿ ಬರಬೇಕು, ಹೆಂಗನಾಗ್ಲಿ ಪ್ರಮೋಷನ್ ಆಗಲಿ, ಏನೋ ಒಂದು ಪ್ರೊಪಗಂಡ ಸೆಟ್ ಮಾಡಲಿ ಅನ್ನೋ ಮನಸ್ಥಿತಿ ಯಾವತ್ತು ಕಾಡಿಲ್ವಾ ನಿಮಗೆ? ಸರ್ ನನಗೆ ಟು ಬಿ ವೆರಿ ಆನೆಸ್ಟ್ ನಂಗೆ ಗೊತ್ತಿಲ್ಲ ಇದು ಹೆಂಗೆ ಹೇಳಿ ಅಂತ. ದುಡ್ಡು ಬೇಕು ಸರ್ ನನಗೆ. ನನ್ನ ದುಡ್ಡು ಏನಕ್ಕೆ ಬೇಕು ಅಂದ್ರೆ, ನಾನು ಬೆಳಿಗ್ಗೆ ಬರೋ ಕಾರಿಗೆ ದುಡ್ಡು ಬೇಕು, ಹಾಕೊಳ್ಳೋ ಬಟ್ಟೆ ಬೇಕು, ಊಟ ಮಾಡೋ ದುಡ್ಡು ಬೇಕು, ಓಡೋಕೆ ದುಡ್ಡು ಬೇಕು ಸರ್. ನನಗೆ ದುಡ್ಡು ನೆಸೆಸಿಟಿ ಸರ್. ಬಟ್ 100% ದುಡ್ಡು ಬೇಕೇ ಬೇಕು ಈ ಪ್ರಪಂಚದಲ್ಲಿ. ಬಟ್ ದುಡ್ಡೇ ಎಲ್ಲ ಅಲ್ಲ ನನಗೆ ದುಡ್ಡಿಗಿಂತ ಹೇಗೆ ಅಂದ್ರೆ ಚೆನ್ನಾಗಿದೆ ನೀವು ಬಾಯ್ ಬರಬೇಕು, ಸೂಪರ್ ಆಗಿ ಮಾಡಿದೆ ಅಂತ ಬರಬೇಕು. ನನ್ನ ವಿಷನ್ ಅಂದ್ರೆ ಸಿನಿಮಾದಲ್ಲಿ ಕಾಸು ಮಾಡಲೇಬೇಕು ಅನ್ನೋದು ಇವತ್ತಿನ ದಿವಸ ಕಷ್ಟ ಸರ್. ಅಂದ್ರೆ ಮುಂಚೆ ಹೆಂಗಿದ್ರು ಒಂದು ಎನ್ಕ್ಯಾಶ್ಮೆಂಟ್ ಇಮೇಜ್ ಮೇಲೆ 1 hour ಅಲ್ಲಿ ರಿಪೋರ್ಟ್ ಮಾಡ್ಬಿಡುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಟಕ್ಕಂತ ಹೇಳ್ಬಿಡ್ತಾರೆ. ಸೊ ಆ ತರ ಇದೆ. ಅದಕ್ಕೆ ಒಂದಷ್ಟು ಜನ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ನೀವು ಮುಚ್ಚಕ್ಕೆ ಒಂದಷ್ಟು ಜನ PR ಮಾಡ್ಬೇಕಿರಿ ಎಕ್ಸ್ಟ್ರಾ. ಸೊ ನನಗೇನಂದ್ರೆ ಚೆನ್ನಾಗಿದೆ ಅಂತ ಬರ್ಬೇಕು. ಸೊ ನನ್ನ ಇಂಟೆನ್ಷನ್ ಅಂದ್ರೆ ಸರ್ ಚೆನ್ನಾಗಿದೆ, ಕಾಸು ಬಂದೇ ಬರುತ್ತೆ ಸರ್. ಹೌದು. ಬಟ್ ಫಸ್ಟ್ ಇಂಟೆನ್ಷನ್ ಚೆನ್ನಾಗಿಲ್ಲ ಸಿನಿಮಾ ಮಾಡಬೇಕು. ಅದಕ್ಕೆ ಪರ್ಫಾರ್ಮೆನ್ಸ್ ವರ್ಕ್ಶಾಪ್ ಮಾಡ್ತೀನ, ಇಲ್ಲಾಂದ್ರೆ ಸ್ಕ್ರಿಪ್ಟಿಗೆ ಒಂದಷ್ಟು ಜನ ಕೂರ್ಸ್ಕೊಂಡು ಡಿಸ್ಕಸ್ ಮಾಡ್ತೀನ, ಇಲ್ಲಾಂದ್ರೆ ಕ್ಯಾಮ್ರಾ ಟೀಮ್ ಕರೆಕ್ಟಾಗಿ ತಗೋತೀನ, ಅದಕ್ಕೆ ಮ್ಯೂಸಿಕ್ ಕರೆಕ್ಟಾಗಿ ತಗೋತೀನ, ಮಾರ್ಕೆಟಿಂಗ್ ಅನ್ನ ಕರೆಕ್ಟಾಗಿ ತಗೋತೀನ, ಡೆಡಿಕೇಟೆಡ್ ಆರ್ಟಿಸ್ಟ್ ತಗೋತೀನ, ಕರೆಕ್ಟ್ ಟೈಮ್ ರಿಲೀಸ್ ಮಾಡ್ತೀನಿ, ಎಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಬೇಕು ಸರ್. ಸಿನಿಮಾ ಚೆನ್ನಾಗಾದ್ರೆ ಕಾಸು ದುಡಿಯೋದೇನಿದೆ ಸರ್. ಸರ್ ಏನಂದ್ರೆ ಸರ್ ಯಾವ್ದಾರ ಹೋಗ್ಬಿಟ್ಟು ಇವಾಗ ರೋಡಲ್ಲಿ ಒಂದು ಯಾವ್ದಾರ ATM ಮುಂದೆ ಟ್ರಾನ್ಸ್ಫರ್ ಮಾಡೋಕೆ ನೀವು ಕಳ್ತನ ಆಯ್ತಲ್ಲ, ಆ ಥರ ಕಳ್ತನ ಮಾಡಿ ಕಾಸು ತಿನ್ಬಿಡುತ್ತೆ ಒಂದು ಸೆಕೆಂಡ್ಗೆ. ಬಟ್ ಚಪ್ಪಾಳೆ ಶಿಲ್ಲೆಗಳು ಕದಿಯಕ್ಕಾಗಲ್ಲ ಸರ್. ಅದನ್ನ ಸಂಪಾದನೆ ಮಾಡೋದು ಆ ಹಠ ನಮ್ದು ಸರ್ ಅಷ್ಟೇ. ಸಿನಿಮಾ ಇಸ್ ಅ ಲಕ್ಕ ಅಥವಾ ಎಫರ್ಟಾ? ಇಫ್ ಯು ವಾಂಟ್ ಟು ಆನ್ಸರ್ ಇನ್ ಒನ್ ವರ್ಡ್. ಸರ್ ಇವಾಗ ನನ್ನ ಕೆಲವು ಆರ್ಟಿಸ್ಟ್ ನನ್ನ ಸ್ನೇಹಿತರು ಸರ್, ನನ್ನ ಅಂದರೆ ಒಂದು 2-3 ಜನ ಹೀರೋಯಿನ್ಸ್ ನನಗೆ ಮುಂಚೆಯಿಂದ ಪರಿಚಯ ಹೀರೋಯಿನ್ಗಳಾಗಿದ್ರು. ಸಡನ್ ಆಗಿ ಅವರು ಏನೋ ಟೈಮ್ ಪಾಸ್ ಮೂವಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗ್ಬಿಟ್ರು. ನನಗೆ ಒಂದೇ ಕಾಡ ಕ್ವಶನ್, ಗುರು ನನ್ನ ಫ್ರೆಂಡಾಗಿ ಏನು ಬರೋಬಲ್ಲ ಗುರು, ಹೆಂಗೆ ಇದು? ನೀವು ಕೇಳಿದ್ರ ನಿಮ್ಮ ಫ್ರೆಂಡ್ನ? ನಾನು ಕೇಳಿದೆ 100% ಬಿಕಾಸ್ ಐ ಆಮ್ ಎ ವೆರಿ ಡೈರೆಕ್ಟ್ ಪರ್ಸನ್ ಸರ್. ದಟ್ ವೇ ನಾನು ಡಿಡ್ ಯು ಇವನ್ ಎಕ್ಸ್ಪೆಕ್ಟ್ ದಟ್ ಇಟ್ ವಿಲ್ ಹ್ಯಾಪನ್, ಬಿಕಾಸ್ ಐ ಫೆಲ್ಟ್ ದ ವೇ ಯು ಡಿಡ್ ಇಟ್ ಫಸ್ಟ್ ವಾಸ್ ಸ್ಟೂಪಿಡ್ ಅಂತ ಅನಿಸ್ತಾ. ಬಟ್ ಐ ಹ್ಯಾವ್ ನೋ ಕ್ಲೂ, ಇಟ್ ವಾಸ್ ಮ್ಯಾಜಿಕ್ ಅಂತ ಹೇಳ್ತೀನಿ. ನಾನು ಅಸೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಏನಕ್ಕೆ ಅಂತ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಇಲ್ಲ ಅಂತ ಇದು ಇಲ್ಲ, ಹೆಂಗ್ ವರ್ಕ್ ಆಗ್ತಾರೆ. ಈಗ ಕೆಲವರು ಒದ್ದಾಡ್ಕೊಂಡು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಕೊನೆಗೆ ಅದೊಂದು ಮ್ಯಾಜಿಕ್ ಆಗಲ್ಲ ಅಂತ ಅನಿಸ್ತು. ಸೊ ಅವಾಗ ಒಂದ್ ದಿವಸ ಯೋಚನೆ ಮಾಡಕ್ಕೆ ಒಂದ್ ದಿವಸ ನೈಟು ಹಂಗೆ ಡಿಸ್ಕಸ್ ಮಾಡ್ತಾ ಯಾಕೋ ತಲೆ ಒಂದು ಅನ್ನಿಸ್ತು ನನಗೆ. ಲಕ್ ಅನ್ನೋಕ್ಕಿಂತ ಹೆಚ್ಚಾಗಿ ಏನು ಹೇಳ್ತೀನಿ ಅಂದ್ರೆ ಮ್ಯಾಜಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೋ ಕೆಲವು ಸತಿ ಕೆಲವು ವ್ಯಕ್ತಿ ಇಷ್ಟ ಆಗ್ಬಿಡ್ತಾರೆ. ಏನಕ್ಕೆ ಇಷ್ಟ ಆಗ್ತಾರೆ ಅದಕ್ಕೆ ರೀಸನ್ ಇಲ್ಲ, ಬಟ್ ಇಷ್ಟ ಆಗ್ತಾರೆ. ಅವರು ಕುಳ್ಳಿಗಿಲ್ಲಿ, ದಪ್ಪಗಿಲ್ಲಿ, ಗಪ್ಪಗಿಲ್ಲಿ, ಬೆಳ್ಳಿಗಿಲ್ಲಿ, ಹಿಂಗಿದ್ರು ಏನಕ್ಕೋ ಕೆಲವು ವ್ಯಕ್ತಿ ಇಷ್ಟ ಆಗ್ಬಿಡ್ತಾರೆ. ಸೊ ಸಿನಿಮಾ ರಂಗನೂ ನನ್ನ ಪ್ರಕಾರ ಆ ಆರ್ಟಿಸ್ಟ್ ಜನಕ್ಕೆ ಕೆಲಸ ಸಡನ್ ಕನೆಕ್ಟ್ ಆಗ್ಬಿಡ್ತಾರೆ.
ಅದೊಂದು ಮ್ಯಾಜಿಕ್. ಕರೆಕ್ಟ್. ಆ ಮ್ಯಾಜಿಕ್ಕೇ ಸಿನಿಮಾ. ದಟ್ ಈಸ್ ಓನ್ಲಿ ಮ್ಯಾಜಿಕ್. ತುಂಬಾ ಜನ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಕೆಲಸಕ್ಕೆ ಆಗಲ್ಲ, ಕೆಲಸಕ್ಕೆ ಏನು ಮಾಡೋದು ಕನೆಕ್ಟ್ ಆಗುತ್ತೆ. ದಟ್ ಈಸ್ ಮ್ಯಾಜಿಕ್. ವೆರಿ ಟ್ರೂ. ದುನಿಯಾ ವಿಜಯ್ ಅವ್ರದ್ದು ಫಸ್ಟ್ ಸೀನ್ ಅವರು ಟೊಮೊಟೊ ಇದ್ಕೊಂಡು ಇವತ್ತು ಟುಡೇ ಮೆನಿ ಪೀಪಲ್ ಲೈಕ್ಸ್ ಆಫ್ ದುನಿಯಾ ವಿಜಯ್ನ ದ ಇನ್ನೋಸೆಂಟ್ ಫೇಸ್ ಆಫ್ ದಟ್. ಸೊ ಅಂದ್ರೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿ ಕ್ಯಾನ್ ಬಿ ಎ ಬಿಗ್ಗೆಸ್ಟ್ ಹೀರೋ, ಮಾಸ್ ಹೀರೋ ಅಂತ. ನಾನು ದುನಿಯಾ ವಿಜಯ್ ಸರ್ಗು ಹಳೆ ಪರಿಚಯ ಅವ್ರಿಗೆ. ನಾನು ದುನಿಯಾ ನೋಡಿದಾಗ ನಾನು ಪರ್ಸನಲ್ ದುನಿಯಾ ನಾನು ಮುಂಗಾರು ಮಳೆ ನೋಡಿದೆ, ದುನಿಯಾನ ಆಮೇಲೆ ನೋಡಿದೆ. ಸೊ ಫಸ್ಟ್ ಟೈಮ್ ನೋಡಿದಾಗ ಯಾರಿದು ಅಂತ ಅನ್ಕೊಂಡೆ ಜನರಲ್. ಬಟ್ ಜಂಗ್ಲಿದ ಬಂತು, ನಾನೇ ತುಂಬಾ ಇಷ್ಟಪಟ್ಬಿಟ್ಟೆ ಅವ್ರನ್ನ. ದಟ್ ಈಸ್ ಅ ಮ್ಯಾಜಿಕ್ ಆಫ್ ಸಿನಿಮಾ. ಒಂದು ಟೊಮೊಟೊ ಹಿಡ್ಕೊಂಡ್ ಬಂದ ಕ್ಯಾರೆಕ್ಟರ್ ದಟ್ ಈಸ್ ಸಚ್ ಎ ಬಿಗ್ ಸ್ಟಾರ್, ಡೈರೆಕ್ಟರ್ ಆಗಿ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ. ಸೊ ದಟ್ ಈಸ್ ಅ ಮ್ಯಾಜಿಕ್ ಆಫ್ ಸಿನಿಮಾ ಸರ್. ಪಡ್ಡೆ ಹುಲಿ ಆದ್ಮೇಲೆ ತುಂಬಾ ಗ್ಯಾಪ್ ತಗೊಂಡ್ರಿ. ಆ ಗ್ಯಾಪ್ ಅಲ್ಲಿ ನಿಮ್ಗೆ ಟ್ರೋಲ್ ಆಗಿರ್ತದೆ, ವಿಮರ್ಶೆ ಆಗಿರ್ತದೆ. ಹೌ ಡು ಯು ಟೇಕ್ ಆಲ್ ದಟ್? ಹೆಂಗ್ ಅನ್ಸ್ತು? ಯಾಕಂದ್ರೆ ನಿಮ್ಗೆ ಆಲ್ರೆಡಿ ತುಂಬಾ ಎಫರ್ಟ್ ಹಾಕೊಂಡು ಕಲ್ತಿ ಬಂದಿದ್ರಿ. ನನಗೆ ಆಕ್ಚುಲಿ ಪಡ್ಡೆ ಹುಲಿ ಆದ್ಮೇಲೆ ಟ್ರೋಲ್ ಅಂತ ಯಾವತ್ತೂ ಆಗಿರಲಿಲ್ಲ. ಅಂದ್ರೆ ಪಡ್ಡೆ ಹುಲಿ ಬಂದಾದ್ಮೇಲೆ ಒಂದಷ್ಟು ಇಂಡಸ್ಟ್ರಿ ಜನಗಳು ಕೇಳಿದ್ರಲ್ಲ, ಏನ್ ಇಷ್ಟೊಂದು ಗ್ಯಾಪ್ ತಗೊಂಡಿದ್ದಾರೆ, ಗ್ಯಾಪ್ ತಗೊಂಡು. ಆಕ್ಚುಲಿ ವಿಷ್ಣುಪ್ರಿಯ ಅಂತ ಸಿನಿಮಾ ಮಾಡಿ ಡಿಪ್ರೆಷನ್ ಇಲ್ಲ ಜನಕ್ಕೆ ಸರ್, ನಾ ಯಾವತ್ತು ಡಿಪ್ರೆಸ್ ಹೋಗೋದಿಲ್ಲ ಆ ಥರ. ಬಟ್ ಜನ ಕೇಳ್ತಾರೆ ಏನಕ್ಕೆ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಒಂದು ಹಠ ಇರುತ್ತೆ. ನೀವು ಒಬ್ಬ ಕಲಾವಿದನಾಗಿ ನಿಮ್ಮ ಕೆಲಸ ದಿನ ಎಂಟರ್ಟೈನ್ ಮಾಡೋದು. ನೀವು ಎಂಟರ್ಟೈನ್ಮೆಂಟ್ ಯು ಕ್ಯಾನ್ ಡಿಸೈಡ್ ಹೌ ಯು ವಾಂಟ್ ಟು ಎಂಟರ್ಟೈನ್ ಅಂತ. ಕರೆಕ್ಟ್. ನಾನು ಬೇಕಂದ್ರೆ ಬೀದಿ ನಾಟಕಗಳು ಮಾಡಿ ಅಲ್ಲೂ ಚಪ್ಪಾಳೆ ಹೊಡ್ಸ್ಕೊಂಡು 100 ಜನ 200 ಜನ 500 ಜನ ಚಪ್ಪಾಳೆ ಹೊಡ್ಸ್ಕೊಂಡು ಒಳ್ಳೆ ನಟ ಅಂತ ಅನ್ಕೋದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 30 ಸೆಕೆಂಡ್ ರೀಲ್ ಮಾಡಿ ಅಲ್ಲೊಂದು ಮಿಲಿಯನ್ಸ್ ಆಫ್ ವ್ಯೂಸ್ ಇಲ್ಲ ಥೌಸಂಡ್ಸ್ ಆಫ್ ಲೈಕ್ಸ್ ಹಾಕೊಂಡು ನಾನು ಒಳ್ಳೆ ನಟ ಅಂತ ಅನ್ಕೋದು. ಇನ್ನು ನಾನು ಥಿಯೇಟರ್ ಅಲ್ಲೇ ನನ್ನ ಕಲೆ ತೋರಿಸ್ತೀನಿ, ಅಲ್ಲಿನ ಜನ ಚಪ್ಪಾಳೆ ಹೊಡೆದು ನಟ ಅಂತ ಅನ್ಸ್ಕೊಂಡು. ಸೊ ನಿಮ್ಮ ಪರ್ಸೆಪ್ಷನ್, ನೀವು ಏನ್ ಬೇಕು ಅಂತ ನಿಮ್ಮ ಲೈಫಲ್ಲಿ ನೀವು ಡಿಸೈಡ್. ನನ್ನ ಲೈಫ್ ನಾನು ಡಿಸೈಡ್ ಒಂದೇ ಅಂತ ಹೇಳಿದ್ರೆ, ನಾನು ಸಿನಿಮಾ ತೆರೆ ಮೇಲೆ ನಟಿಸ್ಬೇಕು. ಐ ವಾಂಟ್ ಟು ಡೂ ಆನ್ ಸ್ಕ್ರೀನ್. ಐ ಗಾಟ್ ನಥಿಂಗ್ ಅಗೇನ್ಸ್ಟ್ ಇನ್ಸ್ಟಾಗ್ರಾಮರ್ಸ್ ಆರ್ ಬ್ಲಾಗರ್ಸ್, ನಥಿಂಗ್ ಅಗೇನ್ಸ್ಟ್. ಬಟ್ ನನಗೆ ಇದೊಂದು ಡೀಪರ್ ಅಪ್ರೋಚ್ ಇದು ಒಂದು ಸಿನಿಮಾ ಮಾಡೋದು. ಸೊ ಏನಾಗುತ್ತೆ, 3 ವರ್ಷ ಸಿನಿಮಾ ರಿಲೀಸ್ ಆಗಿರ್ಬೇಕಾದ್ರೆ ನನಗೆ ಸ್ವಲ್ಪ ಇರಿಟೇಟ್ ಆಗ್ಬಿಟ್ಟು. ಮತ್ತೆ ನಾವು ದಿನ ಬೆಳಿಗ್ಗೆ ಎದ್ದು 5 ಗಂಟೆ ಹೇಳ್ತೀನಿ ಡೈಲಿ ಬೆಳಿಗ್ಗೆ 5:30 ಅಷ್ಟು ಮೆಡಿಟೇಷನ್ ಮಾಡಿ ಜಿಮ್ಗೆ ಹೋಗ್ತಾನೆ. 6 ಗಂಟೆಗೆ ಮಾರ್ಷಲ್ ಆರ್ಟ್ಸ್ ಮಾಡೋದು 2 ಅವರ್, ತಿರ್ಗಾ ಕೆಲಸಗಳು, ತಿರ್ಗಾ ಸಂಜೆ ವೆಯ್ಟ್ ಟ್ರೈನಿಂಗ್ ಏನೋ ಒಂದಷ್ಟು ಮಾಡ್ತಾರೆ. ಇವೆಲ್ಲ ಪ್ರಯತ್ನಗಳು ಓನ್ಲಿ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಆಗಬೇಕು ಅಂತ. ನಾನು ಕ್ಯಾರೆಕ್ಟರ್ ಆಗಿ ಹೊಸದಾಗಿ ಜನಕ್ಕೆ ತೋರಿಸ್ಬೇಕು ಅಂತ. ಆ ಚಪ್ಪಾಳೆ ತಟ್ಟಬೇಕು. ಆ ಚಪ್ಪಾಳೆ ಅಂದ್ರೆ ನನಗೆ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್, ಮನಸ್ಸು ಕಂಟೆಂಟೆಡ್, ಒಂದು ಪೀಸೋ ಏನೋ ವಾಟ್ ಎವರ್ ಇಟ್ ಇಸ್, XYZ. ಸೊ ಆ ಚಪ್ಪಾಳೆಗೂ ಕೇಳಕ್ಕೆ ಒಂದು ಕೆಲಸ ಮಾಡಿದ ಕೆಲಸ ಡಿಲೇ ಆಗಬೇಕಂದ್ರೆ ದಟ್ ಇಸ್ ವೆರಿ ಫ್ರಸ್ಟ್ರೇಟಿಂಗ್. ಅಂಡ್ ಟು ಕೀಪ್ ದ ಡಿಸಿಪ್ಲಿನ್, ಟು ಕೀಪ್ ದ ಡೆಡಿಕೇಶನ್ ವೆನ್ ಯು ನಾಟ್ ಸೀಯಿಂಗ್ ಯುವರ್ ರಿಸಲ್ಟ್ಸ್ ಆರ್ ವೆನ್ ಯು ವರ್ಕ್ ಇಸ್ ನಾಟ್ ಶೋನ್, ದಟ್ ಈಸ್ ದ ಮೋಸ್ಟ್ ಹಾರ್ಡೆಸ್ಟ್ ಥಿಂಗ್ ಫಾರ್ ಅನ್ ಆಕ್ಟರ್. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬಟ್ ಅದು ಜನ ಕಾಣಿಸ್ತಿಲ್ಲ, ಅಪ್ರಿಸಿಯೇಷನ್ ಸಿಗ್ತಾರಲ್ಲ, ನೀವೇನು ಕೆಲಸ ಮಾಡ್ತೀರಾ? ಕರೆಕ್ಟ್. ನಿಮ್ಮ ಹಠ ಕಳೆದೋಗುತ್ತಲ್ಲ. ಬಟ್ ಆ ಕಳೆದವರು ಮತ್ತೆ ಹುಡುಕಾಟದಲ್ಲಿ ಆ ಹಠನ ಹುಡುಕಿ ಆ ಹಠನ ಹಿಡ್ಕೊಂಡು ಇಲ್ಲ ಏನೋ ಮಾಡಬೇಕು ಅಂತ ನಿಯತ ಮುಂದೋಗಿದ್ದು ಒಬ್ಬ ಆಕ್ಟರ್. ಸೊ ದಟ್ ಪ್ರೊಸೆಸ್ ಇಸ್ ಆಲ್ವೇಸ್ ದೇರ್. ಸರ್, ಈಗ ನೀವು ಸಿನಿಮಾಗೆ ಬರೋದ್ಕಿಂತ ಮುಂಚೆಗೆ ನ್ಯೂಯಾರ್ಕ್ ಫಿಲ್ಮ್ ವೈಜಾಗ್ನಲ್ಲಿ ಇದ್ದೆ. ಬಟ್ ನಾನು ರೀಸೆಂಟ್ ಆಗಿ 2 years ಬ್ಯಾಕ್ ನಾನು ಶಿಕಾಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ. ಒಂದು ತಿಂಗಳಿಗೆ ಹೋಗಿದ್ದೆ. ಮತ್ತೊಂದು ದಿವಸ ನೆಕ್ಸ್ಟ್ ಬಾಂಬೆ ಹೋಗ್ತೀನಿ. ನಂದೇನಂದ್ರೆ ಈಗ ಏನೋ ಕಲ್ತಿರ್ತೀರಿ, ಇವತ್ತು ಚೆನ್ನಾಗಿದೆ ಅನ್ಸುತ್ತೆ. ನಾನು 1 ವರ್ಷ ಏನ್ಬಿಟ್ಟು ಡಬ್ಬಾ ತರ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಕೆಲಸ ಅಂದ್ರೆ ಕಲಿಯಕ್ಕೆ ಅವಕಾಶಗಳಿದೆ. ಕರೆಕ್ಟ್. ಕೆಲವು ಕಡೆ ಫ್ರೀಯಾಗಿ ಹೇಳ್ಕೊಡ್ತಾರೆ, ಕೆಲವು ಕಡೆ ಕಾಸು ಕೊಡೋ ಶಕ್ತಿ ಇದೆ ಒಂಚೂರು. ಸೊ ಹೋಗಿ ಕಲ್ತ್ಕೊಳ್ಳೋಣ ಅಂತ ನನ್ನ. ಈಗ ಅದು ಈ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಅಪ್ಲೈ ಮಾಡುವಂತಹ ಇದೆಯಾ ಸಿಚುಯೇಷನ್? ನನಗೆ ಸ್ವಲ್ಪ ರಿಯಲಿಸ್ಟಿಕ್ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಇಷ್ಟ. ನನಗೆ ಓವರ್ ಎಕ್ಸಾಜರೇಟೆಡ್ ಲೌಡ್ ಆಗಿ ಆರ್ಟಿಫಿಷಿಯಲ್ ಆಗಿ ಇಷ್ಟ ಆಗಲ್ಲ. ನನಗೆ ಪರ್ಫಾರ್ಮೆನ್ಸಸ್ ನಮ್ಮ ತರ ಇರಬೇಕು. ಇವತ್ತಿನ ದಿವಸಕ್ಕೆ ತುಂಬಾ ನಮ್ಮ ತರ ಪರ್ಫಾರ್ಮೆನ್ಸಸ್ ವರ್ಕ್ ಆಗ್ತಾರೆ ಎಲ್ಲ. ಇವಾಗ ನಮ್ಮಲ್ಲಿ ಕೆಲಸ ಲೌಡ್ ಪರ್ಫಾರ್ಮೆನ್ಸಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಒಂದು ಹಾಲಿವುಡ್ ಪಿಕ್ಚರ್ ಆಗಲಿ, ಎಲ್ಲ ಒಂದು ಮಲಯಾಳಂ ಪಿಕ್ಚರ್ನ ನಮ್ಮವ್ರು ಅಷ್ಟು ಜನ ನೋಡ್ತಾರೆ. ಏನಕ್ಕೆ ನೋಡ್ತಾರೆ? ಏನೋ ಇಷ್ಟಪಡ್ತಾರೆ ನಮ್ಮಲ್ಲಿ ಅಂತ. ದ ವೇ ವಿ ಶೂಟ್ ಅ ಸಿನಿಮಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ನಾನು ಒಂದು ಪಾಡ್ಕಾಸ್ಟ್ಗೂ ನಿಮ್ಗೊಂದು ಅಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, 3 ಕ್ಯಾಮ್ರಾ ಇಟ್ಟಿದ್ದೀನಿ. ಒಂದು ಕ್ಯಾಮ್ರಾ ಇಲ್ಲಿದೆ ನನಗೆ, ಒಂದು ಕ್ಯಾಮ್ರಾ ನಿಮ್ಗೆ ಇಲ್ಲಿದೆ, ಇನ್ನೊಂದು ಕ್ಯಾಮ್ರಾ ಇಬ್ರಿಗೂ ವೈಡ್. ಇದೇ ನಾನು ಸಿನಿಮಾದಲ್ಲಿ ಮಾಡಿದ್ರೆ ಸಿನಿಮಾಗೂ ಪಾಡ್ಕಾಸ್ಟ್ ಏನು ಡಿಫ್ರೆನ್ಸ್? ನನ್ನ ಕ್ವಶನ್ ಇದು. ಕರೆಕ್ಟ್. ನಾನು ಇವಾಗ ನಾನು ಮುಂಚೆ ಟೀಮ್ ಜೊತೆ ಇವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ನಾನು ಮಾತಾಡ್ತಾ ಇರೋದು. ನಾನು ಇರೋದೇ ಹೆಂಗೆ ಬಿಡು, ಮಾಡಿದ್ರೆ ಪರವಾಗಿಲ್ಲ. ನನ್ನ ಲೈಫು ನಾನು ನಿಮ್ಗೆ ಬದುಕಬೇಕು, ನಾನು ಡಿಸೈಡ್ ಮಾಡ್ತೀನಿ ನನ್ನ ಪಾಲಿಸಿ. ಸೊ ನನಗನ್ಸರಿ ಎಷ್ಟೊಂದ್ಸತಿ ಬೇರೆ ಕಡೆ ಹೋಗಿ ಬಂದಾಗ ಫಿಲ್ಮ್ ಮೇಕಿಂಗ್ ಶುಡ್ ಚೇಂಜ್ ಅನ್ಸಿದೆ. ಇವಾಗ ನನಗೆ KGF ವಾಸ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕಿಂಗ್. ಕರೆಕ್ಟ್. ಕಾಂತಾರ ವಾಸ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕಿಂಗ್. ಮೊನ್ನೆ ನಮ್ಮ
ಹೊಂದಿಸಿ ಬರೀ ಡೈರೆಕ್ಟರ್ ಜಗನ್ನಾಥ್ ಅವರು ಒಂದು ಸಿನಿಮಾ ಮಾಡಿದ್ರು, ಫ್ಯೂ ಮಿನಿಟ್ಸ್ ಆಫ್ ದಟ್, ಅವರು ಒಂದು ಒಳ್ಳೆ ಸಿನಿಮಾ ಮೇಕಿಂಗ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿ. ಸೊ ಸಿನಿಮಾ ಮೇಕಿಂಗ್ ಶುಡ್ ಬಿ ಡೆವಲಪ್ಡ್ ಅನ್ಸುತ್ತೆ. ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಬಟ್ ಆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಚೆನ್ನಾಗಿ ಕಾಣಿಸ್ತೀನಿ. ಬರೀ ನಾನು ಪಾಡ್ಕಾಸ್ಟ್ ಇಟ್ಟಾಗ ಇಲ್ಲೊಂದು ಕ್ಯಾಮ್ರಾ ಇಟ್ಟು ಇಲ್ಲೊಂದು ಕ್ಯಾಮ್ರಾ ಇಟ್ಟು ಸಿನಿಮಾದಲ್ಲಿ ಅದೇ ಇಟ್ಟು ಅದನ್ನ ಎಡಿಟ್ ಮಾಡಿ ಮ್ಯೂಸಿಕ್ ಅದಕ್ಕೆ ನಾನು ಯಾಕೆ? ಕರೆಕ್ಟ್ ಕರೆಕ್ಟ್. ಯಾರೇ ಮಾಡೋದಿಲ್ಲ ಅದನ್ನ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರಲ್ಲ ಜನ ಅದನ್ನ. ಕರೆಕ್ಟ್. ಇನ್ಸ್ಟಾಗ್ರಾಮ್ ಪೀಪಲ್ ಆರ್ ಡೂಯಿಂಗ್ ಆನ್ ರೀಲ್ಸ್ ಅಲ್ವಾ? ಟ್ರೆಂಡ್ ಇಸ್ ಗ್ರೋಯಿಂಗ್. ಪೀಪಲ್ ಆರ್ ಗ್ರೋಯಿಂಗ್, ಪೀಪಲ್ ಆರ್ ಸೀನ್ ದಟ್. ನಾನು ಥಿಯೇಟರ್ಗೆ ಯಾಕೆ ಬರಬೇಕು? ನಾನು ಸಿನಿಮಾ ನೋಡಬೇಕು. ನಾನು ಏನೋ ತೆಗಿಬೇಕು ತಕ್ಷಣ 1000 ಜನ ತುಂಬಿಸೋದಲ್ಲ. 1000 ಜನ ತುಂಬಿಸುತ್ತೆ ಅದು ಶಾರ್ಟ್ ಅಂತಲ್ಲ. ದಟ್ ಇಸ್ ನಾಟ್ ಇಟ್. ಫಿಲ್ಮ್ ಮೇಕಿಂಗ್ ಶಿಟ್ ಚೇಂಜ್. ಬೇರೆ ಬೇರೆ ಕಂಟ್ರೀಸ್ ಹೊಸದಾಗಿ ಫಿಲ್ಮ್ ಮಾಡ್ತಾರೆ, ಶಾರ್ಟ್ ಮೂವ್ಮೆಂಟ್ ಇರುತ್ತೆ, ಒಂದು ಶಾರ್ಟ್. ಕರೆಕ್ಟ್. ಏನೋ ದಟ್ ಶುಡ್ ಹ್ಯಾಪನ್ ಅಂತ ನನ್ನ. ಬಟ್ ನಿಮ್ಗೆ ಅನ್ಸಲ್ವಾ ಈಗೂನು ಪ್ರೊಡ್ಯೂಸರ್ ಕೆಲವು ಬಂದು ಒಂದು 15-20 ಲಕ್ಷ ಅಥವಾ 30 ಲಕ್ಷದಲ್ಲಿ ಒಂದು ಸಿನಿಮಾ ಚಿಕ್ಕದು ಯಾವ್ದನ್ನ ನಾನ್ ಕಮರ್ಷಿಯಲ್ ಮಾಡೋಣ ಅಂತ ಕೇಳುವಂತಹ ಪ್ರೊಡ್ಯೂಸರ್ ಸಿಗಲ್ವಾ? ಸರ್ ಇರ್ಬೋದು ಸರ್, ಅದು ಅವ್ರ ದಾರಿ ಅವ್ರು ಸರಿ ಹೋಗ್ತದೆ. ನಾನು ಒಂದು ತಪ್ಪು ಹೇಳಕ್ಕೆ. ಬಟ್ ಅವ್ರು 30 ಲಕ್ಷ ಬಜೆಟ್ ಇಟ್ಕೊಂಡ್ಬಂದು ಪೋಸ್ಟ್ ಪ್ರೊಡಕ್ಷನ್ಗೂ ಬರಲ್ಲ ಬಿಡಿ. ಆ 30 ಲಕ್ಷ ಇಟ್ಕೊಂಡ್ಬಂದು ಸಿನಿಮಾ ಮಾಡಬೇಕು ಅನ್ನೋರು ಫಿಲಿಂ ಮೇಕಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತಾ? ಸರ್ ಹೇಳಿದ್ನಲ್ಲ ಸರ್, ಕೆಲವ್ರಿಗೆ ಮಾಡಲೇಬೇಕು ಅಂತ ಒಂದು ಇದಿರುತ್ತೆ, ವಿಧಿ ಇಲ್ಲ, ಅದನ್ನು ಮಾಡ್ತಾರೆ. ಸೊ ಇನ್ನು ಕೆಲವರು ಇಲ್ಲ ನಾನು ಮಾಡೋದು ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ, ಸೊ ಮಾಡ್ತಾರೆ. ಈಗ ಏನಾಗುತ್ತೆ ಗೊತ್ತಾ ಸರ್, ಎಲ್ಲ ಕೆಲವ್ರಿಗೆ ನೀವು ಜೆನ್ಯೂನ್ ಆಗಿ ಏನು ಹೇಳಕ್ಕೆ ನೀವು ತಪ್ಪು ಕೆಟ್ಟವರಾಗುತ್ತೆ. ಇಲ್ಲ ಸರ್ ಇದು ವರ್ಕ್ ಆಗಲ್ಲ, ಬೇಡ. ಕೆಲಸ ಶಾರ್ಟ್ ಮೂವ್ಸ್ ಯಾರೋ ಮಾಡಿರ್ತಾರೆ. ಸರ್ ಫಿಲಮ್ ಮಾಡಿ ಸರ್, ನಿಮ್ಮ ತೋರಿಸ್ತೀನಿ ನಿಮಗೆ, ಬರ್ತೀನಿ. ಮೊನ್ನೆ ಯಾರೋ ಹೋದ್ವಾರ ಬಂದಿರೋ ಫಿಲಮ್ ಯಾವ್ದು ಸರ್? ಶುಕ್ರವಾರ ರಿಲೀಸ್ ಸರ್, ಬುಧವಾರ ಬಂದಿದ್ದಾರೆ, ನೀವೇನ ಪ್ರಮೋಷನ್ ಮಾಡಿ ಅಂತ. ನಾನೇನ್ ಮಾಡ್ಲಿ ಪ್ರಮೋಷನ್? ನಾನು ಮಾಡ್ಬಿಟ್ಟು ಜನ ಯಾಕೆ ಬಂದು ನೋಡ್ತಾರೆ? ನಾವೇ ಸಿನಿಮಾ ಮಾಡಿದ್ರೆ ಬಡ್ಕೋಬೇಕು ನೋಡಿ ಅಂತ ನಾನು ಹೇಳಿದ್ರೆ ಯಾಕೆ ಬರ್ತಾರೆ? ಯಶ್ ಅವರು ತುಂಬಾ ಒಂದು ಒಳ್ಳೆ ಮಾತಾಡಿದ್ರು. ನಾನು ಒಂದು ಕೇಳಿದೆ, ಅಣ್ಣ ನೀನು ದಯವಿಟ್ಟು ಬಂದ್ಬಿಟ್ಟು ನನ್ನ ಪಿಕ್ಚರ್ ಒಂದು ಪ್ರಮೋಷನ್ ಮಾಡು. ವಿಷ್ಣುಪ್ರಿಯ ಟ್ರೈಲರ್ ನೋಡಿದಾಗ ಐ ಶೋಡ್ ಹಿಮ್, ಅಣ್ಣ ಹೇಗಿದೆ ಹೇಳಿ. ಶೇಸ್ ನಿಜವಾಗ್ಲೂ ಸೂಪರ್ ಆಗಿದೆ, ಇದು KGF ಆಗಿದೆ, ಸೂಪರ್ ಆಗಿದೆ ಶೇಸ್, ಸಕಲಾಗಿದೆ ಕಟ್ಟು. ನಾನು ನನಗೆ ಅವ್ರು ಹೇಳಿದಾಗ ತುಂಬಾ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಈಸ್ ಆಲ್ರೆಡಿ ಬಿಕಮ್ ವೆರಿ ಬಿಗ್ ಸರ್, ಇಂಡಿಯನ್ ಲೆವೆಲ್ ಸ್ಟಾರ್ ಆಗ್ಬಿಟ್ಟಿದೆ ಆಲ್ರೆಡಿ. ನನ್ನನ್ನು ಇಂಪ್ರೆಸ್ ಮಾಡೋ ನೆಸೆಸಿಟಿ ಅವ್ರಿಗಿಲ್ಲ ಖಂಡಿತ. ಈ ಮನುಷ್ಯ ಹೇಳ್ತಾರೆ, ನಿಜವಾಗೂ ಜೆನ್ಯೂನ್ ಹೇಳ್ತಾರೆ. ನಾನು ಹೇಳಿ ಅಣ್ಣ ಒಂದು ಮಾತು ಹೇಳ್ತೀನಿ, ನೀನು ಬಂದು ಪ್ರಮೋಷನ್ ಮಾಡಿದ್ರೆ ಒಂದು ಜನಕ್ಕೆ ಗೊತ್ತಾಗುತ್ತೆ, ಒಂದು ರೀಚ್ ಸಿಗುತ್ತೆ, ದಯವಿಟ್ಟು ಮಾಡೋಣ. ಇಲ್ಲ ಶ್ರೇಯಸ್ ಒಂದು ಮಾತು ಹೇಳ್ತೀನಿ, ನಾನು ಬಂದು ಹೇಳಿದ ಜನ ಸಿನಿಮಾ ನೋಡ್ತಾರೆ ಅಂತ ಅನ್ಕೋಬೇಡ. ಜನ ಒಳ್ಳೆ ಸಿನಿಮಾ ನೋಡೇ ನೋಡ್ತಾರೆ ಖಂಡಿತವಾಗ್ಲೂ. ಜಸ್ಟ್ ಫೋಕಸ್ ಆನ್ ಗುಡ್ ವರ್ಕ್ ಅಂತ ಅವ್ರು ಹೇಳಿದ್ರು. ಸೊ ದಟ್ ಈಸ್ ಒನ್ ಸ್ಟೇಟ್ಮೆಂಟ್ ಅವ್ರು ಹೇಳಿದ್ರೆ ತುಂಬ ನನ್ನ ತಲೆಯಲ್ಲಿ ನಿಂತ್ಕೋತಾರೆ. ಸೊ ಇವಾಗ ಯಾರೇ ಸಡನ್ ಸಿನಿಮಾ ನೀವು ಪ್ರಮೋಟ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಅಂದರೆ ಪ್ರಮೋಷನ್ ಖಂಡಿತವಾಗಿ ಒಂದು ಒಳ್ಳೆ ಪ್ರಾಡಕ್ಟ್ನ ಒಬ್ಬ ಒಳ್ಳೆ ದೊಡ್ಡ ಆರ್ಟಿಸ್ಟ್ ಅದನ್ನ ರಿಲೀಸ್ ಮಾಡಿದ್ರೆ ಒಂದು ವ್ಯೂವರ್ಶಿಪ್ ಸಿಗೋದಂತೂ ಖಂಡಿತವಾಗ್ಲೂ ಸತ್ಯ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಅಟ್ ದ ಎಂಡ್ ಆಫ್ ದ ಸಿನಿಮಾ ಶುಡ್ ಬಿ ಗುಡ್. ಸಿನಿಮಾ ಶುಡ್ ವಿನ್. ಸಿನಿಮಾ ಶುಡ್ ಬಿ ಗುಡ್. ಬಟ್ ಆ ಸಿನಿಮಾ ಗುಡ್ ಅಂತ ಹೇಳಿದ್ನಲ್ಲ ಸರ್, ಸಿನಿಮಾ ಗುಡ್ ಇದ್ದಾಗ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಜನ ನೋಡೋ ಇಂಟ್ರೆಸ್ಟ್ ಬರುತ್ತೆ. ದಿನ ಬೆಳಿಗ್ಗೆ ಚೆನ್ನಾಗಿದೆ, ಚೆನ್ನಾಗಿಲ್ದೇ ಇರೋದು ಚೆನ್ನಾಗಿದೆ, ಚೆನ್ನಾಗಿಲ್ದೇ ಇರೋದು ಚೆನ್ನಾಗಿದೆ, ಚೆನ್ನಾಗಿಲ್ದೇ ಇರೋದು ಚೆನ್ನಾಗಿದೆ, ಜನ ಇಲ್ಲಿಂದ ನೋಡ್ತಾರೆ. ಈ ಹಾಲಿವುಡ್ ಬಾಲಿವುಡ್ ಮೂವೀಸ್ಗಳು ನೋಡಿದಾಗ ನಮ್ಮವರು ಯಾಕೆ ನಾವು ಈ ರೀತಿ ಮಾಡಬಾರ್ದು, ಒಂದು ಮೂವಿ ಅಲ್ವಾ. ಆಮೇಲೆ ಅದರ್ ಸೈಡ್ ಆಫ್ ದವ್ರನ್ನ ನಾನು ಮಾತಾಡ್ಬಿಡ್ತೀನಿ. ಯಾಕೆಂದ್ರೆ ಇವಾಗ ನಾವು ಒಂದು ಸೈಡ್ ಪ್ರೊಡ್ಯೂಸರ್ ಮಾತಾಡ್ಬೋದು, ಅದರ್ ಸೈಡ್ದು ಇನ್ನೊಂದು ಪ್ರಾಬ್ಲಮ್ ಇದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅಥವಾ ಯಾವುದೇ ಅಂಬರೀಷು, ಇವರೆಲ್ಲರೂ ಮೂವಿ ಓಡದೇ ಇರಲಿ ಒಂದು 5ರಿಂದ 6 ಮೂವಿ ಅದು 10 ಮೂವಿಗೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಸೊ ದಟ್ ಅವರು ಪ್ರೇಕ್ಷಕರನ್ನ ಎಂಗೇಜ್ ಆಗಿರೋರು, ಜನಗಳಿಗೆ ಸಿನಿಮಾ ಮಾಡ್ತೀವಪ್ಪ ಅಂತ. ಇವತ್ತು ಸಿನಿಮಾ ರಂಗ ಹಾಳಾಗೋದಕ್ಕೆ ಒಂದು ಮೂಲ ಕಾರಣ ನನ್ನ ಪ್ರಕಾರ, ಐ ಆಮ್ ನಾಟ್ ಡಿಕ್ಲೈನಿಂಗ್ ಇಟ್, ನನ್ನ ಪ್ರಕಾರ ಇವರು ಒಂದು ಸಿನಿಮಾನ ಅಥವಾ 2 ಸಿನಿಮಾನ ವರ್ಷಕ್ಕೆ ಬಿಡ್ತೀರಿ. ಆ 1 ಸಿನಿಮಾ 2 ಸಿನಿಮಾ ಓಡ್ಬೋದು, ಓಡದೇ ಇರ್ಬೋದು. ಮತ್ತೆ ಕಲಾವಿದರಿಗೆ ಎಲ್ಲಿ ನಿಮಗೆ ವ್ಯಾಲ್ಯೂಸ್ ಇದೆ ಅಥವಾ ನಿಮ್ಗೆ ಎಲ್ಲಿ ಊಟ ಸಿಗುತ್ತೆ, ಅವು 2 ಮೂವಿಲಿ 1 ಮೂವಿ ಓಡ್ಬೋದು, 1 ವರ್ಷ ಓಡಕ್ಕಾಗಲ್ಲ ಸರ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಫಿಲಿಂ ಮೇಕಿಂಗ್ ಅಂತ ಕಾನ್ಸಂಟ್ರೇಟ್ ಮಾಡಕ್ ಹೋದಾಗ ನಿಮ್ಮ ಮೂವಿ ರೇಟ್ಸ್ ಕಮ್ಮಿ ಆಗುತ್ತಲ್ಲ, ನಂಬರ್ ಆಫ್ ಮೂವೀಸ್. ಖಂಡಿತವಾಗ್ಲೂ ಹೇಳೋದು ಸತ್ಯ ಸರ್. ಅಂದರೆ ಸರ್ ಹೇಳಿದ್ನಲ್ಲ, ಕೆಲವು ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾಸ್, ಬೇಸಿಕ್ ಕಮರ್ಷಿಯಲ್ ಸಿನಿಮಾಸ್ ತುಂಬ ಚೆನ್ನಾಗಿ ಕತೆ ಬರ್ಕೊಂಡು, ಅಂದರೆ ಹಳೆ ಕಾಲದಲ್ಲಿ ಕತೆ ಬರೆಯೋರು ಬಂದಿದ್ದಾರೆ ಸರ್. ರೈಟ್ರು ಬೈದ, ಡೈಲಾಗ್ ರೈಟ್ರು ಬೈದ, ಡೈರೆಕ್ಟ್ರು ಗೈಡ್ ಮಾಡ್ತಾರೆ, ಇದು ಹಿಂಗೆ ಹೋಗ್ಬೇಕು, ಇದು ಹಿಂಗೆ ಹೋಗ್ಬೇಕು. ಇವಾಗ ಡೈರೆಕ್ಟ್ರೇ ಡೈಲಾಗ್ ರೈಟ್ರೇ ರೈಟ್ರು ಅದಾದ ಪ್ರೋಸೆಸ್ ದೊಡ್ಡದಾಗುತ್ತೆ ಸರ್. ಸೊ ಏನಾಗುತ್ತೆ, ಅಲ್ಲೇ ಅದ ಟೈಮ್ ಫಿಲ್ ಆಗೋಯ್ತು. ಸೊ ಅದ್ರ ಮಧ್ಯದಲ್ಲಿ ಇವಾಗ ಏನಾಗುತ್ತೆ, ಇವಾಗ ಒಂದು KGF ಆಯ್ತು ಸರ್. ಕರೆಕ್ಟ್. ಒಂದು KGF ವಾಸ್ ಅ ಗೇಮ್ ಚೇಂಜರ್ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಖಂಡಿತವಾಗಿ. ಆಮೇಲೆ ಅವ್ರು ಆ ಬ್ಯಾಕ್ ಡ್ರಾಪ್, ಆ ಎಫರ್ಟ್ಸ್ ಅಂತ ಇಟ್ ವಾಸ್ ಅ ಡಿಫ್ರೆಂಟ್ ಸ್ಕೇಲ್. ಸೊ ಅದಾದ್ಮೇಲೆ KGF 2 ಬಂತು. ಸೊ ಇವಾಗ ಅದಾದ್ಮೇಲೆ ಇವಾಗ ನಮ್ಮ ಎಸ್ ಅಂತ ಎಕ್ಸಾಂಪಲ್ ತಗೊಂಡ್ರೆ, ಅವ್ರು ಇವಾಗ ಈಸ್ ಆಲ್ರೆಡಿ ಡನ್ ದಿಸ್. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ, ನಾನೊಬ್ಬ ಆಡಿಯನ್ಸ್ ಆಗಿ ಎಲ್ಲ ಗೊತ್ತಿರೋದ್ರಿಂದ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಇದು ನಾನು ಆಲ್ರೆಡಿ ಇದು ಮಾಡಿ
ಇನ್ನ ಬೇರೆ ಲೆವೆಲ್ ಏನು ಕ್ರಿಯೇಟ್ ಮಾಡಬೇಕು ಅಂತ ಲಾರ್ಜರ್ ದನ್ ಲೈಫ್ ನಮ್ಗೆ ದೊಡ್ಡದಾಗಿ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಇಮ್ಮೆನ್ಸ್ ಟೈಮ್. ಬಟ್ ಎಲ್ಲ ದಟ್ ಇಸ್ ಫಾರ್ ಹಿಮ್, ದಟ್ ಇಸ್ ಓನ್ಲಿ ಫಾರ್ ಹಿಮ್. ಎಲ್ಲ ಆಕ್ಟರ್ ಅದನ್ನೇ ಫಾಲೋ ಮಾಡ್ತಿದಿರಲ್ಲ. ಈಗ ರಿಷಬ್ ಶೆಟ್ಟಿ ವಿಲ್ ನಾಟ್ ಆಕ್ಟ್ more than 2 movies. ರಕ್ಷಿತ್ ಶೆಟ್ಟಿ ವಿಲ್ ನಾಟ್ ಆಕ್ಟ್ more than 2 movies. ಇದು ಯಾವುದೇ ಆಕ್ಟರ್ ನ ತಗೊಳ್ಳಿ, ದೇ ವಿಲ್ ಆಲ್ಸೋ ಥಿಂಕ್ ಐ ಶುಡ್ ಡೂ ಬಿಹೈಂಡ್ ಎವ್ರಿಥಿಂಗ್ ಅಂತಂದ್ರೆ, ಮತ್ತೆ ಆಮೇಲೆ ವಾಪಸ್ ಬಂದು ಥಿಯೇಟರ್ಗಳು ಖಾಲಿ ಹೊಡೆಯುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಬರ್ತಾರೆ. ಖಂಡಿತ ಸರ್. ಇವಾಗ ಏನಾಗುತ್ತೆ, ಒಬ್ರು ಸೂಪರ್ ಸ್ಟಾರ್ ಒಂದು ಫಾಲೋ ಮಾಡಿದಾಗ ಏನಾಗುತ್ತೆ, ಎಲ್ಲರಿಗೂ ಆಸೆ ಇದ್ದಾರೆ ನಾನು ಏನೋ ಮಾಡ್ಲೇಬೇಕು ಅಂತ. ಬಟ್ ನೀವು ಹೇಳ್ದಂಗೆ ಕಮರ್ಷಿಯಲ್ ಸಿನಿಮಾಸ್ ಎಂಟರ್ಟೈನ್ ಮಾಡ್ಕೊಂಡು ಬಂದು ವರ್ಷಕ್ಕೆ 2-3 ಸಿನಿಮಾಗಳು, ನನ್ಗೆ ಆ ತರ ನೋಡಿದ್ರೆ ತೆಲುಗು ನಾನಿವ್ರು ತುಂಬಾ ಇಷ್ಟ ಆಗ್ತಾರೆ. ಕರೆಕ್ಟ್. ವರ್ಷಕ್ಕೆ 2-3 ಸಿನಿಮಾಗಳು ಈಸಿಯಾಗಿ ಕೊಟ್ಕೊಂಡವರು ಕರೆಕ್ಟ್ ಸಖತ್ತಾಗಿ ಮಾಡ್ಕೊಂಡ್ ಬರ್ತಾರೆ. ಸೊ ಎಲ್ಲೋ ನಮ್ಮ ಆಕ್ಟರ್ಸ್, ನಮ್ಮ ಸ್ಟಾರ್ಸ್ ಯಾರೇ ಇದ್ರು ಸೀನಿಯರ್ಸ್, ಸೊ ವರ್ಷಕ್ಕೆ 2-3 ಸಿನಿಮಾಗಳು ಮಾಡ್ಕೊಂಡ್ ಬಂದ್ರೆ ಐ ಥಿಂಕ್ ದೇ ಕ್ಯಾನ್ ಕೀಪ್ ದಟ್ ಥಿಯೇಟರ್ ಎಂಗೇಜ್. ನೋಡಿ ಸರ್, ರಜನಿಕಾಂತ್ ಇಷ್ಟು ವಯಸ್ಸಾದ್ರು ಅವ್ರು ಎಲ್ಲ ನೋಡಿದ್ದಾರೆ, ದುಡ್ಡು ನೋಡಿದ್ದಾರೆ, ಫೇಮ್ ನೋಡಿದ್ದಾರೆ, ಎವ್ರಿಥಿಂಗ್ ಹಿ ಹ್ಯಾಸ್. ಬಟ್ ಈವನ್ ಆ ವಯಸ್ಸಲ್ಲಿ 2 ಮೂವಿನ ಆಕ್ಟ್ ಮಾಡ್ತಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ. ಯಾಕೆ? ಬಟ್ ಹೇಳಿದಲ್ಲ ಸರ್, ಅದೇನೋ ಗೊತ್ತಿಲ್ಲ ಸರ್ ನಮಗೆ. ನಮ್ಮ ಕನ್ನಡದಲ್ಲಿ ತುಂಬಾ ಲಾರ್ಜರ್ ಲೈಫ್ ಮಾಡಬೇಕು ಅಂತ ಒಂದು ಅಪ್ರೋಚ್. ಬಟ್ ಇನ್ನೊಂದು ನನಗೆ ಯಾವಾಗ ಅನ್ಸುತ್ತೆ ಸರ್, ಯಾಕಂದ್ರೆ ಇವತ್ತು ಇನ್ಸ್ಟಾಗ್ರಾಮ್ ತೆಗೆದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಕಾಮಿಡಿ ಕಂಟೆಂಟ್ಸ್, ಲವ್ ಕಂಟೆಂಟ್ಸ್ ಎಲ್ಲ ಅವರೇ ಕ್ರಿಯೇಟ್ ಮಾಡ್ತಾರೆ ಸರ್. ಬಟ್ ಸಿನಿಮಾ ಅಂತ ಬಂದಾಗ ಏನಾಗಿದೆ, ನಾನೇನೋ ಹೊಸದಾಗಿ ಕ್ರಿಯೇಟ್ ಮಾಡಕ್ಕಲ್ಲ ಅಲ್ಲಿಗೆ. ಅಂದ್ರೆ ಇನ್ಸ್ಟಾಗ್ರಾಮ್ ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡಿದ್ರೆ ಏನ್ ಸಿನಿಮಾಗಳು ಅಂತ ಅನ್ಸುತ್ತೆ. ಅದೇನಾಗುತ್ತೆ, ಒಂದು ಕಡೆ ನೋಡಕ್ ಹೋದ್ರೆ ಜನನು 100 ರೂಪಾಯಿ ಕೊಡೋಂಗೆ 200 ರೂಪಾಯಿ ಕೊಡೋದು ದೊಡ್ಡದಲ್ಲ. 5 ಕೋಟಿ ಹಾಕೊಂಡು 100 ಕೋಟಿ ಹಾಕೋದು ದೊಡ್ಡದು ಆಕ್ಚುಲಿ ಅವಾಗ ಹಂಗ್ ಲೆಕ್ಕ ಹಾಕೊಂಡ್ರೆ. ಈಗ ನಾನು KGF, ಕಾಂತಾರ, ಬಾಹುಬಲಿ, ಎಕ್ಸ್ಪೋಸರ್, ಒಳ್ಳೊಳ್ಳೆ ಪುಷ್ಪ ಸಿನಿಮಾಗಳು ನೋಡೋದ್ಮೇಲೆ ನಾನು ಹೇಳೋದಂದ್ರೆ ಆ ಥರದ್ದೇನೋ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ನಾನೊಬ್ಬ ಸಿನಿಮಾದ ಯೋಚನೆ ಮಾಡಬೇಕು, ಆ ಥರ ಸಿನಿಮಾ ನನ್ನ ಕೈಲಿ ಮಾಡಕ್ಕಾಗಲ್ಲ. ಒಂದು ಪುಟ್ಟು ಹಾಯ್ ನಾನ ತರ ಒಂದು ಸಿನಿಮಾ, ಒಂದು ಕೃಷ್ಣ ಪಣಸಕ್ಕೆ ತರ ಸಿನಿಮಾ, ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ, ತುಂಬಾ ಲಾರ್ಜರ್ ದನ್ ಲೈಫ್ ಎರಡೋ ಫ್ಯಾಮಿಲಿ ಎಂಜಾಯ್ ಮಾಡಬೇಕು. ಸೊ ಆ ತರ ಸಿನಿಮಾಸ್ ಮಾಡೋಕೆ ಅದಕ್ಕೆ ಡೈರೆಕ್ಟರ್ಸ್ ನುಗ್ಬೇಕು ಸರ್. ಮುಂದೆ ಡೈರೆಕ್ಟರ್ಸ್ ನುಗ್ಗಿ ಏನಾಗುತ್ತೆ, ಡೈರೆಕ್ಟರ್ಸ್ ನುಗ್ದಾಗ ಒಂದು ಒಳ್ಳೆ ಔಟ್ಪುಟ್ ಕೊಟ್ರೆ ಚೆನ್ನಾಗಾದ್ರೆ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಬರ್ತಾರೆ ಸರ್. ತುಂಬಾ ಜನ ಪ್ರೊಡ್ಯೂಸರ್ಸ್ ನಂಬಿ ಡೈರೆಕ್ಟರ್ಸ್ ಕೋಟ್ಯಾಂತರ ರೂಪಾಯಿ ಕಾಸು ಹಾಕ್ತಾರೆ. ಕೆಲಸಕ್ಕೆ ಒಂದು ಪ್ರಾಜೆಕ್ಟ್ ವ್ಯಾಲ್ಯೂ ಇಲ್ಲಾಂದ್ರೆ ಈ ಟೀಮ್ ಮ್ಯಾಕ್ಸಿಮಮ್ ಇವತ್ತಿನ ಈ ಟೀಮ್ ಗ್ರಾಸ್ ಮಾಡೋ ಶಕ್ತಿ ಇರೋದು, ಈ ಟೀಮ್ ಇರೋ ಫಾರ್ಮ್ಗೆ ಒಂದು 15-20 ಕೋಟಿ ಅಂತ ಇದ್ರೆ, ಪ್ರೊಡ್ಯೂಸರ್ ಇಲ್ಲ ನೀವು ನಂಬಿ ಮಾಡಿ ಅಂದ್ಬಿಟ್ಟು ಒಂದು 50 ಕೋಟಿ 60 ಕೋಟಿ 70 ಕೋಟಿ ಖರ್ಚು ಮಾಡಿ ಕೊನೆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೆ ಏನಾಗುತ್ತೆ, ನಿನ್ನ 4 ಜನ ಡೈರೆಕ್ಟರ್ಸ್ ಯಾರು ಇದೇ ತರ ಮಾಡ್ಕೊಳ್ತಾರೋ ಇಲ್ಲ ಮಾಡಕ್ ಹೊರಟಿರೋ ಅವ್ರು ಪ್ರೊಡ್ಯೂಸರ್ ತ ಬಂದಾಗ ಪ್ರೊಡ್ಯೂಸರ್ ಆಬ್ವಿಯಸ್ಲಿ ಅಪ್ಸೆಟ್ ಆಗಿರ್ತಾರೆ. ಇವರು 3 ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದ್ರು, 4 ಸಿನಿಮಾ ಕಣ್ಮುಂದೆ ಕಾಣಿಸ್ತಾರೆ. ಎಲ್ಲಿಂದ ಕಾಣಿಸ್ತಾನೆ? ಕರೆಕ್ಟ್. ಹೇಗೆ ನಾನು ಹೇಳಕ್ ಎಷ್ಟು ಈಸಿನೋ ಚಪ್ಪಾಳಿ ಹೊಡ್ಸ್ಕೊಳ್ಳೋ ತುಂಬಾ ಕಷ್ಟ, ಕಾಸು ಹೋಗಿ ATM ಕದಿವು ಅಂತ ಹೇಳಿದ್ರೆ ಬಾಯಿ ತುಂಬಾ ಈಸಿ, ಬಟ್ ಕದಿಯಕ್ ಆಗಲ್ಲ. ಕರೆಕ್ಟ್ ಕರೆಕ್ಟ್ ಕದಿಯೋದು ಈಸಿ, ಕರೆಕ್ಟ್. ಕಾಸನ್ನ ಕೊಳ್ಳೋದು ಈಸಿ, ಬಟ್ ಕೊಳ್ಳೋದು ಸಿಗಕೊಳ್ಳೋದು ಅಷ್ಟೇ ಈಸಿ. ಸೊ ಪ್ರೊಡ್ಯೂಸರ್ಸ್ಗೂ ಈ ಪ್ರಾಬ್ಲಮ್ ಆಗುತ್ತೆ ಸರ್. ಪ್ಯಾನ್ ಇಂಡಿಯಾ ಹೀರೋ ಆಗ್ಬೇಕು ಅಂತ ನೀವು ನಿಜವಾಗ್ಲೂ ಟ್ರೈ ಮಾಡ್ತಿದ್ದೀರಾ? ಆನೆಸ್ಟ್ಲಿ ಸ್ಪೀಕಿಂಗ್. ತಾವೇ ನಾನು ಹೀರೋ ಆಗ್ಬೇಕು ಅಂತಾನ? ಹೀರೋ ಆಲ್ರೆಡಿ ಆಗಿದ್ದೀರಿ. ಪ್ಯಾನ್ ಇಂಡಿಯಾ ಮೂವಿ, ಸೇಮ್ ಬಿಹೈಂಡ್ ಎವ್ರಿಥಿಂಗ್, ಎಲ್ಲದಕ್ಕೂ ಮೀರಿ ಒಂದು ಉತ್ತಮ ದೊಡ್ಡ ಮೂವಿ ಮಾಡಬೇಕು ಸರ್. ಸೊ ದಟ್ ದ ವರ್ಲ್ಡ್ ಸರ್ ಖಂಡಿತ ನೇಷನ್ ಶುಡ್ ಟರ್ನ್. ಸರ್ ನೇಷನ್ ಶುಡ್ ಟರ್ನ್ ನಾಟ್ ಬಿಕಾಸ್ ಆಫ್ ಈಗೋ ಆರ್ ಎನಿಥಿಂಗ್ ಸರ್. ನನಗೇನಂದ್ರೆ ಐ ಆಮ್ ಪ್ರೊಫೆಷನಲ್ ಫುಟ್ಬಾಲ್ ಪ್ಲೇಯರ್ ಆಲ್ಸೋ. ನನ್ನ ಮಾರ್ಷಲ್ ಆರ್ಟ್ಸ್ ಕೂಡ ಮಾಡ್ತೀನಿ. ನಾನು ಆಕ್ಚುಲಿ ಮೂವಿ ಲುಕ್ಗೋಸ್ಕರ ಚೇಂಜ್ ಮಾಡಿದ್ದೆ. ಮೈ ನೆಕ್ಸ್ಟ್ ಕ್ವೆಶ್ಚನ್. ಸೊ ನಂದೇನಂದ್ರೆ ಇವಾಗ ನನಗೆ ಮತ್ತೆ ಒಂದು ಡಿವೈಡ್ ಮಾಡಕ್ ಇಷ್ಟ ಇಲ್ಲ, ಒಂದು ರಾಣ ಮಾಡಕ್ ಇಷ್ಟ ಇಲ್ಲ, ಇಲ್ಲಾಂದ್ರೆ ಒಂದು ಇಷ್ಟಪಡ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಜನಕ್ಕೆ ಅದು ಮೀರಿದ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟಿದೆ ಫೋನಲ್ಲಿ. ಕರೆಕ್ಟ್. ನನ್ನನ್ನು ನೋಡ್ಬೇಕು ಅಂತ ಹೇಳಿದ್ರೆ ಏನಿದೆ, ನನ್ನ ನೋಡ್ಬೇಕು. ಫಸ್ಟ್ ನೀವು ನನ್ನ ನೋಡ ಅಂತ ಹೇಳಕ್ಕಿಂತ ಮುಂಚೆ ನಾನು ನನ್ನನ್ನೇ ಕ್ವಶನ್ ಕೇಳ್ತೀನಿ, ನಾನು ಯಾಕೆ ಬೇರೆಯವ್ರು ಹೇಳೋರು ನನ್ನ ನೋಡು ಅಂತ. ಕರೆಕ್ಟ್. ನಾನೇನೋ ಹೊಸ ಕಿಸಿಬೇಕಿಲ್ಲ, ಬೇರೆಯವ್ರು ಕಿಸಿದೇ ಇರೋದು, ನಂದೇ ಆದ ಒಂದು ಟ್ಯಾಲೆಂಟ್ ಇರ್ಬೇಕಲ್ಲ. ಅವಾಗ ನಾನು ಗ್ರೇಟ್, ನೀವು ಗ್ರೇಟ್ ಅಲ್ಲ, ನಿಮ್ಗಿಂತ ಗ್ರೇಟ್, ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲ ನಾನು. ಬಿರಿಯಾನಿ ಅದೇ ಫ್ಲೇವರ್ ಇರುತ್ತೆ, ಚಿತ್ರಾನ್ನ ಫ್ಲೇವರ್ ಇರುತ್ತೆ, ರೈಸ್ ರಸಮ್ ಫ್ಲೇವರ್ ಇರುತ್ತೆ. ನನ್ನ ಫ್ಲೇವರ್ ಏನು, ನನ್ನ ಸ್ಟೈಲ್ ಏನು. ಸೊ ನಾನು ನಂಬೋದೇನು ಅಂತ ಹೇಳಿದ್ರೆ, ನನ್ನ ತರ ಹುಚ್ಚನೋ ಇಲ್ಲ ಬುದ್ಧಿವಂತರೋ ಇಲ್ಲ ದಡ್ರೋ ತುಂಬಾ ಜನ ಇದ್ದಾರೆ ಮಾರ್ಕೆಟಲ್ಲಿ. ಅಂಥವ್ರ ಜೊತೆಗೆ ಸೇರ್ಕೊಂಡು ನನ್ನ ಇರೋ ಐಡಿಯಾ ಅವ್ರಿಗೆ ಕೊಟ್ಟು, ಅವ್ರದ್ದು ಇರೋ ಐಡಿಯಾ ನಾನು ತಗೊಂಡು, ನಮ್ಮವ್ರು ಯಾವ್ದ್ರ ಜೊತೆ ಸೇರ್ಕೊಂಡು ಏನೋ ಹೊಸದಾಗಿ ಕ್ರಿಯೇಟ್ ಮಾಡೋಣ. ಒಂದು ಡ್ಯಾನ್ಸ್ ಬೇಕ್ ಮಾಡೋಕ್ಕೊಂದು ಆಸೆ ಇದೆ, ಒಂದು ಸ್ಪೋರ್ಟ್ಸ್ ಬೇಕ್ ಮಾಡೋಕ್ಕೊಂದು ಆಸೆ ಇದೆ. ನನಗೆ ಅದೇ ರೆಗ್ಯುಲರ್ ರೌಡಿಸಮ್ ನನಗೆ ಮಾಡಕ್ ಇಷ್ಟ ಇಲ್ಲ. ಏನೋ ಹೊಸದಾಗಿ ಮಾಡಬೇಕು. ನನ್ಗೆ ಅದೇ
ಮೇಲ್ ಜಾತಿ ಕೀಳ್ ಜಾತಿ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಲೈಫ್ ನಾನು ಅದು ನೋಡಿಲ್ಲ, ಅದು ನನ್ನ ಕಣ್ಣಾರೆ. ನಾನು ಯಾವತ್ತೂ ಅದನ್ನ ಆತರ ನನ್ನ ಸರ್ಕಲ್ ಆಗ್ಲಿ, ಇವತ್ತು ನಾವು ಓದ್ತಾರ ಸರ್ಕಲ್ ಆಗ್ಲಿ ಯಾರು ಕಾಣ್ತಾ ಇಲ್ಲ ಅದನ್ನ ಆತರ. ಎಲ್ಲರೂ ಈಕ್ವಲ್ ಆಗಿ ಒಬ್ಬರು ಕಾಯ್ತಾರೆ. ನಾವೇನಂದ್ರೆ ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ಮೈಂಡ್ ಸೆಟ್ ಅಂತಿರೋ ಬಾಯ್ಸ್ ನಾವೆಲ್ಲ. ಸೊ ಈ ತರ ಒಂದು ಸ್ಪೋರ್ಟ್ಸ್ ಏನೋ ಒಂದು ಇದು ಇಲ್ಲ ಒಂದು ನೇಷನ್ ಅಲ್ಲಿ ಫೈಟ್ ಮಾಡ್ತೀವಿ ನೋಡಿ. ನೀಟ್ ಎಕ್ಸಾಮ್ ತಗೊಳ್ಳಿ, ಒಂದು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು, ಈ ತರದೇನೋ ಒಂದು ಕಥೆಗಳು ಮಾಡಬೇಕು. ಅಂದ್ರೆ ಸಿಸ್ಟಮ್ ಸ್ಟ್ರಾಂಗ್ ಇದೆ, ಸಿಸ್ಟಮ್ ಹಿಂಗ್ ನಡೀತದೆ ಹಂಗ್ ನಡೀತದೆ ಅಂತಲ್ಲ. ಇದ್ರ ಮೇಲೆ ನನ್ನ ಹಠ, ನನ್ನ ಹಠ ಇಸ್ ನಾಟ್ ಜಸ್ಟ್ ಸಿನಿಮಾ. ನನ್ನ ಹಠ ಹೆಂಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ನಾನು ರೋಡ್ ಟ್ಯಾಕ್ಸ್ ಯಾಕೆ ಕಟ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ನನಗೆ ಬೆಳಿಗ್ಗೆ ಎದ್ದು ನಾನು ಒಂದು CM ಗೆ ಮತ್ತೆ DCM ಅವ್ರಿಗೆ ಟ್ವೀಟ್ ಮಾಡೋಣ ಅಂತ ಅನ್ಸುತ್ತೆ, ರಿಕ್ವೆಸ್ಟ್ ಮಾಡಿ, ಸರ್ ರೋಡ್ ಟ್ಯಾಕ್ಸ್ ನ ಸ್ಟಾಪ್ ಮಾಡ್ಬಿಡಿ ಸರ್, ಯಾಕಂದ್ರೆ ರೋಡ್ ಟ್ಯಾಕ್ಸ್ ಕಟ್ತಾರೆ ನನ್ಗಂತೂ ಕಣ್ಣಾರೆ ಕಾಣಿಸ್ತಾ ಇಲ್ಲ. ತಾಲೂಕು ಕಟ್ತಾ ಇದೀವಿ, ಇದು ಏನಾಗ್ತಿದೆ ಇಲ್ಲ, ನೀವು ಯಾರು ಅಧಿಕಾರಿಗಳು ಯಾರು ಇದಾರೆ ನೋಡಿ ಅಂತ ಹೇಳ್ತಾರೆ. ಆಮೇಲೆ ಒಂದ್ ಥಿಂಗ್ ಏನಂದ್ರೆ, ನನಗೆ ಸಿನಿಮಾ ಬಿಟ್ಟು ಕಾಡ ಕ್ವಶನ್ ಅಂತ ಹೇಳಿದ್ರೆ, ವಾಯ್ಸ್ ರೇಸ್ ಮಾಡೋಕ್ಕೆ ಜನಕ್ಕೆ ಭಯ. ಬಟ್ ಈಗ ನಿಮ್ಗೆ ಆಸೆ, ಬಟ್ ವೈ ಯು ನಾಟ್ ಡೂಯಿಂಗ್ ಇಟ್, ಯಾಕೆ ಮಾಡಲ್ಲ? ಅಂದ್ರೆ ನನಗೆ ನಾನು ಲಾಸ್ಟ್ ಟೈಮ್ ಒಂದು ಇಶ್ಯೂನ ನಾನು ಒಂದ್ಸರಿ ಅದ್ರ ಬಗ್ಗೆ ಮಾತಾಡಿದಾಗ ನನಗೆ ಬೇರೆ ಕಡೆ ಒಂದು 2-3 ಫೋನ್ಗಳು ಬಂತು ನನಗೆ. ಆಕ್ಚುಲಿ ನನಗೆ ಲಾಸ್ಟ್ ಟೈಮ್ ಒಂದೇ ಒಂದು ಇಶ್ಯೂ ಬಗ್ಗೆ ನಾನು ಮಾತಾಡಿದಾಗ ತುಂಬಾ ಬೇಜಾರಾಗಿದ್ದ ಇಶ್ಯೂ ಇದೆ ಅಂತ ಹೇಳಿದ್ರೆ, ಒಂದು ಪಬ್ಲಿಕ್ ಅಲ್ಲಿ ಪಾರ್ಕ್ ಅಲ್ಲಿ ಹುಡುಗ ಕೇಳ್ಕೊಂಡು ಕುತ್ಕೊಂಡು ತಪ್ಪು ಕುತ್ಕೊಂಡು ಹೋಗ್ಬಿಟ್ಟು ಮಾರಲ್ ಪಾಲಿಸಿ ಮಾಡ್ತೀವಿ, ಇದೀಗ ಮಾಡಂಗಿಲ್ಲ ಅಂತ ಮಾಡೋ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟ್ ಮಾಡಿದ ವ್ಯಕ್ತಿಗಳು ಏನೋ ಒಂದು ವಿಡಿಯೋ ನೋಡಿದಾಗ ತುಂಬಾ ನೋವಾಯ್ತು. ವ್ಯಕ್ತಿ ಮೇಲೆ ನೋವಲ್ಲ, ಅಂದ್ರೆ ನಾವು ಊರಿಗೆಲ್ಲ ಬುದ್ಧಿ ಹೇಳಿದಾಗ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಮಾಡಿದಾಗ ನನಗೆ ತುಂಬಾ ನೋವಾಯ್ತು. ಆಮೇಲೆ ಐ ಥಿಂಕ್ ನಾನು ಹೇಳಿದ ತಕ್ಷಣ ನಾನು ಟಾರ್ಗೆಟ್ ಮಾಡೋದು ವೆರಿ ರಾಂಗ್. ನನಗೆ ಮಾತಾಡ್ಬೇಕು ಅನ್ಸ್ತು. ಗುರು ಎಲ್ಲರೂ ಭಯ ಪಡ್ತಾರೆ ಮಾತಾಡಕ್ಕೆ, ಯಾಕೆ ಭಯ ಪಡ್ಬೇಕು? ನಂಗೆ ಚಿಕ್ಕ ವಯಸ್ಸಲ್ಲಿ ಸರ್ ಸ್ಕೂಲ್ ಇದ್ದಾಗ ಒಂದು ಯಾವಾಗ ನನ್ನ ಅಂತ ಇಂಟೆಲಿಜೆಂಟ್ ಕಿಡ್ ಅಲ್ಲ. ನನಗೆ ಬ್ರಿಟಿಷರು ನನ್ನ ಆಳಿದಾಗ ನನ್ಗೆ ಯಾವಾಗ ಹೇಳೋದು, ಇಷ್ಟು 1000 ಜನ ಬ್ರಿಟಿಷ್ ಇಷ್ಟು ಕೋಟಿ ಇಂಡಿಯನ್ಸ್ ನ ಆಳಿದ್ರಂತ. ನಾನು ಯಾವಾಗ ಒಂದು ಕ್ವಶನ್ ಅಮ್ಮ ಕೇಳ್ತಾ ಇದ್ದೆ, ಇದು ಒಂದೇ ಕ್ವಶನ್ ಕೇಳ್ತಾ ಇದ್ದೆ, ಹೆಂಗ್ ಸಾಧ್ಯ ಅಮ್ಮ ಒಬ್ಬ ಪಂಚ 50 ಜನ 60 ಜನ 100 ಜನ ಹೆಂಗ್ ಆಳಕ್ ಸಾಧ್ಯನೇ ಇಲ್ಲ. ನಮ್ಮವ್ರು ಏನ್ ಕತೆ ಕೇಳ್ತಾರೆ ಎಲ್ಲರೂ. ಇನ್ನೊಂದ್ಸರಿ ಯಾವ್ದೋ ಒಂದು ಟೆಂಪಲ್ ಅಲ್ಲಿ ಇತ್ತು, ಒಂದು ಟೆಂಪಲ್ ಹತ್ರ 50,000 ಜನ ಏನೋ ಅದನ್ನ ಒಂದು ಔರಂಗಜೇಬ್ ರಾಜ 500 ಜನ ಹಿಡ್ಕೊಂಡು ಅಷ್ಟು ಜನ ಸಾಯಿಸ್ತಾನಂತೆ. ಆದ್ರೆ ಏನ್ ಮಾಡ್ತಾ ಇದ್ರು ನನ್ಗೆ ಅರ್ಥ ಆಗಿಲ್ಲ ಏನಕ್ಕೆ ಹಂಗಿತ್ತು ಅಂತ. ಬಟ್ ಇವತ್ತಿಗೆ ಅರ್ಥ ಆಗ್ತಾರೆ ಸರ್. ಗೇಟೆಡ್ ಕಾಂಪೌಂಡ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ 50 ಜನ ಆಕ್ಚುಲಿ ಮೂವಿ ಮಾಡಿದ್ದಾರೆ, ಹಿಂದಿಲಿ ಆ ಮೂವಿನೂ ಬಂದಿದೆ ಸಿಮಿಲರ್. ಜಲಿಯನ್ ವಾಘಾಬಾದ್ ಹತ್ಯಾಕಾಂಡದ ಒಂದು ಮೂವಿನ ಮಾಡಿದ್ರೆ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅಷ್ಟು ಜನ ಆರ್ಮಿ ಇಟ್ಕೊಂಡು ಶೂಟ್ ಮಾಡಿಸ್ತಾನೆ. ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಸರ್ ನಿಮಿಷ ಇವತ್ತು ಅರ್ಥ ಆಗ್ತದೆ ಸರ್ ಏನಕ್ಕೆ ನಮ್ಮ ಅಷ್ಟು ಜನ ಬ್ರಿಟಿಷರ್ ಆಡೋದು ಅಂತ. ಯಾಕಂದ್ರೆ ನಮ್ಮವ್ರಿಗೆ ನಮ್ ಯೂನಿಟಿ ಇಲ್ಲ ಸರ್. ನಮ್ಮವ್ರು ಒಂದು ಕಾಸ್ ಫೈಟ್ ಮಾಡಕ್ಕೆ ಎಲ್ಲರೂ ಬರ್ತಾ ಇಲ್ಲ. ಒಂದು ಪ್ರೆಷರ್ ಯಾರು ಬರ್ತಾರಂಗೆ, ಯಾಕಪ್ಪ ನಾ ಕೇಳ್ಬೋಣ. ಗೌರ್ಮೆಂಟ್ ಅಸ್ತ್ರಗಳಿದೆಯಲ್ಲ ಎಲ್ಲಾನು ಕರೆಕ್ಟ್. ಯಾಕಂದ್ರೆ ನೀವು ಗೌರ್ಮೆಂಟ್ ವಾಸ್ ಕ್ರಿಯೇಟೆಡ್ ಫಾರ್ ದ ಪೀಪಲ್, ಜನ ಸಂರಕ್ಷಣೆಗೋಸ್ಕರ. ಗುರು ಗಲಾಟೆ ಆಗಬೇಡ, ನಾವು ಎಲ್ಲ ಸೇರ್ಕೊಂಡು ಸಿಸ್ಟಮ್ ಮಾಡ್ತೀವಿ. ನೀವೇನೋ ಮಾತಾಡ್ತೀವಿ ಬರುತ್ತಲ್ಲ, ಇಡೀ ಬರುತ್ತೆ, ಎಲ್ಲಾ ಕೇಸ್ಗಳು ಬರುತ್ತೆ. ಸಾರಿ ಟು ಇಂಟರಪ್ಟ್ ಯು. ನೀವು ಹೇಳಿದ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಪೀಸ್ ಅಂಡ್ ಮೈಂಡ್ ಅಷ್ಟೇ ನೋಡ್ತೀವಿ ಅಂತ. ನಿಮ್ಮ ಪ್ರಕಾರ ಮುಂದೆ ಒಂದು 20 ವರ್ಷ 30 ವರ್ಷ ಜಾತಿ ವ್ಯವಸ್ಥೆ ಸತ್ತೋಗುತ್ತೆ ಅನ್ಸುತ್ತಾ? ಸರ್ ಜಾತಿ ವ್ಯವಸ್ಥೆ ಸತ್ತೋಗುತ್ತೆ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾತಿ ಅನ್ನೋದು ಏನಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಟ್ಯೂನ್ ಮಾಡಿಬಿಡ್ತಾರೆ ನಾವು ಇದು ಅಲ್ಲ. ಜಾತಿ ನನ್ನ ಪ್ರಕಾರ ಜಾತಿ ಅನ್ನೋದು ಕಲ್ಚರ್, ಅವ್ರಿಗಿರೋ ಸ್ಟೈಲ್ ಆಫ್ ಲಿವಿಂಗ್, ಅವತ್ತಿಂದ ಊಟದ ಪದಾರ್ಥ ಮೇಲೆ ಅದೊಂದು ಜಾತಿ ನಿಂತವ್ರು. ಅದನ್ನ ಏನ್ ಮಾಡಿದ್ರು, ಎಲೆಕ್ಷನ್ ಅಂತ ನಿಂತಾಗ ಗುರು ಪ್ರತಿಯೊಬ್ಬ ಊರಲ್ಲಿ ಒಬ್ಬ ನಿಂತ್ಕೊಳ್ಳಿ, ಒಂದು ಗೌರ್ಮೆಂಟ್ ಸೃಷ್ಟಿ ಆಗುತ್ತೆ, ಅವನ್ನೆಲ್ಲ ನೋಡ್ಕೋತೀನಿ ಅಂತ. ಅವಾಗ ಏನಾಗುತ್ತೆ, ನಮ್ಮೊಂದು ನಿಲ್ಸೋಣ ಗುರು, ನಮ್ಮೊಂದು ಮಾಡ್ತೀವಿ ಅಂತ. ಹ್ಯೂಮನ್ ಸೈಕಾಲಜಿ ಕರೆಕ್ಟ್. ನಮ್ಮೊಂದು ನಿಲ್ಸ್ಕೊಳ್ಳೋಣ, ಒಂದು ನಮಗೆ ಮಾಡೋಣ ಅಂತ. ಕರೆಕ್ಟ್. ಜಾತಿ ಇಲ್ದಿರೋ ಇಲ್ಲ ಗುರು, ನಾವು ಸೆಕ್ಯುಲರ್ ಕಂಟ್ರಿಯಾಗಿ ಇರ್ಬೇಕು ಅಂದ್ರೆ ಏನಾಗುತ್ತೆ, ಹೇಟ್ ತಂದ್ಬಿಡೋಣ. ಹೇಟ್ ತಂದ್ಬಿಟ್ರೆ ಏನಾಗುತ್ತೆ, ಹೇಟ್ ತಂದ್ರೆ ಏನಾಗುತ್ತೆ, ಇವಾಗ ನೀವು ನಿಮ್ಮ ಸಪೋರ್ಟ್ ಮಾಡಿದ್ರೆ ನಮ್ಮ ಸಪೋರ್ಟ್ ಮಾಡ್ಲೇಬೇಕು, ಬದುಕಬೇಕಲ್ಲ, ಸರ್ವೈವಲ್ ಫಿಟ್ಟೆಸ್ಟ್ ಆಗುತ್ತೆ. ಕರೆಕ್ಟ್. ಸೊ ಆ ಗೇಮ್ ಪ್ಲೇ ಇಂಡಿಯಾ ರನ್ ಆಗ್ತದೆ ಅಂತ ನಾನು ನಂಬ್ತೀನಿ. ಯಾವಾಗ ನಾನು ಚಿಕ್ಕ ವಯಸ್ಸಿದ್ದಾಗ ಹಿಂದೂ ಮುಸ್ಲಿಂ ಗಲಾಟೆ ಅಂತ ನಾನು ಕೇಳ್ತಾ ಇದ್ದೆ. ನಾನು ಒಬ್ಬ ಪಕ್ಕ ಹಿಂದೂ, ನನ್ನ ಕಲ್ಚರ್ ಅದು ಅಂದ್ರೆ ನಾನು ಮುಸ್ಲಿಂ ಅಪೋಸಿಷನ್ ಮಾಡಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಹಳೆ ಕಾಲದ ಏನೋ ಗಲಾಟೆಗಳು ನಡೆದಿರ್ಬೋದು, ಬಟ್ ನಾನು ಅವತ್ತಿಲ್ಲ. ಹಂಗನ್ಬಿಟ್ಟು ಇವತ್ತಿರೋದನ್ನೆಲ್ಲ ಓಡ್ಸಕ್ಕಾಗತ್ತ? ಆಗಲ್ಲ. ಕರೆಕ್ಟ್. ಇವತ್ತಿರೋದನ್ನ ಜಗಳ ಮಾಡಕ್ಕಾಗತ್ತಾ? ಆಗಲ್ಲ. ಕರೆಕ್ಟ್. ಇವಾಗ ಇರೋ ದೇಶ, ನಮ್ಮ ದೇಶದ ಹಲವಾರು ರೀಜನ್ಸ್ ಇದೆ, ಹಲವಾರು ರಿಲಿಜಿಯನ್ಸ್ ಇದೆ, ಒಟ್ಟಿಗೆ ಬಾಳ್ಲೇಬೇಕು. ಒಟ್ಟಿಗೆ ಹೆಂಗ್ ಬಾಳ್ತೀವಿ ಅದನ್ನ ಸೊಲ್ಯೂಷನ್ ಹುಡುಕ್ಬೇಕು ಹೊರತು ನಾವ್ ಹಿಂಗೆ ಅವ್ರಿಗೆ ಅಂತ ಹೇಳಿದ್ರೆ ಜೀವನ ಪೂರ್ತಿ. ಅಪಾರ್ಟ್ ಫ್ರಮ್ ಆಕ್ಟರ್, ಈ ಒಂದು ಸೋಷಿಯಲ್ ಥಾಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ದೇವರಾಣಿ. ಯಾಕೆ ಅಂತಂದ್ರೆ, ಬಿಕಾಸ್ ಮೋಸ್ಟ್ ಆಫ್ ದ ಆಕ್ಟರ್ಸ್ಗೆ ಸೊಸೈಟಿ ಮೇಲೆ ಆಸೆನೆ ಹೋಗ್ಬಿಟ್ಟಿದೆ. ನೀವು ಹೇಳಿದ್ರಿ ವಾಯ್ಸ್ ರೈಸ್ ಮಾಡಬೇಕು ಅಂತಂದ್ರೆ, CMಗೆ DCMಗೆ ಒಂದು ಟ್ವೀಟ್ ಮಾಡಿ ಹೇಳಬೇಕು, ದಿಸ್ ಇಸ್ ದ ಪ್ರಾಬ್ಲಮ್ ಅಂದ್ರಿ, ಕ್ಯಾಸ್ಟಿಸಮ್ ಬಗ್ಗೆ ಮಾತಾಡಿದ್ರಿ. ಟೇಕಿಂಗ್ ಆಲ್ ದಿಸ್ ಫಾರ್ ಎ ಕನ್ಸಿಡರೇಷನ್,
ನಮ್ಮ ದೇಶದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ್ದು ಜಾತ್ಯತೀತ ದೇಶ, ಎಲ್ಲರೂ ಸಮಾನರು, ಧರ್ಮ ಸಮಾನತೆ, ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು ಜೊತೆಲಿದ್ದಾರೆ, ಅವರನ್ನ ನಾವು ಸಮಾನರಾಗಿ ನೋಡ್ಕೊಬೇಕು. ಇದು ಫಂಡಮೆಂಟಲ್ ರೈಟ್ ಆಫ್ ಆರ್ಟಿಕಲ್ 19. ಇದು ನಡೀತಿದ್ಯಾ ಸರ್? ನನಗೆ ಜಾತಿಯಿಂದ ನಡೀತಿದೆ ಅಂತ ಅಷ್ಟು ಬುದ್ಧಿವಂತನಲ್ಲ ಸರ್. ನನಗೆ ಅಂದ್ರೆ ನಾಟ್ ಬೀಯಿಂಗ್ ಡಿಪ್ಲೊಮ್ಯಾಟಿಕ್ ಅವ್ರ ಸೇಫ್ಟಿ ಆಗಿ ನೋಡ್ತಾರಲ್ಲ, ನನಗೆ ಅಷ್ಟು ಡೀಪ್ ಲೆವೆಲ್ ನನಗೆ ಕಾಣಿಸೋದು ಏನಂದ್ರೆ ಗುರು ಅಲ್ಲ ಸರ್, ಈಗ ಸೆಕ್ಯುಲರ್ ಕಂಟ್ರಿ ಅಂತ ಸಂವಿಧಾನ ಅನೌನ್ಸ್ ಮಾಡಿದೆ ಸರ್, ಹೌದಾ? ನಾವು ಅದನ್ನು ಒಪ್ಕೊಂಡಿದ್ದೀವಿ ಜಾತ್ಯತೀತ ದೇಶ ಅಂತ. ಬಟ್ ಇಲ್ಲಿ ಯಾರೋ ಒಬ್ರು ಬರ್ತಾರೆ, ನಾನು ಹಿಂದೂ ಧರ್ಮದ ವಾದಿ, ನನ್ನ ಗೆಲ್ಸಿ ಅಂತ. ಅದನ್ನ ಎಲ್ಲಾ ಜನರು ಸೇರಿಸ್ಬಿಟ್ಟು ಗೆಲ್ಲಿಸ್ತಾರೆ. ಪಕ್ಷ ಅಧಿಕಾರದ ಬರ್ತದೆ, 11 ವರ್ಷ ಅಧಿಕಾರವನ್ನು ಆಳ್ತಾರೆ. ಬಟ್ ಆದ್ರೆ ಅದಕ್ಕೊಂದು ಸಪ್ರೇಟ್ ವರ್ಗ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಅಂದ್ರೆ ನಾವೆಲ್ಲ ಹಿಂದೂಗಳಲ್ವಾ ಅಂತ ಪ್ರಶ್ನೆ. ಸೊ ನಿಮಗೆ ಅದನ್ನ ವೈಯಕ್ತಿಕವಾಗಿ ಏನ್ ಅನ್ಸುತ್ತೆ, ಸಾಮಾಜಿಕವಾಗಿ ಏನ್ ಅನ್ಸುತ್ತೆ? ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಅಂದ್ರೆ, ಇದೇ ರೀತಿ ಇದ್ರೆ ದೇಶ ಅಂತೂ ಖಂಡಿತವಾಗಿ ಹಾಳಾಗೋಗುತ್ತೆ. ದೇಶ ಹಾಳಾಗೋ ಸ್ಥಿತಿಲಿ ಆಲ್ರೆಡಿ ಇದೆ ಇವಾಗ. ನನಗೆ ಏನಕ್ಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಒಂದು ಎಲೆಕ್ಷನ್ ನಿಂತಾಗ ಏನೋ ಒಂದು ಕ್ಯಾಪ್ಟನ್ ಅಂತ ನಿಂತಿರೋ ಒಂದು ಟೀಮಲ್ಲೇ ನನ್ನ ಬೆಸ್ಟ್ ಫ್ರೆಂಡ್ ಆಡ್ತಾರೆ, ಯಾರು ಆಡ್ತಾರೆ ನನಗೆ ಬೇಕಾಗಿಲ್ಲ. ಟೀಮ್ಗೆ ಏನ್ ಬೇಕು, ಗೆಲ್ಲಕ್ಕೆ ಏನ್ ಬೇಕು ಅಷ್ಟೇ ನನ್ನ ವಿಷನ್. ನಮ್ಮ ಎನಿಮಿ ಜೊತೆಲಿ ಎನಿಮಿನೂ ಆಡ್ತಾ ಇದ್ರು ಟೀಮ್ ಗೆಲ್ಬೇಕಷ್ಟೇ. ಅವ್ನು ನನ್ನ ಫ್ರೆಂಡ್ ಇವನು ಸಪೋರ್ಟ್ ಮಾಡೋಣ ನಮ್ಮೋದಿಲ್ಲ. ಸೊ ನಾವು ಗವರ್ನೆನ್ಸ್ ಅಂತ ಬಂದಾಗ ಜಾತಿ ಬಿಟ್ಟು ಗುರು ದೇಶಕ್ಕೆ ಒಳ್ಳೇದೇನು, ನ್ಯಾಯ ನೀತಿ ಏನು ಅದು ಮನುಷ್ಯಗೆ ಗೊತ್ತಿದೆ. ನನಗೆ ಏನಕ್ಕೆ ಅನ್ಸುತ್ತಂದ್ರೆ, ಇವಾಗ ಥೈಲ್ಯಾಂಡ್ ಆಗಲಿ, ಬ್ಯಾಂಕಾಕ್ ಆಗಲಿ, ಮೋಸ್ಟ್ ಆಫ್ ದೀಸ್ ಕಂಟ್ರೀಸ್ ವರ್ ಬೇಸಿಕಲಿ ಫೇಮಸ್ ಫಾರ್ ಮೋರ್ ಆಫ್ ಪ್ರಾಸ್ಟಿಟ್ಯೂಷನ್. ದಟ್ ಈಸ್ ವೇರ್ ದಟ್ ಗೈನ್ ದ ಟೂರಿಸಂ, ಅಲ್ಲಿಂದ ಮೇಜರ್. ವೆರಿ ಟ್ರೂ. ನನಗೆ ಆ ದೇಶಕ್ಕೆ ಹೋದಾಗ ನಮ್ಗಿಂತ ಮುಂದೆ ಗುರು ಅವರು ಅಂತ ಅನ್ಸ್ಬಿಡ್ತು. ನಮ್ದು ₹3 ಕೊಟ್ಟರೆ ಅವ್ರು ₹1 ಬರುತ್ತೆ. ರೋಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನನಗೆ ದೊಡ್ಡ ಕಾಡ ಕ್ವಶನ್ ಏನು ಅಂದ್ರೆ, ನಾನು ತುಂಬಾ ಟ್ರಾವೆಲ್ ಮಾಡ್ತೇನೆ ಸರ್. ನಾನು ಟ್ರಾವೆಲ್ ಮಾಡಿದಾಗ ಯುರೋಪ್ ಹೋದಾಗ ನವೆಂಬರ್ ಡಿಸೆಂಬರ್ ಆದ್ರೆ, ನವೆಂಬರ್ ಇಂದ ಫೆಬ್ರವರಿ ಮಾರ್ಚ್ ತನಕ ಸ್ನೋ ಏನು ಇರಲ್ಲ, ಕಲಿಯಕ್ಕಾಗಲ್ಲ. ನಮ್ಮಲ್ಲಿ ವರ್ಷ ಪೂರ್ತಿ ಬೆಳೆಯೋದು ಅಂತ ದೇಶ. ಚಿನ್ನದ ಭೂಮಿ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ. ಇಲ್ಲಿ ಚಿನ್ನದ ಭೂಮಿ ಏನಕ್ಕೆ ಅಂತಂದ್ರೆ, ಇಲ್ಲಿ ಮಿನರಲ್ಸ್ ಇದೆ, ಕ್ಲೈಮೇಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಏನಾಗ್ತದೆ ಅಲ್ಲಿ, ನಮ್ಗೆ ಫೆಸಿಲಿಟೀಸ್ ಸಿಗ್ತಲ್ಲ. ಏನಾಗುತ್ತೆ, ಇವಾಗ ನಮ್ಗೆ ಟಾಪ್ ಕ್ವಾಲಿಟಿ ಬೆಳೆಯೋ ಫ್ರೂಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗ್ತದೆ ಎಲ್ಲ ಕಡೆ, ಬೇರೆ ಕಡೆಗೆ. ಇವಾಗ ತುಂಬಾ ಬಟ್ಟೆಗಳು, ಬ್ರಾಂಡೆಡ್ ಬಟ್ಟೆಗಳು ಅಂತ ಆಗ್ತಲ್ಲ, ಆ ಬ್ರಾಂಡೆಡ್ ಬಟ್ಟೆಗೆ ಕಾಟನ್ಗಳು ನಾವು ಸಪ್ಲೈ ಮಾಡ್ತಾ ಇದೀವಿ. ಇದೆಲ್ಲ ನಮ್ಗೆ ಈಚೆ ಅನ್ಸುತ್ತೆ, ಅಯ್ಯೋ ನಮ್ ದೇಶ ಇಷ್ಟು ಇದೆಯಲ್ಲಪ್ಪ, ಏನ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಇದನ್ನ ಕೇಳಕ್ ಹೋದಾಗ ನಿಮ್ಗೆ ಪವರ್ ಬೇಕು. ಇಲ್ಲ ವಾಯ್ಸ್ ಯೂಸ್ ಮಾಡಕ್ ಹೋದ್ರೆ ನಿಮ್ಗೆ ಎನ್ ನಂಬರ್ ಆಫ್ ಪೀಪಲ್ ಇಂದ ಬರುತ್ತೆ ಫೋನ್ಗಳು, ಬೇಡ ಮತ್ತೆ ಬಿಡಿ ನೀವು ಯಾಕೆ ಅಂತ. ಸೊ ಈ ಥಿಂಗ್ಸ್ ಇದೆ ಈ ತರ. ಸೊ ನಾನು ಖಂಡಿತ ಒಂದ್ ದಿವಸ ನನ್ನೊಂದು ಆಸೆ ಇದೆ, ವಾಯ್ಸ್ ರೈಸ್ ಮಾಡ್ಲೇಬೇಕು, ಅದೊಂದು ದೊಡ್ಡ ಮಟ್ಟದಲ್ಲಿ ರೈಸ್ ಮಾಡಬೇಕು ಅನ್ನೋ ಆಸೆ ಇದೆ. ಖಂಡಿತ ಪೊಲಿಟಿಷಿಯನ್ ಆಗ್ತೀರಾ ಸರ್? ಪೊಲಿಟಿಷಿಯನ್ ಆಗ್ಬೇಕು ಅನ್ನೋ ಆಸೆ ಇಲ್ಲ ಸರ್. ಬಟ್ ಪೊಲಿಟಿಕಲಿ ನಡೆಯೋ ತಪ್ಪುಗಳು ಅಟ್ಲೀಸ್ಟ್ ಮಾತಾಡೋಕೆ ಹೋಗ್ತಾ ಗಂಡಸು ಅಂತ ಹೇಳಿದ ವ್ಯಕ್ತಿಯಿಂದ ಅಟ್ಲೀಸ್ಟ್ ಗಂಡಸ್ ತರ ಒಂಚೂರು ತಪ್ಪು ನಡೆದಿದ್ದಾರು ಹೇಳಕ್ ಭಯ ಪಡ್ದಿರ ಇರೋ ವ್ಯಕ್ತಿ ಆಗ್ಬೇಕು ಅಂತ ಆಸೆ. ವೈಟ್ಲಿ ಸೆಡ್. ಯಾಕೆಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ಫೋಟೋ ನೋಡಿದೆ ಥೈಲ್ಯಾಂಡ್ ಅಲ್ಲೇ. ಆ ಫೋಟೋ ನೀವು ಪೋಸ್ಟ್ ಮಾಡಿದಾಗ ನಾನು ಅನ್ಕೊಂಡೆ, ಯಾರಿಗೂ ಅಷ್ಟು ಧೈರ್ಯ ಬರಲ್ಲ. ಯಾಕಂದ್ರೆ ಆ ಸ್ಟ್ರೀಟು ನಾನು ನೋಡಿದೀನಿ, ಆ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಫೋಟೋ ಹಾಕ್ದ ಅಂದ್ರೆ ಅವ್ನು ಏನ್ ಹೋಗವನೇ ಅಂತ ಅವ್ರವರೇ ಇಮ್ಯಾಜಿನೇಷನ್ ಬಿಟ್ಕೊಂತಾರೆ. ಲೆಟ್ ಅಸ್ ಲೀವ್ ಟು ದೆಮ್. ಬಟ್ ಆದ್ರೂ ಎಷ್ಟು ಆಕ್ಟರ್ಸು ಈಗ ನಮ್ಮ ಬೆಂಗಳೂರಲ್ಲಿ ಒಂದು 60% ಥೈಲ್ಯಾಂಡ್ ಹೋಗಿರ್ತಾರೆ, ನೋ ಡೌಟ್. ಬಟ್ ಯಾರು ಆ ಫೋಟೋನ ಪೋಸ್ಟ್ ಮಾಡಬೇಕು ಅನ್ನೋ ಧೈರ್ಯವನ್ನೇ ತೋರಿಸೋದಿಲ್ಲ. ಫರ್ಗೆಟ್ ಅಬೌಟ್ ಸಾಮಾಜಿಕ ಜವಾಬ್ದಾರಿ, ವಾಯ್ಸ್ ರೈಸಿಂಗು, ಅಥವಾ ಅನ್ಯಾಯವನ್ನ ಅನ್ಯಾಯ ಅಂತ ಕೇಳುವಂತಹ ಧೈರ್ಯ ಇಲ್ಲ. ಸೊ ಅಟ್ಲೀಸ್ಟ್ ನೀವು ಇಷ್ಟೆಲ್ಲ ಹೇಳಿದ್ದಕ್ಕೆ ನನಗೊಂದಂತೂ ಅರ್ಥ ಆಯ್ತು, ಸಾಮಾಜಿಕ ಜವಾಬ್ದಾರಿ ಅಂತೂ ಶ್ರೇಯಸ್ಸಿದೆ. ಸೊ ದಯಮಾಡಿ ಒಂದು ದಿನ ಬೇಡ, ಆದಷ್ಟು ಬೇಗ ಬಿಫೋರ್ ದ ಎಲೆಕ್ಷನ್ ಆಗುತ್ತೆ ಮುಂಚೆ ನೋಡಿ, 11 ವರ್ಷ ಆಯ್ತು ಎಲೆಕ್ಷನ್ ಆಗಿ, ಯಾರು ಪ್ರಶ್ನೆ ಕೇಳೋರಿಲ್ಲ. ಆದಷ್ಟು ಬೇಗ ನಿಮ್ ವಾಯ್ಸ್ ಬರಲಿ ಅನ್ನೋದು. ಆಕ್ಚುಲಿ ನಂದಲ್ಲ ಸರ್, ನನ್ಗೆ ಯಾವಾಗಲೂ ನಂಬ್ತೀನಿ. ನಾನು ಯಾವಾಗಲೂ ಯಾರಿಗೋ ಹೇಳ್ತಾ ಇದ್ದೆ ಅನ್ಸುತ್ತೆ, ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡಕ್ಕೆ ಒಂದು ಡೈಲಾಗ್ ಬರ್ತದೆ ಸ್ಕ್ರಿಪ್ಟ್ ಅಲ್ಲಿ, ಇಂಡಿಯನ್ ಫಾರೆನ್ ಸಿಗಾಕೊಂಡು. ನನ್ನ ದೇಶ ಏನಕ್ಕೆ ಒಂದು ಮಾತಾಡ್ತಾ ಇದ್ರೆ, ಬ್ರಿಟಿಷರ ವಿರುದ್ಧ ಎಷ್ಟೋ ಜನ ಪ್ರಾಣ ಕೊಟ್ಟು ಹೋರಾಟ ಸತ್ತೋಗ್ರು ಏನಕ್ಕಾಗಿ, ನ್ಯಾಯ ನೀತಿ ಧರ್ಮಕ್ಕೆ ಅಂತ ನಾಡಲ್ಲಿ ಹುಟ್ಟಿರೋ ನಾನು ಗಂಡಸ್ತರ ಬದುಕಬೇಕು, ನ್ಯಾಯ ನೀತಿ ಬದುಕಬೇಕು. ಬರ್ತಾರೆ ಇಟ್ ಇಸ್ ಆಫ್ ನೋ ಯೂಸ್. ಅವರಲ್ಲಿ ನಮ್ಮ ಪೂರ್ವಜರು, ನಮ್ಮ ಆನ್ಸೆಸ್ಟರ್ಸ್ ನಮಗೋಸ್ಕರ ಪ್ರಾಣ ಕೊಟ್ಟು ಹೇಳಿಕ್ಕೆ ನಾವು ಚೆನ್ನಾಗಿರ್ಲಿ ಅಂತ, ನಮ್ಮ ಜನರೇಷನ್ ಚೆನ್ನಾಗಿರ್ಲಿ ಅಂತ. ನಮ್ಮ ಜನರೇಷನ್ ನಾವು ಭಯ ಪಡ್ಕೊಂಡು ವಾಯ್ಸ್ ರೈಸ್ ಮಾಡೋಕೆ ನಮ್ಮಲ್ಲೇ ಮೋಸ ಆಗ್ತಾರೆ. ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರ್ಬೇಕಾ ಸರ್? ನಮ್ಗೆ ಯಾರೋ ಬಿಟ್ಕೊಟ್ಟು ಹೋಗಿದ್ದಾರೆ, ನಾವು ನೆಕ್ಸ್ಟ್ ಜನರೇಷನ್ಗೆ ಸಂರಕ್ಷಣೆ ಮಾಡಬೇಕು. ನಾನು ಲಾಸ್ಟ್ ಟೈಮ್ ನಮ್ಮ ಏರಿಯಾ MLA ಮೀಟ್ ಮಾಡಿ ಹೇಳಿದೆ, ನಾನು ನೆದರ್ಲೆಂಡ್ಸ್ ಅಲ್ಲಿದ್ದೆ. ನೆದರ್ಲೆಂಡ್ಸ್ ಪ್ರೊಫೆಷನಲ್ ಫುಟ್ಬಾಲ್ ಪ್ಲೇಯರ್. ನೆದರ್ಲೆಂಡ್ಸ್ ಅಂದಾಗ ಐ ವೆಂಟ್ ಟು ಗ್ರೌಂಡ್ ಪ್ಲೇಯಿಂಗ್ ಫುಟ್ಬಾಲ್. ನಾನು should we pay ಅಂತ ಹೇಳಿ, ಅಂತ so should we pay, why ಅಂತ ಹೇಳಿದ್ರು. So this is turf we should not pay. No everything is free. Free just Sunday ಅದು society Sunday and no fully free. ನಾನು ನೋಡ್ಬಿಟ್ಟು ಅಯ್ಯೋ ಫುಲ್ ವರ್ಷ ಟರ್ಫ್ ಫ್ರೀನಾ?
ನೋಡಿ ನಮ್ಮಲ್ಲಿ ಮಾಡಿ ಗ್ರೌಂಡ್ಸ್ ಫ್ರೀ ಏನ್ ಮಾಡ್ತಾರೆ ಕಾಸನ್ನ. ನಾನು ಆ ತರ ಅಪ್ರಿಶಿಯೇಟ್ ಮಾಡೋದಂದ್ರೆ ಗಾಂಧಿನಗರಲ್ಲಿ ದಿನೇಶ್ ಗುಂಡೂರಾವ್ ಸರ್ ಅವರು ಒಂದು ಇಲ್ಲ ಜಯನಗರದಲ್ಲೂ ಮಾಡಿದ್ದಾರೆ, ಜಿಮ್ ಮಾಡಿದ್ದಾರೆ, ಜಯನಗರದಲ್ಲಿ walking- ಮಾಧವ್ ಪಾರ್ಕ್ ಮಾಡಿದ್ದಾರೆ, ರನ್ನಿಂಗ್ ರನ್ನಿಂಗ್ ಟ್ರ್ಯಾಕ್ ಬರ್ಬೇಕು. ಈ ತರ ಹಲವಾರು ಬರ್ಬೇಕು. ಒಂದ್ ಏರಿಯಾಗ ಒಂದ್ ಮಾಡೋದಲ್ಲ, ಏರಿಯಾಗ ಹತ್ತಿರ್ಬೇಕು ಸರ್. ಯಾರೋ ಅವ್ರ ಮನೆ ಕಾಸು ತರ್ತಲ್ಲ. ಈ ತರ ಬಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ಗೆ ಬರ್ಬೇಕು. ಯಂಗ್ಸ್ಟರ್ಸ್, ಆಕ್ಟರ್ಸ್ ಬರ್ಬೇಕು, ಸ್ಪೋರ್ಟ್ಸ್ ಬರ್ಬೇಕು, ಸ್ಪೋರ್ಟ್ಸ್ ನುಗ್ಬೇಕು. ಎಷ್ಟು ಜನ ಸ್ಪೋರ್ಟ್ಸ್ ನುಗ್ತಾರೆ, ಒಂದು ಕ್ರಿಕೆಟ್ ನುಗ್ಗಿದ್ರೆ ಅಲ್ಲ ಸ್ಪೋರ್ಟ್ಸ್. ಸೊ ದಿಸ್ ಶುಡ್ ಹ್ಯಾಪನ್. ದಿಸ್ ಇಸ್ ಮೈ ಐಡಿಯಾ. ಸೋ ನೈಸ್. ನಿಮ್ಮ ಹೊಸ ಗೆಟಪ್ ಬಗ್ಗೆ ಹೇಳಿ. ಹೊಸ ಗೆಟಪ್ ಇದು ಆಕ್ಚುಲಿ ಒಂದು ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಒಂದು ಡಿಸ್ಕಷನ್ ನಡೀತಾರೆ. ಇದು ಕನ್ನಡ ಸಿನಿಮಾ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ. ದೇವದಯಿಂದ ಅವರೇ ನನ್ನ ಇನ್ಸ್ಟಾಗ್ರಾಮ್ ಯಾರೋ ಫುಟ್ಬಾಲ್ ಹಾಕಿರೋ ವಿಡಿಯೋ ನೋಡಿ ಒಂದು ಫುಟ್ಬಾಲ್ ಪ್ಲೇಯರ್ ರಿಲೇಟೆಡ್ ಸಬ್ಜೆಕ್ಟ್ ಮಾಡ್ತಾ ಇದೀವಿ ಸರ್. ನಾವು ಪ್ರೊಫೆಷನಲ್ ಆಕ್ಟರ್ ಕಮ್ ಫುಟ್ಬಾಲರ್ ಬೇಕು ಅಂತ ಅವ್ರು ಹೇಳಿದ್ರು. ಸೊ ಅದು ಡಿಸ್ಕಷನ್ಸ್ ನಡೀತಾ ಇದೆ ಆಲ್ಮೋಸ್ಟ್. ಸೊ ನನ್ನ ಭಾಷೆ ಕೂಡ ಕಲಿತಾ ಇದ್ದೀನಿ. ಸೊ ಅದಕ್ಕೆ ಅವರು ಕೂತು ಉದ್ದಾರ ಫೋಟೋ ನೋಡಿದ್ರು, ಸ್ಪೈಕರ್ ನೋಡಿದ್ರು. ಸರ್ ಕಂಪ್ಲೀಟ್ ಒಂದ್ಸರಿ ಹೆಡ್ ಶೇವ್ ಮಾಡ್ಬಿಡಿ, ಒಂದ್ಸರಿ ಹೇಗ್ ಬರುತ್ತೆ ನಾವು ನೋಡ್ಬೇಕು. ನನ್ನ ಆ ಲುಕ್ ಮೇಲೆ ನಾನು ಕ್ಯಾರೆಕ್ಟರ್ ಡಿಸೈನ್ ಮಾಡ್ತೀನಿ ನನಗೆ ಅಂತ ಹೇಳಿ. ಸೊ ಲುಕ್ ಸ್ಟೈಲ್ ಟ್ರೈಂಗ್ ಔಟ್ 2-3 ಲುಕ್ಸ್ ಟ್ರೈ ಮಾಡ್ತಾರೆ. ನಂದೇನಂದ್ರೆ ಆಕ್ಟರ್ ಅದೇ ರೀತಿ ಮಾಡೋದು ಬಿಟ್ಟು ಬೇರೆ ಪ್ರಯತ್ನ ಮಾಡೋಂತ ಆ ಒಂದು ಪ್ರಯತ್ನದಲ್ಲಿ ಹೋಗಿ. ಸೊ ಇವಾಗ ನೀವು ಒಳ್ಳೆ ಮಾಸ್ ಹೀರೋ, ಫೈಟ್ ಮಾಡ್ತೀರಿ, ಜಿಮ್ನಾಸ್ಟಿಕ್ ಮಾಡಿದ್ದೀರಿ, ಮಾರ್ಷಿಯಲ್ ಆರ್ಟ್ಸ್ ಕಲ್ತಿದ್ದೀರಿ, ಡ್ಯಾನ್ಸ್ ಮಾಡ್ತೀರಿ, ಸೊ ಕ್ಲಾಸಿಕ್ ಲವ್ ಸ್ಟೋರಿ ಮಾಡಿದ್ದೀರಿ. ನಿಮಗೆ ಲವ್ ಅಥವಾ ಫೈಟಾ ಯಾವುದು? ವಿಚ್ ಒನ್ ಯು ಸೆಲೆಕ್ಟ್? ಮುಚ್ಕೊಂಡು ಫೈಟ್ ಸರ್. ಯಾಕೆ ಹಂಗೆ? ಲವ್ ಅಂದ್ರೆ ಹುಡುಗಿ ತಪ್ಕೋಬೇಕು, ಅಲ್ಲಿ ಅದೊಂಥರ ಅಲ್ಲಿ ಕೆಮಿಸ್ಟ್ರಿ ಬರ್ಬೇಕಲ್ಲ. ಹುಡುಗಿ ಅಂದ್ರೆ ತಪ್ಪ ಕೆಟ್ಟದು ಅಂತ ಹೇಳ್ತಲ್ಲ. ಅವ್ರು ಯಾರೋ ಹುಡುಗಿ ಇರ್ತಾರೆ, ಹೀರೋಯಿನ್. ನಮ್ದೇನೋ ನಾವು ಸಿಂಪಲ್ ಹ್ಯೂಮನ್ ಬೀಯಿಂಗ್ ಸರ್. ಬಂದ್ರೆ ಜಾಲಿ, ಇಲ್ಲಾಂದ್ರೆ ಆಟಿಟ್ಯೂಡ್ ಒಂದೇ. ನಮ್ಗೆ ನಮ್ಗೆ ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಆಗಿ ಚಿಲ್ ಆಗಿರ್ಬೇಕು. ನಮ್ಗೆ ಏನಂದ್ರೆ ಅವ್ರು ಏನೋ ಮುಜುಗರ ಪಡೋದಿಲ್ಲ, ಅವ್ರೇನೋ ಒಂದು ಫೀಲಿಂಗ್ ನಮ್ಗೂ ಒಂಥರ ಮಾತಾಡಕ್ ಕಷ್ಟ, ಹೇಳಕ್ ಕಷ್ಟ, ತಪ್ಕೊಳ್ಳ ಹಿಡ್ಕೊಳ್ಳ ಅಂತ. ಅವ್ರೇನೋ ಹಿಡ್ಕೊಳ್ಳೋದು ಹಿಂಗೆ ನನಗೆ ಅವ್ರೇನೋ ಅನ್ಕೋತಾರೆ. ಇದೆಲ್ಲ ಇರಿಟೇಷನ್. ಫೈಟ್ ಅಂದ್ರೆ ರೆಡಿನಾ ಅಂದ್ರೆ ಅಣ್ಣ ರೆಡಿ ಸರ್, ರೆಡಿ ಸರ್ ಅಂತ ಹೇಳ್ತಾರೆ. ಸರ್ ರೆಡಿನಾ ಸರ್ ಅಂತ, ರೆಡಿ ಸರ್ ಅಂತ ಹೇಳಿದ್ರೆ ಒಂದ್ ನೋಡಿದ್ರೆ ಅವ್ರು ಎಕ್ಸ್ಪ್ರೆಷನ್ ಕೊಡ್ತಾರೆ. ಹುಡುಗರು ಕಮಿಟ್ ಆಗಿ ಫೈಟ್ ಮಾಡ್ಕೋತೀವಿ. ಒಂದ್ ಏಟ್ ಬಿದ್ರು ಓಕೆ ಸರ್ ರೆಡಿ ಸರ್ ಅಂತ ಹೇಳ್ತಾರೆ. ಈಸಿ ನಮ್ಗೆ. ಈ ಎನಿ ಚಾನ್ಸು ಈಗ ನೀವು ಅದು ಡೂಪ್ ಮಾಡೋದು ಅಥವಾ ನೀವೇ ಎಲ್ಲಾದ್ರಲ್ಲೂ ಫೈಟ್ ಅಲ್ಲಿ ನೀವೇ ವಿತೌಟ್ ಎನಿ ಸರ್ ನಾನು 90 ಇದುವರೆಗೂ ಮಾಡಿದ 95% ನಾನೇ ಮಾಡ್ತೇನೆ ಸರ್. ತುಂಬಾ 5% ಹೆವಿ ರಿಸ್ಕಿ ಮೂವ್ಮೆಂಟ್ ಇದ್ರೆ ರೈಟ್ ಅಲ್ಲಿ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಸ್ಟಂಟ್ ಮೆನ್ ರೆಗ್ಯುಲರ್ ಆಗಿ ಅವ್ರಿಗೆ ಅದೊಂದು ನ್ಯಾಕ್ ಇರುತ್ತೆ ಅವ್ರಿಗೆ, ಇದು ಹಿಂಗೆ ಮಾಡಿದ್ರೆ ಅಂತ. ಒಂದು ಥಿನ್ ಲೈನ್ ಇದ್ದೇ ಇರ್ತದೆ, ರಿಸ್ಕ್ ಇದ್ದೇ ಇರ್ತಾರೆ, ಅಂಡರ್ಸ್ಟ್ಯಾಂಡ್. ಬಟ್ ಏನಾಗುತ್ತೆ ಇವಾಗ ಸ್ಟಂಟ್ ಮೆನ್ ಆಬ್ವಿಯಸ್ಲಿ ಸ್ಟಂಟ್ ಮೆನ್ ಅದನ್ನ ಮಾಡಿದ್ರೆ ಅವ್ರಿಗೊಂದು ಸೇಫ್ಟಿ ಐಡಿಯಾ ಇರ್ತದೆ. ಅಕಸ್ಮಾತ್ ರಿಸ್ಕರು ಇದಾಗುತ್ತೆ. ಆಕ್ಟರ್ ಮಾಡಿದೇನಂತೆ ಒಂಚೂರು ರಿಸ್ಕ್ ಆದ್ರೂ ಇಡೀ ಶೂಟಿಂಗ್ ನಿಂತೋಗುತ್ತೆ. ಬಿಕಾಸ್ ಆ ಸಬ್ಜೆಕ್ಟ್ ರಿವಾಲ್ವ್ ಆಗ್ತಾ ಇರೋದು ಆ ಲೈಫ್ ವ್ಯಾಲ್ಯೂ ಇಲ್ಲ ಅಂತಲ್ಲ. ಇಲ್ಲಿ ಮಾಡ್ತಾರ ಒಂದು ಕೆಲ್ಸಕ್ಕೆ ಆಕ್ಟರ್ ಮೇನ್ ಇದು ಬೇಕು. ಅವ್ನ್ ಬಿದೋದ್ರೆ ಸುತ್ತಿನ ಕಟ್ಟಿರೋ ಪ್ರಪಂಚ ಅಷ್ಟು ಬಿದೋಗುತ್ತೆ. ಒಬ್ಬ ರಾಜ ಮುಂದೆ ನುಗ್ಗಕ್ಕಾಗಲ್ಲ ಅಂತಲ್ಲ. ಒಬ್ಬ ರಾಜ ಮುಂದೆ ನುಗ್ಗೋಕ್ ಬಿದೋಗ್ಬಿಟ್ರೆ ಇಡೀ ಸೈನ್ಯ ಬಿದೋಗುತ್ತೆ. ಸೈನಿಕ ಮುಂದೆ ನಿಂತಷ್ಟೇ. ಸರ್ ಗಿವನ್ ಅನ್ ಅಪರ್ಚುನಿಟಿ, ನಿಮಗೆ ಒಂದು ಅಂಡರ್ವೇರ್ ಸೀನಲ್ಲಿ ನೀವು ಆಕ್ಟ್ ಮಾಡಬೇಕು ಅಂತಂದ್ರೆ ಏನ್ ನಿಮ್ಮ ರಿಯಾಕ್ಷನ್? ಅಂಡರ್ವೇರ್ ಸೀನಲ್ಲಿ ಸ್ವಲ್ಪ ಲೆಗ್ಸ್ ಎಲ್ಲ ಚೆನ್ನಾಗಿ ಹೊಡ್ಕೊಂಡ್ಬಿಡ್ತೀನಿ ಮುಂಚೆನೆ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಬಟ್ ಅದು ಡಿಪೆಂಡ್ಸ್. ಇಲ್ಲ ಆಕ್ಚುಲಿ ಮೋಸ್ಟ್ ಆಫ್ ದ ಹೀರೋಸ್ಗೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದಿರಲ್ವಾ ಸರ್? ನನ್ಗೆ ಗೊತ್ತು, ನಿಮ್ಗೆ ಹೇಳಿದಿಲ್ಲ ಸರ್. ಕೆಲವರು ಕ್ಯಾಮ್ರಾಗೋಸ್ಕರ ಬದುಕ್ತಾರೆ, ಕೆಲವರು ಜಿಮ್ಗೋಸ್ಕರ ಬದುಕ್ತಾರೆ ಸರ್. ನಾನು ರಿಯಲ್ ಆಗಿ ಬದುಕೊಂಡು ಸರ್. ನಾನು ನೈಸ್ ಗೈ ಸರ್. ಅದನ್ನ ದಿನ ಪ್ರೂವ್ ಮಾಡ್ಕೊಂಡು ನಾನು ಬೋರ್ಡ್ ಹಾಕೊಳಕ್ ನನ್ನ ಕೈಲಿ ಆಗಲ್ಲ ಸರ್. ನಾನು ಇರೋದಿಕ್ಕೆ ನಾನು ಒಳ್ಳೆಯದು. ಅಂದ್ರೆ ಡಿಪೆಂಡ್ಸ್ ಯಾವ ತರ ಸೀನ್ ಬೇಕು ಅಂತ. ಸ್ಟೋರಿ ಡಿಮ್ಯಾಂಡ್ ಮಾಡುತ್ತೆ. ಆಮೇಲೆ ಅದರಿಂದ ಜನ ನೋಡಿ ನಗ್ತಾರೆ, ಇಲ್ಲ ಜನ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಖಂಡಿತ ಜನಕ್ಕೋಸ್ಕರ ಮಾಡಕ್ಕೆ ರೆಡಿ ಇದ್ದೀನಿ. ನಾನು ಇನ್ನೊಂದು ಹೇಳ್ಬೇಕು ಸರ್, ಇವಾಗ ಸಿನಿಮಾ ಇವಾಗ ನಮಗೆ ಮನೆಯಲ್ಲಿ ಹೆಣ್ಣು ಹುಡುಕ್ತಾರೆ ಮದುವೆಗೋಸ್ಕರ. ಈಗ ಅರ್ಧ ಜನ ಸಿನಿಮಾ ಹೀರೋ ಅಯ್ಯೋ ಸಿನಿಮಾ ಹೀರೋನ ಅಯ್ಯೋ ಹಿಂಗೆ ಅಂತ ಹೇಳ್ತಾರೆ. ಯಾಕೆ ಬೇರೆ ಜನ ಮಾಡ್ತಾರೆ ಏನೋ? ಜನ ಮಾಡೇ ಇಲ್ವಾ? ಮಾಡೋನ್ ಕೆಟ್ಟೋನು ಅಂದ್ರೆ ನೋಡೋನು ಕೆಟ್ಟೋನು ಒಂದ್ ಪ್ರಕಾರ. ಮಾಡೋನ್ ಕೆಟ್ಟೋನಾದ್ರೆ ರೊಮ್ಯಾನ್ಸ್ ಮಾಡ್ತಾನೆ ಗುರು ಹಿಡ್ಕೋತಾನೆ ಅಂತ ಹೇಳಿದ್ರೆ ನೋಡ ಆನಂದಿಸ್ತೀಯ ನೀನ್ ದೇವ್ರ? ನನ್ನ ಐಡಿಯಾಲಜಿ ಅದು ಸರ್. ಯಾವತ್ತು ಯಾರನ್ನ ಬ್ಲೇಮ್ ಮಾಡೋದು, ಯಾರೋ ಮಾಡ್ತಾ ಇದ್ರೆ ಅದು ಯಾರ ಮದ್ವೆಗೆ ಅಫೇರ್ ಇಟ್ಕೊಂಡ್ರೆ ತಪ್ಪು ನನ್ನ ಪ್ರಕಾರ. ಗುರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಅವನು ಹೊಟ್ಟೆ ಪಾಡೆ ಮಾಡ್ತಾನೆ ಅನ್ಕೊಂಡೆ ಅವ್ನು ಏನು ಇರೋಲ್ಲ. ಕಟ್ಟನ ಅವ್ನು ನಡ್ಕೊಂಡು ಹೋಗ್ತಾನೆ, ಅವ್ನ ಲೈಫ್ ಅದಷ್ಟೇ. ನಿನ್ಗೆ ನೋಡಿ ನಿಮ್ಗೇನು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಅಂದ್ರೆ ದಟ್ ಇಸ್ ಹೌ ಇಟ್ ಇಸ್. ಐ ಥಿಂಕ್ ಅದು ಅರ್ಥ ಆಗುತ್ತೆ ನಮ್ಮ ಇಂಡಿಯನ್ ಕನ್ನಡದಲ್ಲಿ ಹೇಳ ಸರ್, ಮನ್ಸಲ್ಲೇ ಮಂಡಿಗೆ ತಿಂತಾನೆ. ಆದ್ರೆ ಇದು ದಟ್ ಈಸ್ ಈಕ್ವಲೆಂಟ್ ಟು ನೀವು ಅಲ್ಲಿ ಮಾಡೋದಕ್ಕಿಂತ ಡಬಲ್ ಅದು ಮನ್ಸಲ್ಲೇ ಮಂಡಿಗೆ ತಿಂತಾನೆ ಅಂತ. ಹಳೆ ಕನ್ನಡ ಅಥವಾ ಹಳೆ ಜನಗಳು ಹಿರಿಯರು ಮಾಡಿರೋದೆಲ್ಲ ಇದೆಲ್ಲ ನೋಡಿ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ನಾವು ಮಾಡೋದನ್ನೆಲ್ಲ ಮಾಡಿ ಗಾದೆ ಮಾತು. ಆಕ್ಷನ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಅಂತ ಅಂದ್ರಿ. ಇಟ್ ಈಸ್ ಅಪಾರ್ಟ್ ಫ್ರಮ್ ಕಂಫರ್ಟಬಿಲಿಟಿ ಅದೆಲ್ಲ ಬಿಟ್ಟು ನೋಡಿದ್ರೆ
ಮಾಸ್ ಮೂವೀಸಲ್ಲಿ ನಿಮಗೆ ಯಾವ ಕಂಟೆಂಟ್ ನಿಜವಾಗ್ಲೂ ಮೇಲೆ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ? ನನ್ನ ಡ್ರೀಮ್ ಪ್ರಾಜೆಕ್ಟ್ ಹಿಸ್ಟಾರಿಕಲ್ ಮೂವಿ ಮಾಡಬೇಕು ಅನ್ಸುತ್ತೆ. ಟ್ರಾಯ್ ತರ ಒಂದು ಹಿಸ್ಟಾರಿಕಲ್, ಯಾಕಂದ್ರೆ ನಾನು ಕುದುರೆ ಚೆನ್ನಾಗಿ ಓಡಿಸಿದ ಮುಂಚೆ ಮಾರ್ಷಲ್ ಆರ್ಟ್ಸ್ ಚೆನ್ನಾಗಿ ಮಾಡ್ತೀನಿ. ಸೊ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಮಾಡಬೇಕು. ಅಂದ್ರೆ ಒಬ್ಬ ಮನುಷ್ಯ ಯಾವಾಗ ಒಂದು ನಿಜವಾದ ಗಂಡಸು ಅಂತ ಹೇಳಿದ್ರೆ ಏನೇ ನೋವು ಬಂದು ಸ್ಯಾಕ್ರಿಫೈಸ್ ಮಾಡಿ ಒಂದು ಕಾಸ್ ನಿಲ್ತಾನಲ್ಲ, ಆ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ. ಫ್ರೀಡಮ್ ಫೈಟರ್ ಆ ಥರ ಮಾಡಬೇಕು ಅಂತ ತುಂಬಾ ಆಸೆ. ಗಾಡ್ ಬ್ಲೆಸ್ ಯು ಸರ್. ಯಾವ್ದನ್ನ ಇನ್ಸ್ಪೈರಿಂಗ್ ಸ್ಟೋರಿ ಯಾವ್ದನ್ನ ಬಂದಿದ್ಯಾ ಅಂದ್ರೆ ಹಾಲಿವುಡ್ ಅಲ್ಲಿ ಆ ಥರದ್ದು ಯಾವ್ದನ್ನ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಯಾವ್ದನ್ನ? ಆ ಥರ ರೆಫರೆನ್ಸ್ ಅಂದ್ರೆ ಸ್ಟೋರಿ ರೆಫರೆನ್ಸ್ ಇಲ್ಲ, ಬಟ್ ಟ್ರಾಯ್ ಅಂತ ಮೂವಿ ಇದೆ ಇಂಗ್ಲೀಷಲ್ಲಿ. ನಾನು ಲಾಸ್ಟ್ ಟೈಮ್ ನಮ್ಮ ಯಶ್ ಸರ್ ಸಿಕ್ಕಿದಾಗ ಯಶ್ವರ್ಗೂ ಅದೇ ಹೇಳಿದೆ, ನಾನು ನಿಮ್ಗಿರೋ ಸ್ಕೇಲಿಗೆ ಇವತ್ತು ನಿಮ್ಗಿರೋ ಬಜೆಟ್ಗೆ ನಿಮ್ಗಿರೋ ಫಾಲೋಯಿಂಗ್ಗೆ ನೀವು ಟ್ರಾಯ್ ಥರ ಮೂವಿ ಮಾಡಿ ಸೂಪರ್ ಆಗಿರ್ಕೊಂಡು ಅಂತ. ನೀವು ಹೆವಿ ದೊಡ್ಡ ಕ್ಯಾನ್ವಾಸ್ ಕೊಂಡು ಎಷ್ಟು ಎಂಥದ್ದು ದೊಡ್ಡ ಮಾಡಿ ಒಂದು ಟ್ರಾಯ್ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಲೆವೆಲಲ್ಲಿ ಏನು ಇಲ್ಲ ಮಾಡಿದ್ರಲ್ಲ ಅದ್ರೊಳಗೆ ಎಲ್ಲಾ ಕ್ಯಾರೆಕ್ಟರ್ ಫ್ರೀಡಮ್ ಫೈಟರ್ ಬರ್ತದೆ, ಎಲ್ಲ ಬರುತ್ತೆ. ಐ ಥಿಂಕ್ ತುಂಬಾ ಹಳೆ ಮೂವಿ ಅದು. ಮಾಸ್ಟರ್ ಪೀಸಲ್ಲಿ ಟ್ರೈ ಮಾಡಿ, ಮಾಸ್ಟರ್ ಪೀಸಲ್ಲಿ ಟ್ರೈ ಮಾಡಿ ಒಂದು ಟ್ರಾಯ್ ಥರ ಮಾಡಿ ನೀವು ಅಂತ ಇಮೇಜ್ ಅವರ ಸ್ಟಾರ್ಟಪ್ ಎಲ್ಲ ಇದೆ. ಕರೆಕ್ಟ್ ಇಂಡಿಯನ್ ಲೆವೆಲ್ ಅಲ್ಲಿ ಆ ಸ್ಟೋರಿ ಕನ್ನಡಕ್ಕೆ ಅರ್ಥ ಮಾಡಕ್ ಅರ್ಥ ಆಗ್ಲಿಲ್ಲ, ಅದು ದಟ್ ಇಸ್ ಐರನಿ. ಬಟ್ ಅದರ್ವೈಸ್ ಇಟ್ಸ್ ಗುಡ್. ನಿಮ್ಗೆ ತುಂಬಾ ಯಾವಾಗ ಪ್ರೆಷರ್ ಅನ್ಸಿದ್ಯಾ, ಅಯ್ಯೋ ನಾ ಯಾವ ಟು ಪ್ರೂವ್ ಮೈ ಸೆಲ್ಫ್? ಪ್ರೂವ್ ನಿಮ್ಗೆ ಹೆಚ್ಚಾಗಿ ಏನು ಅಂದ್ರೆ ಎಲ್ಲ ಈಸಿ ಬಿಡಪ್ಪ ಇವ್ರಿಗೆ, ಈಸಿ ಅಂತಿಲ್ಲ. ಅರ್ಧ ಜನ ಅನ್ಕೊಳ್ಳೋ ಜನ ಎಲ್ಲ ಈಸಿ ಇವ್ರಿಗೆ ಅಂತ ಹೇಳ್ತಾರೆ. ಆದ್ರೆ 100% ಒಬ್ಬ ಪ್ರೊಡ್ಯೂಸರ್ ಮಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ಖಂಡಿತ ನಿಜ. ಅದ್ರ ಬಗ್ಗೆ ಮಾತಿಲ್ಲ, ಹೋಗಿ ನಿಮ್ಗೆ ಎಲ್ಲಿ ನೆಸೆಸಿಟಿ ಇಲ್ಲ, ಖಂಡಿತ ಇತ್ತು. ಬಟ್ ಏನಾಗುತ್ತೆ, ಎಲ್ಲೊಂದ್ ಕಡೆ ತಿಳಿದೇ ಇರೋರು ಒಂದು ಜನ ಇವ್ರಿಗೆ ಏನು ಅಂತ ಅನ್ಕೋತಾರೆ. ಬಟ್ ಆ ಎಫರ್ಟ್ ಒಂದ್ 2 ನಿಮಿಷ ಅಟ್ಲೀಸ್ಟ್ ನನ್ನೊಂದು ಕಂಟೆಂಟ್ ನೋಡಿ, ಒಂದು 4 ಗಂಟೆ ನನ್ನ ಕಂಟೆಂಟ್ ನೋಡಿ ಪ್ರಯತ್ನ ಪಡ್ತಾರ ನೋಡಿ ಮಾತಾಡೋದು ಓಕೆ. ಬಟ್ ಇಟ್ ಈಸ್ ಓಕೆ ಸರ್. ಎಲ್ಲ ಬಟ್ ನಿಮಗೆ ಈಸಿಯಾಗಿ ಮೂವಿ ಸಿಗುತ್ತಾ? ಬಿಕಾಸ್ ಆಫ್ ದ ಕಾಂಟ್ಯಾಕ್ಟ್. ಇವಾಗ ಏನಾಗುತ್ತೆ, ಅರ್ಧ ಜನ ಬರೋ ನೀವೇ ಪ್ರೊಡ್ಯೂಸ್ ಮಾಡಿ ಸರ್ ಅಂತ ಹೇಳ್ತಾರೆ. ನೀವೇ ಪ್ರೊಡ್ಯೂಸ್ ಮಾಡಿ ಸರ್ ಅಂತ. ನಮ್ಮ ಮನೆ ಕತೆ ಹೇಳಕ್ ಬಂದೆ ಫಸ್ಟೇ ಕೇಳಿದೆ, ಇದು ಶ್ರೇಯಸ್ ಮುಂಚೆ ಆಕ್ಟರ್ ಬಂದಿದೆ ಇಲ್ಲ ಕೆ ಮುಂಚೆ ಪ್ರೊಡ್ಯೂಸರ್ ಬಂದಿದೆ? ಫಸ್ಟ್ ಕತೆ ಸರ್ ಇಲ್ಲ, ಆಮೇಲೆ ಮಾತಾಡೋದು. ಕೆ ಮುಂಜೆ ಪ್ರೊಡ್ಯೂಸರ್ಗೋಸ್ಕರ ಬಂದಿದೆ, ಪ್ರೊಡ್ಯೂಸರ್ ಕೆ ಮುಂಜೆ ಮೇಲಿದ್ದಾರೆ, ಅವ್ರನ್ನ ಕರೆಸಿ ನೀವು ಅವ್ರ ಮಾತು ಆಕ್ಟರ್ ನೋಡಿಕೊಂಡು ಶ್ರೇಯಸ್ ಮಂಜುಗೋಸ್ಕರ ಬಂದಿದ್ರೆ ನೀವು ಗುರು ಕತೆ ಹೇಳಿದ್ರು. ನಾನು ಸ್ಟ್ರೈಟ್ ಪಾಯಿಂಟ್ ಇತ್ತು, ನಿನ್ನ ಟೈಮು ವೇಸ್ಟ್ ಆಗೋದಿಲ್ಲ, ನನ್ನ ಟೈಮು ವೇಸ್ಟ್ ಆಗೋದಿಲ್ಲ. ನಾನು ತುಂಬಾ ಕ್ಲಿಯರ್ ಕಟ್ ಆಗಿದ್ದೀನಿ ತಲೆಯಲ್ಲಿ. ಕರೆಕ್ಟ್. ನಾನೇನೋ ಮಾಡ್ತೀನಿ. ಕರೆಕ್ಟ್. ನಮ್ಮ ಅಪ್ಪ ಹೆಸರಿಂದ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಎಲ್ಲ ನಮ್ಮ ಅಪ್ಪನಿಂದ ಮಾಡಿದ್ರೆ ನಾನು ನಾಳೆ ಏನ್ ಮಾಡ್ಲಿ? ಅಪ್ಪ ಮಾಡೋ ನಾಳೆ ಏನ್ ಮಾಡ್ಲಿ? ಕರೆಕ್ಟ್. ನಾನು ನನ್ನ ಪಾತ್ರ ಹೋಗ್ತೀನಿ ಬಿಡಿ, ಪರವಾಗಿಲ್ಲ, ಕಷ್ಟ ಅನ್ಸಕ್ಕೆ ಹೋಗೋಣ. ಸರಿ. ಬಟ್ ಇವತ್ತು ಅದೊಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದೆ ಸರ್. ಯಾರನ್ನ ಹೊಸ ಆಕ್ಟರ್ ಆಗ್ಬೇಕು ಅಥವಾ ಹೀರೋ ಆಗ್ಬೇಕು ಅಂತ ಬಂದ್ರೆ ಫಸ್ಟ್ ಕೇಳದೆ ನೀನೊಂದು 30 ಲಕ್ಷ ಹಾಕ್ಬಿಡ ಹೀರೋಗೆ. ಆಮೇಲೆ ಅವನು ಎಲ್ಲ ಹುಡುಕಿ ತಗೊಂಬಂದು 30 ಲಕ್ಷ ಹಾಕ್ತಾನೆ. ಆಮೇಲೆ ಅದು ಬಂದು ಬೀಳುತ್ತೋ ರಿಲೀಸ್ ಆಗುತ್ತೋ ಸೆಕೆಂಡ್ರಿ. ಬಟ್ ದಟ್ ಇಸ್ ಅ ಟ್ರೆಂಡ್ ಅಲ್ಲ. ಏನಾಗುತ್ತೆ ಸರ್, ಅವ್ರ ಪಾಯಿಂಟ್ ಇಂದನೂ ಅವರು ಬಿಸ್ನೆಸ್ ಆಗಿರ್ತಾರೆ. ಏನಾಗುತ್ತೆ, ಅವ್ರ ದಾರಿಯಿಂದ ನೋಡಿದ್ರೆ ಅವರೂ ಸರಿ, ಈ ದಾರಿಯಿಂದ ನೋಡಿದ್ರೆ ನಾವು ಸರಿ. ಏನಂದ್ರೆ ಇಲ್ಲ ಒಂದೇ ಪಾಯಿಂಟ್ ನೋಡ್ಬೇಕು, ಅವ್ರು ಯಾಕೆ ಹಿಂಗ್ ಯೋಚನೆ ಮಾಡ್ತಾರೆ ಅಂತ ಅವ್ರ ದಾರಿಯಿಂದ ನಾವು ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಸರಿ ಅವರು ಅಂತ ಅನ್ಸುತ್ತೆ. ಬರೀ ನಮ್ಮ ಪಾಯಿಂಟ್ ನೋಡಿದ್ರೆ ನೋಡು ಇವ್ರು ಇದು ಮಾಡ್ತಾರೆ ಅಂತ ಅನ್ಸುತ್ತೆ. ಇವ್ರು ಒಂದ್ ನಿಮಿಷ ಯೋಚನೆ ಮಾಡ್ಬಿಟ್ಟು ಅವ್ರ ಪಾಯಿಂಟ್ ಯೋಚನೆ ಮಾಡ್ತಾರೆ. ಅವ್ನು ಯಾಕೆ ಮೋಸ ಮುಂಚೆ ಅನ್ಸ್ಬಿಡ್ತಾರೆ? ಅವ್ನಿಗೆ ಭಯ ಇರುತ್ತೆ, ಅವ್ನ ಕಾಸಲ್ಲಿ ತಂದಿರ್ತಾನೆ, ಅವ್ನಿಗೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಕೈ ಹಿಡಿದಿರ್ತಾನೆ, ಕರೆದಿರ್ತಾನೆ ಸರ್ ಮಾಡಿ ಅಂತ. ಅವ್ನಿಗೆ ಗೊತ್ತಿದ್ಯೋ ಇವ್ನಿಗೆ ಗೊತ್ತಿರೋಲ್ಲ. ಯಾಕಂದ್ರೆ ಇವ್ನಿಗೆ ಏನಿಗೆ ಗೊತ್ತಿರಲ್ಲ, ಇವ್ನಿಗೆ ಗೊತ್ತಿರೋಲ್ಲ. ಇವ್ನಿಗೆ ಗೊತ್ತಿರೋದು ಗೊತ್ತಿದ್ಯೋ ಅಂತ ತಿಳ್ಕೋದಲ್ಲ, ಗೊತ್ತೇ ಇಲ್ಲ ಅಂತ ಗೊತ್ತಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಹಂಗಾಗುತ್ತೆ. ವಿಷ್ಣುಪ್ರಿಯ ಮಾಡೋದಕ್ಕೆ ಅದು 90s ಸ್ಟೋರೀಸ್ ತಗೊಂಡ್ರಿ. 90s ಸ್ಟೋರಿಗೆ ಏನನ್ನ ರಿಯಲಿ ಎಫರ್ಟ್ ಹಾಕ್ಬಹುದು, ಒಂದು ರಿಕ್ವೈರ್ಮೆಂಟ್ ಬಂತ, ಬೇರೆ ತರ ವಿಭಿನ್ನವಾದ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಅಥವಾ ಆ ಕಾಲಘಟ್ಟಕ್ಕೆ ನೀವು ಹೋಗ್ಬೇಕಾಗಿತ್ತು? ನನಗೆ ವಿಷ್ಣುಪ್ರಿಯ ನೋಡಿದಾಗ ತುಂಬಾ ಜನ ಹೇಳಿದೆ ಅಂದ್ರೆ, ಗುರೊಬ್ಬ ನಟನಾಗಿ ಸಿನಿಮಾದಲ್ಲಿ ನಂಗೆ ತರುಣ್ ಸುಧೀರ್ ಇರೋದು ನಟನಾಗಿ ಸಿನಿಮಾದಲ್ಲಿ ಗೆದ್ದೆ. ಶಶಾಂಕ್ ಸರ್ ಮಾತಾಡೋದು, ನಿನ್ನ ಪಡ್ಡೇವಲಿ ಆದ್ಮೇಲೆ ಒಂದ್ ಸ್ವಲ್ಪ ಡೌಟ್ ಇತ್ತು ಕಣ, ಹೆಂಗ್ ಆಕ್ಟ್ ಮಾಡ್ತಾನೆ, ಇನ್ನ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಕ್ಲಿಯರ್ ಮಾಡ್ಬಿಡ ಕಣ, ನೀನ್ ಹಿಡ್ಕೊಂಡು ಆಕ್ಟ್ ಮಾಡಿಸ್ಬೇಕಷ್ಟೇ. ನೀನ್ ಹಿಡ್ಕೊಂಡು ಒಬ್ಬ ಡೈರೆಕ್ಟ್ ತೆಕ್ಕೋಬೇಕಷ್ಟೇ. ಏನ್ ಬೇಕೋ ಅವ್ರು ನಿನ್ನ ಬೋಲ್ಡ್ ಮಾಡಿ ಹೆಂಗ್ ಬೇಕೋ ನೀನ್ ಮಾಡ್ಕೋಬೇಕು, ಮಾಡ್ತೇವೆ. ನನಗೆ ಅನ್ಸಿತ್ತು ಸಿನಿಮಾ ತುಂಬಾ ಸ್ಲೋ ಇತ್ತು, ನನ್ಗೊಂದು ಅನ್ಸಿತ್ತು ಫಸ್ಟ್ ಡಿಸ್ಕಸ್ ಮಾಡಿದ್ರೆ. ಬಟ್ ಜನನು ಅದನ್ನ ಓಕೆ ಅಕ್ಸೆಪ್ಟೆಡ್ ಇಟ್. ಆ ಸಿನಿಮಾಗೆ BK ಪ್ರಕಾಶ್ ಅನ್ನ ಮಲಯಾಳಂ ಫಿಲ್ಮ್ ಡೈರೆಕ್ಟರ್ ಜೊತೆ ಮಾಡ್ಬೇಕಂದ್ರೆ ಅವ್ರು ಒಂದೇ ಮಾಡಿದ್ರು, ಪಡ್ಡೇವಿ ನೋಡ್ಬಿಟ್ಟು ಇದು ಆಕ್ಟಿಂಗ್ ಇಲ್ಲ ಅಂದ್ರು. ಇಟ್ಸ್ ನಾಟ್ ಆಕ್ಟಿಂಗ್ ಅಂತ. ಓಕೆ ಸರ್, ನಾನು ಅಪೆಂಡ್ ಆಗಿಲ್ಲ. ಓಕೆ, ಇವ್ರ ಪಾಯಿಂಟ್ ಆಫ್ ವ್ಯೂ ಅದು ಆಕ್ಟಿಂಗ್ ಅಲ್ಲ. ಯಾಕಂದ್ರೆ ಈ ಅಪ್ಪ ಒಳ್ಳೊಳ್ಳೆ ನಟರ ಜೊತೆ ಕೆಲಸ ಮಾಡೋದು. ಓಕೆ, ಏನ್ ಮಾಡಕ್ ಹೇಳಿ ಸರ್? ನನ್ಗೆ ರಿಯಲಿಸ್ಟಿಕ್ ಬೇಕು, ಆರ್ಟಿಫಿಷಿಯಲ್ ಬೇಡ, ರಿಯಲಿಸ್ಟಿಕ್ ಬೇಕು. ಸರಿ ಸರ್, ಓಕೆ ಸರ್, ನೀವು ಯಾವ ಥರ ಹೇಳ್ತಾರೆ? ಜಿಮ್ಗೆ ಹೋಗ್ತಾರೆ, ನಂಗೆ ಜಿಮ್ಗೆ ಹೋಗೋಣ. ಯಾಕೆ ಸರ್
90s ಜಿಮ್ ಗಿಮ್ ಅಂತ ಫಿಟ್ನೆಸ್ ಇದೆ. ನೀನು ಜಾಗಿಂಗ್ ಮಾಡ್ತಾ ರನ್ನಿಂಗ್ ಮಾಡ್ತಾ ಮಾಡಿ. ನೀನ್ ನಡಿಬೇಕು, ಒಂದು ಸಿಂಪಲ್ ಹುಡುಗಂತ ನಡಿಬೇಕು. ನೀನು ನಡಿಬೇಕಂದ್ರೆ ಎದೆ ಹತ್ಕೊಂಡು ಹಿಂಗೆ ಬೇಕಾಗಿಲ್ಲ. ಕರೆಕ್ಟ್. ಜಿಮ್ ಬಿಟ್ಬಿಡು. 3 months ಜಿಮ್ ಬಿಟ್ಬಿಟ್ಟೆ. ಬರೀ ಜಾಗಿಂಗ್ ಸ್ವಿಮ್ಮಿಂಗ್ ಅಂತ ಮಾಡ್ಕೊಂಡಿದ್ದೆ. ನನಗೆ ಪರ್ಫಾರ್ಮೆನ್ಸ್ ಅವ್ರು ಕನ್ನಡ ಬರಲ್ಲ. ನಾನು ಡೈಲಾಗ್ ಹೇಳ್ಬೇಕು, ಯಾಕೆ ಹಿಂಗೆ ಹೇಳ್ತೀನಿ ಸರ್, ಇಲ್ಲ ಸರ್ ಇದೇ ವೇರಿಯೇಷನ್ ಅಂದ್ಬಿಟ್ಟು ನಾನು ನಮ್ಮ BM ಗಿರಿರಾಜ್ ಅವ್ರು ಗೊತ್ತಿದ್ದಾರೆ. ನಮ್ಮ BM ಗಿರಿರಾಜ್ ಅವರು ನಮ್ಮ ಮನೆಗೆ ಕರ್ಸ್ಕೊಂಡು ಒಂದ್ಸರು ಗುರುಗಳೇ ಬನ್ನಿ ಒಂದ್ಸರು ಹೇಗೆ ಮಾಡಿ ಪರ್ಫಾರ್ಮೆನ್ಸ್ ಅನ್ನೋದು ನಮ್ಮ ಮನೇಲೆ ಫಸ್ಟ್ ಪ್ಲಾನಿಂಗ್ ವಿತೌಟ್ ಡೈರೆಕ್ಟರ್ಸ್ ನಾಲೆಜ್ ಮಾಡಿ. ಡೈರೆಕ್ಟರ್ ಒಂದು 2-3 ಸಲ ತೋರಿಸ್ತಾರೆ, ಸರ್ ಈ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ. चाहिए मेरे को ಕರು ಸರಿ ಸರ್ ಅಂತ. ಅವ್ರು ಫ್ರೇಮಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಒಂಚೂರು ಕಡಿಮೆ ಮಾಡಿ, ಒಂಚೂರು ಜಾಸ್ತಿ ಮಾಡಿ, ಒಂಚೂರು ರಿಯಲಿಸ್ಟಿಕ್ ಮಾಡಿ ಆ ಥರ ಬ್ಲೆಂಡ್ ಆಗಿ ನನ್ನ ಕೆರಿಯರ್ ತುಂಬ ಇಷ್ಟಪಟ್ಟಿದ್ದ ಕ್ಯಾರೆಕ್ಟರ್ ಇದುವರೆಗೂ ನಾನು ವಿಷ್ಣುಪ್ರಿಯ. ವೆರಿ ಇನ್ನೋಸೆಂಟ್, ಬಿಕಾಸ್ ಐ ವಾಸ್ ಅ ವೆರಿ ಇನ್ನೋಸೆಂಟ್. ಬಟ್ ಜನಗಳು ಅದನ್ನ ಯಾಕೆ ತಗೊಂಡಿಲ್ಲ ಅಂತಂದ್ರೆ ತುಂಬಾ ಡಿಲೇ ಆಯ್ತಾ. ತುಂಬಾ ಅಂದ್ರೆ ಅವಾಗ ಅಪ್ಪು ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದಾಗ ತುಂಬಾ ಹೈಪ್ ಬಂತು. ಅವತ್ತು ಆನಂದ್ ಆಡಿಯೋಲಿ ಟ್ರೈಲರ್ ಬಿಟ್ಟಾಗ ಒಂದು 800ಕ್ಕೆ ಆರ್ಗ್ಯಾನಿಕ್ ಆಗಿ ಹೋಗಿತ್ತು. ತುಂಬಾ ಚೆನ್ನಾಗಿ ಹೈಪ್ ಬಂತು. ನಾವು ಸಿನಿಮಾ 4 ವರ್ಷ ಯಾವ ಡಿಲೇ ಮಾಡಿದ್ರು, 2025 ಡಿಲೇ ಮಾಡಿದ್ರು. ದಟ್ ವಾಸ್ ದ ಪ್ರಾಬ್ಲಮ್. ಏನಾಯ್ತವ, ಟೈಮ್ ಏನ್ ಚೇಂಜ್ ಆಗೋಯ್ತು, ಎಡಿಟಿಂಗ್ ಪೇಸ್ ಬೇರೆ ಆಗ್ಬಿಟ್ಟು ತುಂಬಾ ಸ್ಲೋ ಮೂವಿ ಆಗ್ಬಿಟ್ಟು. ಸೊ ಡಿಡ್ ವರ್ಕ್. ಇವತ್ತಿಗೆ ತುಂಬಾ ಜನ OTT ನೋಡಕ್ ಅಭ್ಯಾಸ ಮಾಡ್ಕೊಂಡಿದ್ದೆ ಸರ್. ನನಗೆ OTT ಒಂಥರ ನಮ್ಮ ಬ್ರಿಟಿಷ್ ಇದ್ದಂಗೆ ಅಂತ ಅನ್ಸ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವರು, ಇನ್ನೊಂದು ಜನ ಯಾರ ಇದ್ದಾರೋ ಎಲ್ಲರನ್ನು ಆಕ್ಟರ್ಸ್ ತಗೊಂಡು, ತೆಲುಗು ಒಂದೊಂದು ಜನ, ತಮಿಳು ಒಂದೊಂದು ಜನ, ಎಲ್ಲ ಸಿನಿಮಾಗಳು ತಗೊಂಡು, ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ತಗೊಂಡು, ಜೊತೆಗೆ ಯಂಗ್ಸ್ಟರ್ಸ್ ಯಾರಾದ್ರೆ ಎಲ್ಲ ಸಿನಿಮಾ ಪಿಕ್ ಮಾಡಿ ಎಲ್ಲರೂ ಒಳ್ಳೆ ಕಾಸು ಕೊಟ್ಟು ನಮ್ಮೆಲ್ಲರಿಗೂ ನಾವು ಫ್ರೀಯಾಗಿ ಕಾಸು ಕೊಟ್ಟಿದ್ದಾರಪ್ಪ, ಇಷ್ಟೊಂದು ಕಾಸು ಕೊಡು ಅಂತ ಎಲ್ಲರೂ ಕೊಟ್ಟು ಎಲ್ಲರದ್ದು ಕಾಸು ತಗೊಂಡು ಒಂದು ಡೇಟಾ ಬೇಸ್ ಮಾಡಿ ₹1000 ಮೆಂಬರ್ಶಿಪ್ ಅಲ್ಲಿ ನಮ್ಮ ಕನ್ನಡ ಆಕ್ಟರ್ ನೋಡೋದು, ತೆಲುಗು ಆಕ್ಟರ್ ನೋಡೋದು, ಹಿಂದಿ ಆಕ್ಟರ್ ನೋಡೋದು, ಎಲ್ಲ ಆಕ್ಟರ್ ನೋಡೋದು. ₹1000 ನೋಡೋದಾ, ರಿಲೀಸ್ ಆಗಿ 3 ತಿಂಗಳು ನೋಡೋದಾ, 3 ತಿಂಗಳಿಗೆ ಬರ್ತೈತೆ ಅವ್ರು. ಎಲ್ಲರೂ ತಗೊಂಡು ಡೇಟಾ ಬೇಸ್ ಬಿಲ್ಡ್ ಮಾಡಿ. ಅದಾದ್ಮೇಲೆ ಏನ್ ಮಾಡಿದ್ರೆ ಅವ್ರು ಡೇಟಾ ಬೇಸ್ ಬಿಲ್ಡ್ ಆಯ್ತು, ಆಡಿಯನ್ಸ್ ಅಡಿಕ್ಟ್ ಆಗುತ್ತೆ. ನೋಡೋಣ ಅವ್ರದ್ದೇ ಸೀರೀಸ್ ಸ್ಟಾರ್ಟ್ ಮಾಡ್ಕೊಂಡು, ಅವ್ರದ್ದೇ ವೆಬ್ಸೈಟ್, ಅವ್ರದ್ದೇ ಶೋಸ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡ್ಕೊಂಡು. ಅದಾದ್ಮೇಲೆ ಇವತ್ತು ಅವ್ರಿಗೆ ಮೋಸ್ಟ್ ಆಂಟಿಸಿಪೇಟೆಡ್ ಕನ್ನಡ ಸಿನಿಮಾಗಳು ಸಾಕು. ಒಂದು ಟಾಕ್ಸಿಕ್ ಸಾಕು, ಒಂದು ಕಾಂತಾರ ಸಾಕು, ಒಂದು ಸಾಲಾರ್ ಸಾಕು, ಇನ್ನೊಂದು ಯಾವುದೇ XYZ ಸಾಕು. ಗೊತ್ತು ಯಾರೇ ಆಡಿಯನ್ಸ್ ಈ ಸಿನಿಮಾಗಳು ನೋಡ್ತೀವಿ, ಆ ಸಿನಿಮಾಗಳು ತಗೋತೀವಿ. ಮಿಕ್ಕಿದ ಯಾರೇ ಸಿನಿಮಾಗಳಿದ್ದು ಗುರು ಬೇಕಂದ್ರೆ ಹಾಕೋದು ಪೇಪರ್ ಇವ್ ಕೊಡ್ತೀವಿ. ಯಾಕಂದ್ರೆ ಹಾಕೋ ಇಲ್ಲಂದ್ರೆ ಇಲ್ಲ. ನಮ್ಮ ಆಡಿಯನ್ಸ್ ಏನಾದ್ರು ಇಲ್ಲಿ ಅಡಿಕ್ಟ್ ಆಗ್ಬಿಟ್ಟು ಆಲ್ರೆಡಿ ಸಿನಿಮಾ ನೋಡೋಕೆ ₹1000 ಇಷ್ಟು ಸಿನಿಮಾಗಳು ನೋಡೋದು ವರ್ಷಕ್ಕೆ. ಅಲ್ಲ ಇವಾಗ ಸೀರೀಸ್ ಇದೆ, ಎಲ್ಲ ನೋಡ್ಕೊಂಡು ಅಡಿಕ್ಟ್ ಆದ್ರು. ಅವ್ರಿಗೆ ಡೇಟಾ ಬೇಸ್ ಬಿಲ್ಡ್ ಆಯ್ತು, ನಮ್ಮವ್ರಿಗೂ ಜೊತೆ ಕನೆಕ್ಷನ್ ಆಯ್ತು. ಇವಾಗ ನಾವು ಇಲ್ಲಿ ಕರ್ಸೋದು ತುಂಬಾ ದೊಡ್ಡ ಟಾಸ್ಕ್ ಆಗಿದೆ. ಅತಿಯಾಗಿ ಏನೋ ಅಲ್ಲಿರೋದೆಲ್ಲ ಬಿಟ್ಟು ಏನೋ ಒಂದು ಬೇರೆ ಬಂದು ಇಲ್ಲಿ ಬರಬೇಕು. ಇಲ್ಲಿ ಬರ್ಬೇಕು ಅನ್ನೋದು ಇಲ್ಲಾಕೆ ಮನೆಗೆ ಬರುತ್ತೆ 20 ದಿವಸ ಮೇಲೆ ಅಂತ ಆ ಒಂದು ಫೀಲಿಂಗ್ ಇದೆ. ಸೊ ದಟ್ ಇಸ್ ಒನ್ ಥಿಂಗ್. ನನಗೆ ಅನ್ಸುತ್ತೆ ಸ್ಟ್ರಾಂಗ್ಲಿ ಥಿಯೇಟರ್ಸ್ ಕಲ್ಚರ್ ವಾಪಸ್ ಇಂಪ್ರೂವ್ ಮಾಡೋಕೆ ನಾನು ಆಕ್ಚುಲಿ ನಮ್ಮ ತಂದೆಗೆ ಒಂದು ಮಾತಾಡಲಿ, ಚೇಂಬರ್ಲಿ ವಾಯ್ಸ್ ರೈಸ್ ಮಾಡಿ ಸೌತ್ ಇಂಡಿಯನ್ ಬೋರ್ಡ್ ಇದೆ ಒಂದು ಇನಿಷಿಯೇಟಿವ್ ಅಲ್ಲಿ 6 ತಿಂಗಳಾದ್ಮೇಲೆ OTT ಬರಬೇಕು. 6 ತಿಂಗಳಾದ್ಮೇಲೆ ಬಂದ್ರೆ ಇಷ್ಟಪಡೋರು ಫ್ಯಾನ್ಸ್ ಆ ಸಿನಿಮಾ ನೋಡ್ತಾರೆ. ಹೌದು, ಇದಕ್ಕೆ ಥಿಯೇಟರ್ ಬರ್ಲಿ ಬಿಡಬಹುದು. ಹೌದು. ಈಗ 6 ತಿಂಗಳ 4 ತಿಂಗಳು ಮಿನಿಮಮ್ ಇರುತ್ತೆ. ಈಗ ನಾವು ದೊಡ್ಡ ಮೂವಿ ಪುಷ್ಪ ಆ ಥರದವೆಲ್ಲ OTT ಬರುತ್ತೆ ಅಂದ್ರೆ ನಾವು ಹೋಗಿ ನೋಡ್ಬಿಡ್ತೀವಿ, ಯಾಕಂದ್ರೆ ಕುತೂಹಲ ಇರ್ತದೆ. ಅದೇ ಇವನು ನೆಕ್ಸ್ಟ್ ಮಂತ್ ಒಂದು ವಾರ ಅಂತ ಅಂದ್ರೆ ಆಯ್ತು ಪುಷ್ ಮಾಡ್ಬಿಡೋಣಪ್ಪ, ₹1,500 ಟಿಕೆಟ್ ಪುಷ್ ಮಾಡೋಣ ಬಿಡು, ಒಂದು ವಾರ 15 ದಿನ ಬರ್ತದೆ ಬಿಡು ಅಂತ ಆ ಒಂದು ಮೆಂಟಾಲಿಟಿಗೆ ಬಂದ್ಬಿಟ್ಟಿರ್ತಾರೆ. ಇಟ್ ಇಸ್ ಬೆಟರ್, ಇಟ್ಸ್ ಒಂದು ವಂಡರ್ಫುಲ್. ಅದರ್ವೈಸ್ ನಾನು ಅನ್ಕೊಂತ ಬೈಕಾಟ್ ಏನೋ ನಾವು ಮಾಡಬೇಕು ಅಂತ ಏನೋ ಅನ್ಕೊಂಡು ಎಲ್ಲ ಸಿನಿಮಾದವರು ನಾವು ನೆಟ್ಫ್ಲಿಕ್ಸ್ಗಾಗಲಿ ಅಮೆಝಾನ್ಗಾಗಲಿ ಕೊಡಲ್ಲ ಅಂತ ಬೈಕಾಟ್ ಮಾಡುವಂತ ಆಪ್ಷನ್ ಇದೆಯಾ? ಬೈಕಾಟ್ ನಾನು ನೀವು ಇಂಡಸ್ಟ್ರಿ ಆಗಿ ಮಾಡ್ತೀವಿ. ನಾನು ಆಡಿಯನ್ಸ್ ಆಗಿ ಯೋಚನೆ ಮಾಡಿ ಹೇಳಿದ್ದೀನಿ ಸರ್, ಎಲ್ಲರ ಪಾಯಿಂಟ್ ಯೋಚನೆ ಮಾಡಿ ಆಡಿಯನ್ಸ್ ಆಗಿ ನಾನು ಹೇಳ್ತೀನಿ, ಅವ್ನ ಯಾಕೆ ಬೈಕಾಟ್ ಮಾಡಕ್ಕೆ ₹500 ಇಟ್ಟು ಪಾಪ್ಕಾರ್ನ್ ಥಿಯೇಟರ್ ನಾನು ಯಾಕೆ ಹೋಗಿ ನಾನು ಆಡಿಯನ್ಸ್ ಫೈಟ್ ಮಾಡ್ತೀನಿ ಸರ್. ಪ್ರಾಬ್ಲಮ್ ಅಂದ್ರೆ ಎಲ್ಲ ದೃಷ್ಟಿ ನೋಡಕ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಕೆಡ್ದಾಗ ಕಾಣಿಸುತ್ತೆ ಎಲ್ಲಾನು. ನಾನು ಆಡಿಯನ್ಸ್ ಆಗಿ ನಾನೊಬ್ಬ ಹೀರೋ ಆಗಿ ಥಿಯೇಟರ್ ಹೋದಾಗ ನನಗೆ ಅನ್ಸುತ್ತೆ ಇವರು ಟಿಕೆಟ್ ಕಡಿಮೆ ಕಾಸು ಮಾಡಿ ಒಂಚೂರು ಆಯ್ತು ಟಿಕೆಟ್ ಮಾಡಕ್ ಒಂದು ಪ್ರೊಡ್ಯೂಸರ್ ಕಾಸು ಹಾಕೋಕೆ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದನ್ನು ಪಾಪ ನಿಮ್ಗೂ ತಗೊಳ್ಳಿ, ನಾನು ಒಂದು TV ಅವ್ರಿಗೆ ಹೋಗ್ತೀನಿ, ಐನಲ್ ಸುಟ್ಟು ನನ್ನ ಮಕ್ಕಳು ಬರ್ತಾರೆ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದಿರೋನು ಆಲ್ರೆಡಿ ಕಟ್ಟಿರೋ ಕಾಸು ಟ್ಯಾಕ್ಸ್ ಟ್ಯಾಕ್ಸ್ ಹೊಟ್ಟೋಗಿದ್ದೀನಿ ಆಲ್ರೆಡಿ. ಇಲ್ಲಿ ಕರೆಂಟು ಜಾಸ್ತಿ, ವಾಟರ್ ಜಾಸ್ತಿ, ಎಲ್ಲ ಜಾಸ್ತಿ ಆಗಿದ್ದೀನಿ. ಮಗು ಪಾಪ್ಕಾರ್ನ್ ಬೇಕು, ರೆಡಿ ಪಾಪ್ಕಾರ್ನ್ ಬೇಕು ಅಂತ ಹೇಳಿದ್ರೆ ಮಗು ಇಲ್ಲ ಆಗಲ್ಲ ಅಂತ ಹೇಳಕ್ಕಾಗ ಕೊಡ್ಸ್ಲೇಬೇಕು. ಸೊ ಎಲ್ಲಾ ಫೆಸಿಲಿಟಿ ಸ್ವಲ್ಪ ಕಡಿಮೆ ಮಾಡಿದ್ರೆ ನೀವು ಹೇಳಿದಾಗ OTT ಅಟ್ಲೀಸ್ಟ್ ಒಂದು 4 months ಮಾಡಿದ್ರೆ ನಾವು ಇಟ್ ಕ್ಯಾನ್ ಬಿ ಆಫ್ ಗ್ರೇಟ್ ಹೆಲ್ಪ್. ಒಂದು 4 months ಅಟ್ಲೀಸ್ಟ್ ಹೋಲ್ಡ್ ಮಾಡಿದ್ರೆ 1 ತಿಂಗಳು ಬಂದ್ಬಿಡುತ್ತೆ, 2 ತಿಂಗಳು ಬಂದ್ಬಿಡುತ್ತೆ ಅಂದ್ರೆ 50 ದಿವಸಕ್ಕೆ ಮತ್ತೆ 4 ತಿಂಗಳು 4 ತಿಂಗಳು ಬರಲ್ಲ ನೋಡ್ಬೋಣ ಅಂದ್ರೆ ಒಂದು ಮಜಾ ಇರುತ್ತೆ. ಕರೆಕ್ಟ್. ಪ್ರೊಡ್ಯೂಸರ್ಗಳು ನುಗ್ಬೇಕು ಎಲ್ಲರೂ, ಇಲ್ಲ ಗುರು ನಾವು ಮಾಡಲ್ಲ ಅಂತ. ಆಕ್ಟರ್ಗಳಿಗೆ ಹೇಳ್ಬೇಕು OTT ಪ್ರೊಡ್ಯೂಸ್ ಮಾಡಿದ್ರೆ ನೀವು ಮಾಡಬೇಡಿ ಅಂತ. ನಮ್ಮ ಯೂನಿಟಿ ವೆರಿ ಟ್ರೂ. ನಮ್ಮ ಯೂನಿಟಿ ಸ್ಟ್ರಾಂಗ್ ಇದ್ರೆ
ಅವ್ನು ಯಾರು ಎಂಡ್ ಆಫ್ ದ ಡೇ ಸ್ಟುಡಿಯೋಸ್ ಆರ್ ನಾಟ್ ಅವರ್ ಪೀಪಲ್. ಕರೆಕ್ಟ್. ಸ್ಟುಡಿಯೋಸ್ ಆರ್ ಸಮನ್ ಹೂಸ್ ಇನ್ವೆಸ್ಟಿಂಗ್ ಮನಿ ಸಮ್ಮನ್. ಇಟ್ ಇಸ್ ನಾಟ್ ನಾವು ನೀವೆಲ್ಲ ಕಷ್ಟಪಟ್ಟು ಬೆಳೆದಿ ನಮ್ಮ ಇಂಡಸ್ಟ್ರಿ ಅಲ್ಲ. ಸರ್, ಇವಾಗ ನೀವು ಆಕ್ಷನ್ ಫೈಟ್ಸ್ಗಳೆಲ್ಲ ಮಾಡಿದಿರಿ, ಯಾವುದನ್ನು ಒಂದು ಮರೆಯಲಾದ ಒಂದು ದೃಶ್ಯ ಯು ವಾಂಟ್ ಟು ಶೇರ್ ವಿತ್? ವಿಷ್ಣುಪ್ರಿಯಲ್ಲಿ ಕಾರ್ ಮೇಲೆ ಎಗಿರ್ತೀನಿ, ಒಂದು ರಿಯಲ್ ಸ್ಟಂಟ್ ಅದು. ಹಾ. ಆ ಸ್ಟಂಟ್ ಆಲ್ಮೋಸ್ಟ್ ಒಂದು 30 days ಪ್ರಾಕ್ಟೀಸ್ ಮಾಡಿ ಬೆಡ್ಡಿಟ್ಟಿ ಒಂದು 5.5 ಅಡಿ 5.3 ಅಡಿ ಬಂದು ನಿಜವಾದ ಕಾರ್ ಮೇಲೆ ಎಗಿರುತ್ತೆ. ಯಾಕಂದ್ರೆ ಪಡ್ಡೆವಲ್ಲಿ ಮೇಲೆ ಕಾರ್ ಮೇಲೆ ಸ್ಲೈಡ್ ಮಾಡ್ಕೊಂಡು ಹೋಗ್ತೀನಿ. ಸೂಪರ್ ಆಗಿದೆ ಅಂತ ನಾನು ಅವಾಗ ಪಡ್ಡೆವಲ್ಲಿ ಇನ್ಸ್ಟಾಗ್ರಾಮ್ ಒಂದು ಕಡೆ ಹಾಕಿದ್ದೆ. ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಜಂಪ್ ಆನ್ ಕಾರ್ ಅಂತ ಪ್ರಾಮಿಸ್ ಮಾಡಿದ್ದೆ ಜನಕ್ಕೆ. ನಾನು ಖಂಡಿತ ಅದನ್ನು ಓಡ್ ಬಂದು ಅದನ್ನು ಮಾಡಿದೆ. ಹೆಂಗಾಗೋಯ್ತು ಅಂದ್ರೆ ಅದು ಸ್ಪಾಟ್ ಅಲ್ಲಿ ಮಾಡಕಂದ್ರೆ ಫೈಟರ್ಗಳು ಅಂದ್ರೆ ಕ್ಲಾಸಲ್ಲಿ ಬೆಡ್ಡಿಟ್ ಮಾಡಿದೀನಿ. ಬೆಡ್ಡಿಟ್ ಮಾಡಿದ ಕಾನ್ಫಿಡೆನ್ಸ್ ಬೇರೆ. ಸ್ಪಾಟ್ ಬರ್ತೀನಿ, ರಿಯಲ್ ಕಾರ್ ಬಂದಿದೆ. ರಿಯಲ್ ಕಾರ್ ಬಂದಾಗ ಧೈರ್ಯ ಬರ್ತಲ್ಲ ಮನ್ಸಲ್ಲಿ ಒಳಗಡೆ. ಯಾಕೋ ಓಡ್ ಬಂದ ಬೆಡ್ ಕುದ್ರೆ ಕಾಲ ಇಟ್ಟಾರೆ ಏನಾಗಲ್ಲ, ಕಾರ್ ಕುದ್ರೆ ಓಡ್ಕೊಂಡ್ ಬಂದಾಗ ಹಿಂಗೆ ಆಗ್ತಲ್ಲ. ಫೈಟರ್ಗಳು ಇಬ್ರು ನೀನ್ ಹೋಗು ಅಂತ ಹೇಳ್ತೇನೆ. ಯಾರು ಎದುರ್ತಲ್ಲ ಫೈಟರ್ಗಳು, ಯಾರೊಬ್ರು ಮತ್ತೆ ಹೇಳ್ಕೊಂಡು ಹೋದ್ರು. ಒಂದ್ 7 ಟೇಕ್ ಮಾಡಿದ್ರೆ ಮಾಸ್ಟ್ ಬಿಟ್ಬಿಡಿ ಸರ್ ಆಗಲ್ಲ ಅಂತ. ನಾನು ಆ ಶಾರ್ಟ್ ನಾನೇ ಬೇಕೇ ಬೇಕು ಹೇಳಿದ್ದೆ, ಶಾರ್ಟ್ ಬೇಕೇ ಬೇಕು ಅಂತ. 8ನೇ ಟೇಕ್ ಓಡ್ ಬಂದು ಎಗಿರಿದೆ. ಸೊ ದಟ್ ಈಸ್ ಒನ್ ಆಫ್ ಮೈ ಫೇವರೇಟ್ ಶಾರ್ಟ್ಸ್. ಏನ್ ನಿಮ್ಗೆ ನಥಿಂಗ್ ವಾಸ್ ಹ್ಯಾಪನ್? ನಥಿಂಗ್. ಬಟ್ ಐ ಹ್ಯಾಡ್ ಇಂಜುರಿ ಡ್ಯೂರಿಂಗ್ ರಾಣದಲ್ಲಿ ರೋಪ್ ವರ್ಕ್ ಜಾಸ್ತಿ ಮಾಡಿದಾಗ ಬ್ಯಾಕ್ ಎಲ್ಬೋರ್ ಡಿಸ್ಕೆಟ್ ಆಗ್ಬಿಟ್ಟಿತ್ತು ನನಗೆ ಮುಂಚೆ. 1.5 years 2 years ಬರೀ ವಾಕಿಂಗು ಸ್ವಿಮಿಂಗ್ ಮಾಡಿ ಹೀಲ್ ಮಾಡ್ಕೊಂಡೆ. ಐ ವಾಸ್ ನಾಟ್ ಏಬಲ್ ಟು ರನ್ ಆಲ್ಸೋ. ತಂದೆ ಅದಕ್ಕೆಲ್ಲ ನಿಮ್ಗೆ ರಿಸ್ಟ್ರಿಕ್ಟ್ ಮಾಡಲ್ವಾ? ಸರ್ ಏನಾಗುತ್ತೆ ಗೊತ್ತಾ, ನೋವು ಅದನ್ನ ನಾನು ಅರ್ಥ ಮಾಡ್ಕೊಂಡಂಗೆ ಏನಂದ್ರೆ, ನಿಮಗೆ ನೋಡಿದಾಗ ನೋವು ಅಂತ ಕಾಣಿಸುತ್ತೆ, ಆ ನೋವು ಏನು ಅಂತ ನನಗೆ ಮಾತ್ರ ಗೊತ್ತಿರೋದು, ನಿಮಗೆ ಗೊತ್ತಾಗಲ್ಲ. ಹೌದು. ಸೊ ತಂದೆ ನೋಡಿ ಅಯ್ಯೋ ಏನೋ ಅದು ಬಿಡೋ ಅಂತ ಹೇಳೋದು, ಏನು ಅಂತ ನನಗೆ ಮಾತ್ರ ಒಳ್ಳೆ ಗೊತ್ತಿರಲ್ಲ. ಈಗ ಬ್ಯಾಕ್ ಗ್ರೌಂಡ್ ಇದೆ ನಿಮ್ಗೆ, ಫಸ್ಟ್ ಸಿನಿಮಾ ಅಥವಾ 3 ಸಿನಿಮಾ ಸಿಗೋದು ತುಂಬಾ ಈಸಿ ಅಷ್ಟೇ. ಆಮೇಲೆ 4ನೇ ಸಿನಿಮಾಕ್ಕೆ ನಿಮ್ಗೆ ಅನ್ಸುತ್ತಾ ಅಯ್ಯೋ ನನ್ಗೆ ಯಾಕೆ ಬೇಕಾಗಿತ್ತು ಅಂತ ಏನಾದ್ರು ರಿಗ್ರೆಟ್ಸ್ ಬಂತ? ನನಗೆ ಮಾರುತ ಮಾಡ್ತಾ ಖಂಡಿತ ಅನಿಸ್ತದೆ. ಓಪನ್ ಆಗಿ ಸೀರಿಯಸ್ ಖಂಡಿತ ಅನಿಸ್ತದೆ. ಖಂಡಿತ ನಾಟ್ ಬ್ಲೇಮಿಂಗ್ ಎನಿವನ್, ಬಟ್ ನನಗೆ ಖಂಡಿತ ಅನಿಸ್ತದೆ ಯಾಕಾದ್ರೂ ಬೇಕಾಗಿತ್ತು ಸಿನಿಮಾ ಇಲ್ಲ. ಯಾಕಂದ್ರೆ ನನಗೆ ದಟ್ ಇಸ್ ನಾಟ್ ಮೈ ವಿಷನ್, ನಾಟ್ ಮೈ ಸ್ಟೈಲ್ ಆರ್ ಮೈ ಇದು ಅಂತ. ಆ್ಯಂಡ್ ನನ್ನ ಒಂದೇ ಪಾಲಿಸಿ, ಜಸ್ಟ್ ಬಿಕಾಸ್ ನೀವು ದೊಡ್ಡವರ ತಕ್ಷಣ ನೀವು ಹೇಳಿದ ಮಾತಲ್ಲಿ ಕೇಳಕ್ಕಾಗಲ್ಲ. ನನ್ನ ಪಾಲಿಸಿ ಆಫ್ ಲೈಫ್ ಹಂಗೆ ಇರುತ್ತೆ. ಗೌರವ ಇದೆ ನನ್ನ ಒಂದೇ ಪಾಲಿಸಿ. ಯಾರ ಹತ್ರ ನಾನು ಯಾರೇ ಸ್ಟಾರ್ ಹತ್ರಕ್ಕೂ ಒಂದೇ ಗೌರವ ಬೇರೆ, ಗುಲಾಮಗಿರಿ. ಗೌರವ ಇದೆ, ಗುಲಾಮಗಿರಿಗೆ ಗೊತ್ತಿಲ್ಲ ಯಾವತ್ತಿಲ್ಲ ಅಂತ ಮಗನೆಲ್ಲ ದೇವ್ರು ಚೆನ್ನಾಗಿಟ್ಟಿದ್ದಾರೆ. ಐ ನಾಟ್ ಫಾಲ್. ನಾನು ಒಬ್ಬ ಮಾಸ್ಟರ್ ಕಾಲ್ ಮುಗಿತೀನಿ, ಒಬ್ಬ ಡೈರೆಕ್ಟರ್ ಕಾಲ್ ಮುಗಿತೀನಿ, ಎಲ್ಲ ಕಲೆಗೆ ಬೆಲೆ ಕೊಡ್ತೀನಿ. ಬೇರೆ ಯಾವುದಕ್ಕೂ ನಾನು ತಲೆ ತೆಗ್ಗೋನಲ್ಲ, ತೆಗ್ಸೋದು. ಅದು ಎಷ್ಟೇ ವರ್ಷ ಆದ್ರೂ ಬರೋಲ್ಲ ಸರ್. ಜೀವನದಲ್ಲಿ ಕಷ್ಟಪಡ್ಕೊಂಡು ಹೋಗೋಣ ಸರ್. ಇಲ್ಲೇನು ಫಸ್ಟ್ ಮೀಡಿಯಾ ತಂದ್ಬಿಟ್ಟು ಯಾರು ತೋರಿಸ್ಬೇಕಾಗಿಲ್ಲ ಸರ್. ನನ್ನ ಲೈಫ್ ಜರ್ನಿಲಿ ನಾನು ನಿಯತ್ತಲ್ಲಿ ಕೆಲಸ ಮಾಡ್ಕೊಂಡು ಕಲ್ತ್ಕೊಂಡು ಹೋಗೋಣ. ಆಕ್ಟಿಂಗ್ ಇಲ್ಲ ಅಂದ್ರೆ ಬೇರೆ ಏನಾಗ್ತಾ ಇದ್ರಿ ತಾವು ಶ್ರೇಯಸ್? ಮಾಫಿಯಾ. ಗುಡ್ ಮಾಫಿಯಾ. ನನಗೇನಂದ್ರೆ ನನ್ಗೆ ಯಾವಾಗಲೂ ಜನಕ್ಕೆ ನಿಲ್ಬೇಕು ಅಂತ ಒಂದು ಆಸೆ ಸರ್. ನನಗೆ ಚಿಕ್ಕ ವಯಸ್ಸಿನ ಒಂದು ಜನಕ್ಕೆ ನಿಲ್ಬೇಕು ಅಂತ. ಅಂದ್ರೆ ನನಗೆ ಸಖತ್ ವಿಷ್ಣು ಸರ್ ಸಿನಿಮಾಗಳು ನೋಡ್ಕೊಂಡು ಬೆಳ್ದನು. ಅಂದ್ರೆ ಈ ಕೋಟಿಗೊಬ್ಬಲ್ಲಿ ನೋಡಿದಾಗ ಮಾಫಿಯಾ ಒಳ್ಳೆ ರೀತಿ ಮಾಫಿಯಾ, ಜನ ತೊಂದರೆ ಕೊಡಲ್ಲ. ಅಂದ್ರೆ ಯಾರೇ ತೊಂದರೆ ಮಾಡಿದ್ರು ಅವ್ರನ್ನ ಹಿಡದಕ್ಕಂತ ಮನುಷ್ಯ ಅವನು. ನನ್ಗೆ ಇವಾಗ ಹೇಳ್ದಲ್ಲ ಸರ್, ಇವಾಗ ಸೋಷಿಯಲ್ ಇಶ್ಯೂಸ್ ನನ್ಗೆ ಸಿಕ್ಕಾಬಿಟ್ಟು ಇಂಟ್ರೆಸ್ಟ್ ನನಗೆ. ಏನಂದ್ರೆ ಗುರು, ನೀನ್ ಏನ ವಾಟ್ ಯು ಪ್ರೀಚ್ ಯು ಫಾಲೋ. ನೀನ್ ಇದಂದ್ರೆ ಇದು ಹಿಂಗೆ ಮಾಡೋಕೆ. ನಮ್ಮ ಮನೆ ಹತ್ರ ಎಷ್ಟೊಂದು ಹುಡುಗರು ಬರ್ತಾರೆ ಸರ್, ಫ್ಯಾನ್ಸ್ ಬರ್ತಾರೆ. ಇವತ್ತು ಯಾರೇ ಫ್ಯಾನ್ಸ್ ಬಂದ್ರು ನಾನು ಒಂದೇ ಹೇಳಿದ್ರು, ಬಂದಾಗ ವಿಶ್ ಮಾಡಿ ನಾನು ಫಿಲಮ್ ನೋಡೋಕೆ ಬಂದ್ರು, ದಯವಿಟ್ಟು ಕೆಲ್ಸಕ್ಕೆ ಹೋಗ್ರು, ಎಲ್ಲರೂ ದಯವಿಟ್ಟು ಕೆಲ್ಸಕ್ಕೆ ಹೋಗ್ರು ಅಂತ ಹೇಳ್ತೀನಿ. ಯಾಕಂದ್ರೆ ತಿಳಿದೇನೋ ತಿಳಿದೋ ಅವ್ರು ನಮ್ಮ ಇಷ್ಟ ಒಂದು ಬರ್ತಾರೆ ಸರ್. 5 ಜನ ಆಗೋದು, 10 ಜನ ಆಗೋದು, 50 ಜನ ಆಗೋದು. ಅವನಿಗೆ ನಾನು ಒಳ್ಳೇದು ಹೇಳಿ ಕಲಿಸ್ಬೇಕು. ನಾನು ಅವನು ನನ್ನ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಲೆವೆಲ್ ನಾನು ಕಡಿಮೆ ಇದೆ ಅಂದ ತಕ್ಷಣ, ಅವ್ನ ಜಿಗೆ ಅಂದ ತಕ್ಷಣ ಅವ್ನು ಎಲ್ಲ ರೀತಿ ಯೂಸ್ ಮಾಡ್ಕೊಂಡು ಅವ್ನು ಅಲ್ಲೇ ಇಡೋದು ನನ್ನ ಧರ್ಮ ಅಲ್ಲ ಸರ್. ನನ್ನ ಫ್ಯಾನ್ ಆದವನು ಅವ್ನು ಇವತ್ತು ನನ್ನ ಫ್ಯಾನ್ ಆಗಿದೆ, ನಾನು ಸ್ವಲ್ಪ ಕೆಲಸ ಮಾಡೋಕೆ. ಯಾಕಂದ್ರೆ ಇನ್ನೊಂದು ಆಗ್ತದೆ, ಪಡ್ಡೆಯಲ್ಲಿ ನನ್ನ ಹತ್ರ 1 ಜನ ಬಂದಿದ್ದು ಹುಡುಗರು, ಬರೀ ನನ್ನ ಹತ್ರ ಅಸಿಸ್ಟೆಂಟ್ಗೆ 700 ರೂಪಾಯಿ ಕೆಲಸ ಮಾಡಿದ ಹುಡುಗರು 50,000 ದುಡಿತಾನೆ ಅವ್ನು ಕಂಪ್ನಿ ಸೇರ್ಕೊಂಡು. ಇನ್ನೊಬ್ಬ ಮೋಹನ್ ರಾಜ್ ಅಂತ ನಮ್ಮ ಹುಡುಗ, ಇದನ್ನ ಹಾಕ್ತಾರೆ ಪಡ್ಡೆ. ಕೊನೆಗೆ ರಾಣಾದಲ್ಲಿ ಒಂದ್ಸತಿ ನನ್ನ ಶೂನ್ ಎತ್ಕೊಂಡ್ಬಿಟ್ಟಪ್ಪ, ನನ್ನ ಅಸಿಸ್ಟೆಂಟ್ ಅವನ ಶೂಲ್ ಫೈಟಲ್ಲೆಲ್ಲೋ ಇತ್ತು. ಇವತ್ತು ಒಂದೊಂದು 2 ಲಕ್ಷ ದುಡಿತಾನೆ ಅಂತ ವೆಡ್ಡಿಂಗ್ ಫೋಟೋಗ್ರಫಿ ಎಲ್ಲ ಮಾಡ್ತಾನೆ. ಏನೇನೋ ಸಾಂಗ್ಸ್ ಮಾಡ್ಕೊಂಡ್ ಬರ್ತಾ ಇದ್ದ. ನಾನು ಒಂದೇ ಹೇಳಿದ್ದೆ, ಜೀವನ ಪೂರ್ತಿ ನೀವು ಬರೀ ಸಾಂಗ್ ಮಾಡ್ಕೊಂಡ್ ಬಂದ್ರೆ ಕವರ್ ಸಾಂಗ್ ಮಾಡಿ ಉದ್ದಾರ ಆಗಲ್ಲ. ನಾವು ಮಾಡೋ ಸಾಂಗ್ಗಳಿಗೆ ಜನ ಕೇಳ್ಬೇಕು, ಅಯ್ಯೋ ನೋಡ್ರು ಅಂತ. ನೀನ್ ಯಾಕೆ ಗುರು ಕವರ್ ಮಾಡ್ತಾ ಇದ್ದ, ಎಲ್ಲ ಬಿಟ್ಬಿಡು, ಶಾರ್ಟ್ ಮೂವಿ ಬಿಟ್ಬಿಡು, ಒಳ್ಳೆ ಫೋಟೋಗ್ರಫಿ ಹೇಳಿ. ಸೊ ನನ್ನ ಪಾಲಿಸಿ ಏನಂದ್ರೆ, ಯಾರು ನಮ್ಮ ಹತ್ರ ಬರ್ತಾರಂದ್ರೆ ನಾವು ಅವ್ರಿಗೆ ಒಳ್ಳೇದು ಹೇಳ್ಬೇಕು. ಯಾಕಂದ್ರೆ ನನ್ನ ಸೀನಿಯರ್ಸ್ ಅಂತ ನಾನು ಹೋದಾಗ, ಇವಾಗ ನಾನು ಸುದೀಪ್ ಸರ್ ಹತ್ರ ಹೋದಾಗ, ದರ್ಶನ್ ಹತ್ರ ಹೋದಾಗ, ಯಶ್ ಸರ್ ಹತ್ರ ಹೋದಾಗ, ಅವ್ರ ಹತ್ರ ಹೋದಾಗ ನಾನು ಒಳ್ಳೇದು ಹೇಳ್ಯಾರ, ನನಗೆ ಒಳ್ಳೇದು ಮಾಡಿದ್ರು. ಸೊ ನಂದೇನಂದ್ರೆ, ನಮ್ಮ ಯಾರೋ ಬಂದಾಗ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾನು ಒಳ್ಳೇದು ಟೀಚ್ ಮಾಡೋದು. ದಿಸ್ ಇಸ್ ಮೈ ಇಂಟೆನ್ಷನ್. ಸರ್, ಈಗ ಮಂಜು ಸರ್ ಡೇರ್ ಅಂಡ್ ಡ್ಯಾಶಿಂಗು ಅವರು ಕೊಡುವಂತಹ ಹೇಳಿಕೆಗಳು ಸಾಕಷ್ಟು ವಿವಾದಕ್ಕೆ ಈಡಾಗಿದೆ. ಅದು ಯಾವತ್ತಾರು ನಿಮ್ಗೆ ಯಾವ್ದಾರ ಒಂದು ಮುಜುಗರ ಉಂಟು ಮಾಡಿದ್ದು ಉಂಟಾ?
ಅರೆ ನನಗೆ ಮುಜುಗರ ಅಂದ್ರೆ ನಾನು ಇವ್ರ ವಿಷಯಕ್ಕೆ ಮಾತಾಡಿದೆ, ಸಂಚಿತ್ ವಿಷಯಕ್ಕೆ ಮಾತಾಡಿದೆ. ನಾನು ಸಂಚಿತ್ ವಿಷಯಕ್ಕೆ ಯಾಕೆ ಸಂಚಿತ್ಗೆ ಹೇಳಿದೆ ಕಾಸು ಕಡಿಮೆ ತಗೋ ಅಂತ. ತುಂಬಾ ಒಳ್ಳೆ ಸಿಂಗರ್ ಅವರು, ಯಾರಿಗೋ ಬೇರೆಯವ್ರಿಗೆ 4 ಲಕ್ಷ ಕೊಡ್ತೀವಿ, ಸಂಚಿತ್ ಕೊಡೋಣ ಏನಕ್ಕೆ ಇಲ್ಲ ಆತರ ಹೇಳಿದೆ. ಯಾತರ ಹೇಳಿದೆ ಇಲ್ಲ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಲಿ ತುಂಬಾ ಅದ್ಭುತವಾದ ಸಿಂಗರ್ ಅವನು. ಅವನು ಬೇರೆ ಫಿಲಂ ಕನ್ನಡ ಫಿಲಂ ಹಾಡಿದ್ರೆ ತುಂಬಾ ಒಳ್ಳೆ ಪ್ರಮೋಷನ್ಗೆ ಅವಕಾಶ ಆಗುತ್ತೆ, ಆಮೇಲೆ ತುಂಬಾ ಹೆಲ್ಪ್ ಆಗುತ್ತೆ ಸಿನಿಮಾಗಳಿಗೆ. ಎಲ್ಲರೂ ಅವ್ನ ಅಫೋರ್ಡ್ ಮಾಡಕ್ ಆಗ್ತಲ್ಲ, ಯಾಕಂದ್ರೆ ಅವ್ನ ಬಜೆಟಿಂಗ್ ಇದೆ. ಅವ್ನ ಅಫೋರ್ಡ್ ಮಾಡೋ ರೀತಿ ಸ್ವಲ್ಪ ಕಡಿಮೆ ತಗೋ ಅಂತ ನಾನು ಆತರ ಹೇಳೋಗ್ಬಿಟ್ಟಿದ್ದೆ. ನಾನು ಆತರ ನೀಟಾಗಿ ಹೇಳ್ಬಾರ್ದು, ತಪ್ಪಾಗ್ಬಿಡ್ತಾವ. ಯಾಕಂದ್ರೆ ಇಲ್ಲ ಕಣ, ತುಂಬಾ ಜನಕ್ಕೆ ಅವ್ನು ಬೇಕು, ಅವ್ನು ಸಿಕ್ಕರೆ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ, ಅದಕ್ಕೆ ನಾನು ಹೇಳಿದ್ ಆತರ ಹೇಳಿದೆ. ಓಕೆ, ಸೊ ಆ ಡಿಸ್ಕಷನ್ ಇದ್ದೇ ಇರುತ್ತೆ. ಕೆಲವು ಸಿಗುತ್ತೆ ಸೀನಿಯರ್ಸ್ ಏನೋ ರೀತಿಯಲ್ಲಿ ಹೇಳ್ಬಿಡ್ತಾರೆ, ಯಾಕಂದ್ರೆ ಅವರೇ ಇಂಡಸ್ಟ್ರಿಗೆ ಒಂದಷ್ಟು ಫೈಟ್ ಮಾಡ್ಕೊಂಡು ಬಂದಿರ್ತಾರೆ, ಎಷ್ಟೋ ಹೋರಾಟಗಳು ಅವರು ಭಾಗಿಯಾಗಿರ್ತಾರೆ. ಸೊ ಅದನ್ನ ಮರಿಬಾರ್ದು. ಅಣ್ಣವ್ರ ಬಗ್ಗೆ ಕೆಲವರು ಮಾತಾಡೋದು ನಮ್ಗೆ ತುಂಬಾ ನೋವಾಯ್ತು. ಅಂದ್ರೆ ಮಾತಾಡೋದು ಓಕೆ, ವಾಯ್ಸ್ ರೈಸ್ ಮಾಡೋದು ಓಕೆ, ಬಟ್ ನನಗೆ ವಿಷ್ಣು ಸರ್ ಅಭಿಮಾನಿಯಾಗಿ ಅಣ್ಣವ್ರಿಗೆ ಏನಕ್ಕೆ ಸಪೋರ್ಟ್ ಅಂತ ಹೇಳಿದ್ರೆ, ಅಣ್ಣವರು ಎಷ್ಟೊಂದು ಚಳುವಳಿ ಮಾಡಿದ್ರು, ಗೋಕಾಕ್ ಚಳುವಳಿ ಎಲ್ಲಾನು ಮಾಡಿದ್ದಾರೆ. ಸೊ ನಮ್ಮ ನಾಡಲ್ಲಿ ನಮಗೋಸ್ಕರ ಹೋರಾಡಿದ ವ್ಯಕ್ತಿಗಳಿಗೆ ನಾವು ಗೌರವ ಕೊಟ್ಟಿಲ್ಲ ಅಂದ್ರೆ, ಇವತ್ತು ನಾನು ನನ್ನ ಸೀನಿಯರ್ ಆಕ್ಟರ್ಗಳಿಗೆ ಅಣ್ಣ ಇಲ್ಲ ಸರ್ ಅಂತ ಗೌರವ ಕೊಟ್ಟಿಲ್ಲ ಅಂದ್ರೆ, ನಾಳೆ ಸರ್ ನನ್ನ ಜೂನಿಯರ್ ನನ್ನ ಮರ್ಯಾದೆ ಕೊಡಲ್ಲ. ಕೂಡ ಗೌರವ, ಅದು ನಮ್ಮ ಕಲ್ಚರ್, ಇಂಡಿಯನ್ ಕಲ್ಚರ್. ಕರೆಕ್ಟ್. ಅಣ್ಣವರು ಈ ಇಂಡಸ್ಟ್ರಿನ ಚೆನ್ನಾಗಿ ಶಿಫ್ಟ್ ಆಗಬೇಕು, ಸ್ಯಾಂಡಲ್ವುಡ್ ಹೋಲ್ಡ್ ಮಾಡಿದ್ರು ಏಕೈಕ ವ್ಯಕ್ತಿ ಅವರು. ಬಟ್ ಅವರು ಹೇಳೋ ಮಾತಿನ ಪ್ರಕಾರ ನೋಡಿ, ನಾವು ಅಣ್ಣವ್ರ ಬಗ್ಗೆ ಮಾತಾಡಿಲ್ಲ, ನಾವು ಈ ಸಮಾಧಿಯ ರಾಜಕಾರಣ, ಸ್ಮಾರಕ ರಾಜಕಾರಣದ ಬಗ್ಗೆ ಮಾತಾಡಿದ್ದು. ಅದನ್ನ ಇವರು ತಪ್ಪು ಅರ್ಥ ಮಾಡ್ಕೊಂಡ್ರಲ್ವಾ? ಇವಾಗ ಆ ಜಾಗ ಕೊಟ್ಟಾಗಿದೆ, ಅನ್ನೊಂದು ಜಾಗ ಇವಾಗ ಅದನ್ನು ತುಂಬಾ ಜನ ಬರ್ತಾರೆ. ನನಗನ್ಸೋದು ನಿಮಗನ್ಸೋದು ಸಿಟಿ ಮಧ್ಯದಲ್ಲಿ ಇದೆ, ಏನಪ್ಪ ಜಾಗ ಇದೆ ಅನ್ಸೋದು. ತುಂಬಾ ಜನ ಉತ್ತರ ಕರ್ನಾಟಕದಿಂದ ಬಂದವರಾಗೋದು, ಬೇರೆ ಬೇರೆ ಊರಿಂದ ಅವರು ನೋಡ್ತಾರೆ ಸರ್. ಅವರೆಲ್ಲ ಇನ್ನೋಸೆನ್ಸ್ ಇದೆ. ತುಂಬಾ ಜನ ಬರೋರು ಬೇರೆ ಊರಿಂದ ನೋಡ್ತಾರೆ. ಅಪ್ಪು ಸರ್ ಎಷ್ಟು ಜನ ಎಂಟರ್ಟೈನ್ ಮಾಡಿದ್ದಾರೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಕರೆಕ್ಟ್. ಒಂದು ಅವ್ರು ಹೋಗಮೇಲೆ ಅವ್ರ ಕಣ್ಣು ದಾನ ಮಾಡೋದು ಎಷ್ಟು ಜನ ನೋಡಿ ಕಲ್ತಿದ್ದಾರೆ. ಕರೆಕ್ಟ್. ಎಷ್ಟೋ ಜನಕ್ಕೆ ಆದಷ್ಟು ವ್ಯಕ್ತಿಗಳು ಇವರೆಲ್ಲ. ಸೊ ಕೆಲವು ದೊಡ್ಡವರೇ ಕೆಲವ್ರು ಮಾಡಿರ್ತೀವಿ ಸರ್. ಕೋಟ್ಯಾಂತರ ರೂಪಾಯಿ ಕಟ್ಟಿದ್ರೆ ಟ್ಯಾಕ್ಸ್ ಹೋಗ್ತಾರೆ ಸರ್, ಅದ್ರ ಮೇಲೆ ಗಮನ ಕೊಡೋಣ ಸರ್. ದೊಡ್ಡವರು ಕೊಟ್ಟರೆ ಜಾಗ ಮೇಲೆ ಗಮನ ಕೊಡೋದು ಬೇಡ. ಕೋಟ್ಯಾಂತರ ಇವತ್ತು ಕಟ್ತಾ ಇದೀವಲ್ಲ ಟ್ಯಾಕ್ಸ್, ಅದ್ರ ಬಗ್ಗೆ ಗಮನ ಕೊಡೋಣ, ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ. ಸೊ ದಟ್ ಇಸ್ ಐ ಫೀಲ್ ಬಟ್ ನಾನು ಯಾರನ್ನ ಖುಷಿ ಮಾಡಿ ನೆಗೆಟಿವ್ ಇಲ್ಲ. ಸೊ ದೊಡ್ಡವ್ರ ಒಂದು ಗೌರವ ಇರ್ಬೇಕು ನಾವು ಯಾವಾಗ. ಎಸ್ ಸರ್. ಶ್ರೇಯಸ್ ಅವರು ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಬೆಸ್ಟ್ ಟೈಮ್ ಪಾಸ್ ಅಂದ್ರೆ ಏನು? ವರ್ಕೌಟ್ ಅಂತ ಡೈಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಫೈಟು, ಫುಟ್ಬಾಲ್ ಇದೆ, ಮಾರ್ಷಲ್ ಆರ್ಟ್ಸ್ ಇದ್ದೇ ಇರುತ್ತೆ. ವರ್ಷ ಪೂರ್ತಿ ಇದ್ರೆ ಫಿಟ್ನೆಸ್ ಮೇಂಟೈನ್ ಮಾಡಕ್ ಸಾಧ್ಯ. ಸೊ ನನಗೆ ನಮ್ಮ ಟಾಮ್ ಕ್ರೂಸ್ ಅವ್ರು ಮಾಡ್ತಾರಲ್ಲ, ಇಂಗ್ಲಿಷ್ ಟಾಮ್ ಕ್ರೂಸ್ ಎಲ್ಲ, ಫ್ಯೂಚರ್ ಆ ಸ್ಟೈಲ್ ಆಫ್ ಕಂಪೋಸಿಂಗ್ ಸಿನಿಮಾಸ್ ಮಾಡಬೇಕು. ಏಜ್ ಅಂತೂ ಆ ಬಾಡಿ ಫಿಟ್ನೆಸ್ ಇರ್ಬೇಕು ಅಂತ. ಸೊ ರೆಗ್ಯುಲರ್ ಫಿಟ್ನೆಸ್ ಇದೆ. ಅದ್ಬಿಟ್ಟು ಇವಾಗ ಸ್ವಲ್ಪ ನಮ್ಮ ತಂದೆ ಬಿಸ್ನೆಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ಯೂಚರ್ ಪ್ರೊಡ್ಯೂಸರ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ಸರ್. ಖಂಡಿತ ಪ್ರೊಡಕ್ಷನ್ ಕೂಡ ಮಾಡ್ತೀನಿ ಸರ್. ನನಗೆಲ್ಲ ಅದು ತುಂಬಾ ನಿಯತ್ತಿನ ಕೆಲಸ ಮಾಡೋರಿಗೆ, ಪ್ಲಾಟ್ಫಾರ್ಮ್ ಸಿಗ್ತಿರೋರಿಗೆ, ಒಂದು ರೈಟರ್ಸ್ ಆಗಿ ಡೈರೆಕ್ಟರ್ಸ್ ಆಗಿ ಅವ್ರಿಗೆ ನನ್ನ ಕಡೆಯಿಂದ ಏನ್ ಮಾಡಕ್ಕ ಒಂದು ಪ್ರೊಡಕ್ಷನ್ ಕಡೆಯಿಂದ ಅವ್ರು ಮಾಡಬೇಕು ಅನ್ನೋ ತುಂಬಾ ಒಂದು ಆಸೆ ಇದೆ. ಅದನ್ನ ಮಾಡೋದು. ಅದ್ಬಿಟ್ರೆ ಸ್ವಲ್ಪ ನನಗೆ ಸೋಷಿಯಲ್ ಇಶ್ಯೂಸ್ ಜಾಸ್ತಿ ಇದೆ. ಬಟ್ ತುಂಬಾ ಜನ ನನ್ನ ಕಟಾಕ್ತಾರೆ, ನನ್ನ ಆಕ್ಟರ್ ಗುರು ದಯವಿಟ್ಟು ಮಾತಾಡಬೇಡ, ಡೈರೆಕ್ಟ್ ಆಗಿ ಸತ್ಯಗಳು ಹೇಳ್ಬಿಟ್ಟು ಜನಕ್ಕೆ ಇರಿಟೇಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ನಿನ್ನ ಆಕ್ಟಿಂಗ್ ಫೀಲ್ಡ್ಗೆ ಮಾತಾಡಬೇಡ ಅಂತ. ಬಟ್ ಅದೇನೋ ಸುಮ್ಮನೆ ಇರೋಣ ಅನ್ಕೋತೀನಿ. ಬಾರ್ನ್ ನೇಚರ್ ವಿಲ್ ನೆವರ್ ಗೋ. ಬಾರ್ನ್ ನೇಚರ್ ಅದು ಸಾಯಲ್ಲ. ಅದನ್ನ ಚೆನ್ನಾಗಿ ಇಟ್ಕೊಳ್ಳಿ. ಕೆಲವು ವ್ಯಕ್ತಿಗಳಿಗೆ ಸಾಮಾಜಿಕ ಜವಾಬ್ದಾರಿ ಇರುತ್ತೆ, ಕೆಲವು ವ್ಯಕ್ತಿಗಳಿಗೆ ನಾನು ಬೆಳೆದು ಬಂದ ಜೀವನಕ್ಕೆ ನಾನೇನು ವಾಪಸ್ ಸಮಾಜಕ್ಕೆ ಕೊಡಬೇಕು ಅನ್ನೋದಿರುತ್ತೆ. ಇದು ಎಲ್ಲರಿಗೂ ಇಲ್ಲ. ಆಕ್ಚುಲಿ ಬಂದು ಎಲ್ಲರಿಗೂ ಇರ್ಬೋದು. ಈ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ನಮ್ಮ ಮನೆಯನ್ನ ನಾವೇ ಕ್ಲೀನ್ ಮಾಡೋದಕ್ಕೆ ಹಿಂಜರಿದ್ರೆ, ಯಾರೋ ಒಬ್ಬ ಅವನ ಸ್ವಾರ್ಥವನ್ನ ಬೇಯಿಸ್ಕೊಳಕ್ಕೆ ನೀನ್ ಮಾತಾಡ್ಬೇಡ ಗುರು, ನೀನ್ ಮಾತಾಡ್ಬೇಡ ಚಿನ್ನ, ನೀನ್ ಮಾತಾಡ್ಬೇಡ ಅಣ್ಣ ಅಂತ ಹೇಳಿ ಅದನ್ನ ಸಬ್ಸಿಡೈಸ್ ಮಾಡ್ತಾರೆ. ಬಟ್ ನಿಮ್ಗಿರುವಂತಹ ಒಳ್ಳೆ ಕ್ಯಾರೆಕ್ಟರ್ ಬೇರೆ ಯಾರಿಗೋಸ್ಕರ ಬಿಟ್ಕೊಡ್ಬೇಡಿ. ಇದು ವಿಜಯವಾಹಿನಿಯ ಕಳಕಳಿ. ಇಷ್ಟು ನಡೆಯುತ್ತೆ ಸರ್, ಇಷ್ಟು ನಡೀತಾ ಇದೆ. ಅದ್ಬಿಟ್ಟು ಸ್ಕ್ರಿಪ್ಟ್ಸ್ಗಳು, ಕಥೆಗಳು ಕೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ನಾನು ಮೆಸೇಜ್ ಮಾಡಿದ್ರು ಅವನು ಮೀಟ್ ಮಾಡ್ತೀನಿ. ಯಾಕಂದ್ರೆ ಅವನು ಯಾರು ಗೊತ್ತ ಒಳ್ಳೆ ಕಥೆ ಇರೋದು. ಸೊ ಯೂಶಲಿ ಒಂದು ಐಡಿಯಾ ಕಳ್ಸ್ಕೊಂಡು ಹೇಳ್ತೀನಿ. ಇವನ್ ಯಾರು ಮಿಸ್ಗೈಡ್ ಮಾಡಿ, ಮಿಸ್ಯೂಸ್ ಮಾಡಿ, ಮ್ಯಾನಿಪುಲೇಟ್ ಮಾಡಿರೋರು ಯಾರು ಸಿಕ್ಕಿಲ್ವಾ ಇತ್ತೀಚೆಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ವಿ ಇಲ್ಲ, ಆ ತರ ಇಲ್ಲ ಸರ್. ನನಗೆ ಜನರಲ್ ಆಗಿ ಅಂದ್ರೆ ಒಂದಷ್ಟು ಜನ ಇಂಡಸ್ಟ್ರಿ ಸಿಗೋರು, ಇಲ್ಲ ಇದು ಆಗಲ್ಲ, ಇದು ಮಾಡಲ್ಲ, ಇಲ್ಲ ಇದು ಕಷ್ಟ ಇದೆ, ತುಂಬಾ ಕಷ್ಟ ಇದೆ, ಈ ಸಿನಿಮಾ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಜೀವನದಲ್ಲಿ ನನ್ನ ಒಂದೇ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಆಗಲ್ಲ ನಮ್ಮಲ್ಲಿ ಜೀವನ ಪೂರ್ತಿ ಆಗಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋದು. ನಡಿಗಳು ಅದು ಆಗುತ್ತಾಗಲ್ಲ, ನಡಿ ನೋಡೋ ಪ್ರಯತ್ನ ಮಾಡೋದು. ನಾನು ಓಕೆ ಹಿಟ್ಟು ಫ್ಲಾಪ್ ಪ್ಲಸ್ ಎಫರ್ಟ್ ಚೆನ್ನಾಗಬೇಕು, ಎಫರ್ಟ್ ಜೆನ್ಯೂನ್ ಆಗಬೇಕು, ಎಫರ್ಟ್ ಹಾಕೊಂಡು ಮುಂದೆ ಹೋಗೋಣ. ಅಂಡ್ ಐ ಫೀಲ್ ಅಂಟಿಲ್ ಡೆತ್
ಆಲ್ ಫೇಲ್ಯೂರ್ ಇಸ್ ನಾಟ್ ಎ ಫೇಲ್ಯೂರ್ ಅಂಟಿಲ್ ಡೆತ್ ಫೇಲ್ಯೂರ್ ಇಸ್ ನಾಟ್ ಎ ಫೇಲ್ಯೂರ್. ಕರೆಕ್ಟ್. ಸತ್ತಾಗ ಫೇಲ್ಯೂರ್ ಅಷ್ಟೇ. ಅಲ್ಲಿದಾಗ ದಿನ ಎವ್ರಿ ಡೇ ಬೇಕಿಂಗ್ ಅಪ್ ವಿಲ್ ಟ್ರೈ ಸಮಥಿಂಗ್. ಎನಿ ಹಿಡನ್ ಟ್ಯಾಲೆಂಟ್ ಸರ್? ಯಾರಿಗೂ ಗೊತ್ತಿಲ್ದಿರೋದು ಫಸ್ಟ್ ಟೈಮ್ ನಿಜವಾಗಿ ಹೇಳೋಂಥದ್ದು ಹೇಳಿ. ಹಿಡನ್ ಟ್ಯಾಲೆಂಟ್ ಜನಗಳ ಕ್ಯೂರಿಯಾಸಿಟಿ. I can manipulate well. ಯು ಕ್ಯಾನ್ ಮ್ಯಾನಿಪುಲೇಟ್ well. ನಾನು ಫುಟ್ಬಾಲ್ ಆಡ್ಬೇಕಂದ್ರೆ ನನ್ನ ಟೀಮ್ಗೆ ಹೇಳ್ಬಿಡ್ತೀನಿ, ಅರೆ ಎಲ್ಲರೂ ಹಿಂಗೆ ಆಡು ಅಂತ. ಸೊ ಐ ಕೋಆರ್ಡಿನೇಟ್ ವೆಲ್ ವಿತ್ ದ ಟೀಮ್. ಐ ಕ್ಯಾನ್ ಹಿಡನ್ ಟ್ಯಾಲೆಂಟ್ ಅಂತಿಲ್ಲ ಎಕ್ಸಾಕ್ಟ್ ಆಗಿ. ಅಂದ್ರೆ ಹಿಡನ್ ಟ್ಯಾಲೆಂಟ್ ಐ ವೆರಿ ಅಗ್ರೆಸಿವ್. ಪರವಾಗಿಲ್ಲ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನನ್ನ ಎಷ್ಟು ಸಲ ಮ್ಯಾನಿಪುಲೇಟ್ ಮಾಡಿದ್ವಿ? ನನ್ನ ಎಷ್ಟು ಸಲ ಮ್ಯಾನಿಪುಲೇಟ್ ಮಾಡಿದ್ವಿ? ಇಲ್ಲ ಸರ್, ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ ಸರ್. ವಾವ್, ನೀವು ಸೀನಿಯರ್ ತಿಳಿದವರು, ನಾವು ನಿನ್ನ ಒಂಥರ ಬುಲ್ಕಡ್ಡಿ ಇದ್ದಂಗೆ. ಯಾವ ನಿರ್ದೇಶಕರ ಜೊತೆಲಿ ತಾವು ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ? ಕನ್ನಡದಲ್ಲ, ಕನ್ನಡದ ಅಲ್ಲ, ಎನಿಬಡಿ. ಹಲವಾರು ನಿರ್ದೇಶಕರ ಆಸೆ ಪಡ್ತೀನಿ ಸರ್. ನನಗೆ ಆ ಥರ ನನ್ನ ಮೋಸ್ಟ್ ಫೇವ್ರೇಟ್ ಇನ್ ಇಂಡಿಯನ್ ಸಿನಿಮಾ ಅಂತ ಹೇಳಿದ್ರೆ ನನಗೆ ಸಂಜಯ್ ಲೀಲಾ ಬಲ್ಚಾರಿ ಅವ್ರು ತುಂಬ ಇಷ್ಟ ಆಗ್ತಾರೆ. ಓಹೋ, ನಮ್ಮ ಕನ್ನಡದಲ್ಲಿ ನನಗೆ ತುಂಬ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದೆ ಸರ್. ನೀವು ಹಿಸ್ಟಾರಿಕಲ್ಗೆ ರಿಲೇಟ್ ಮಾಡ್ತಿದ್ದೀರಿ. ವೆರಿ ನೈಸ್. ಸೊ ಮಂಜು ಅವರು ಆಕ್ಚುಲಿ ಅನೇಕ ಕ್ವಶನ್ಸ್ ನಿಮ್ಮ ಇಂಟರ್ವ್ಯೂ ಅಂದ್ರೆ ಕೆ ಮಂಜು ಅಂತ ಬರುತ್ತೆ. ಬಟ್ ನಮ್ಮ ಇಂಟರ್ವ್ಯೂ ಎಲ್ಲೋ ಒಂದ್ ಕಡೆ ನಾವು ಅದನ್ನು ಫೋಕಸ್ ಮಾಡಿಲ್ಲ. ಇದು ಪ್ರಶ್ನೆ, ಕೆ ಮಂಜು ಅವರು ಸ್ಟ್ರಿಕ್ಟ್ ಫ್ರೆಂಡ್ ನಿಮ್ಗೆ? ಅಯ್ಯೋ ಸರ್, ಕೇಳ್ತೀರ ಅವ್ರ ಬಾಯಲ್ಲಿ ಬರೋ ಮಾತು ಕೇಳಿ ನಾನು ಹೀರೋನ, ನಾನು ಚಿಕ್ಕುವನ, ನನ್ಗೆ ಅರ್ಥ ಆಗ್ತಿಲ್ಲ ಹಂಗೆ. ಅವರು ಹೇಳಿ ಹಾಗೆ ಕ್ಯಾಮ್ರಾ ಕೇಳಿ. ಹೀರೋನ, ನಾನು ಚಿಕ್ಕುವನ ನನಗೆ ಗೊತ್ತಾಗಲ್ಲ. ಮಂಜು ಸರ್ ಮುಂದೆ ಇದ್ದಾಗ ಅವ್ರ ಮುಂದೆ ಇದ್ರೆ ಅವ್ರು ಹೇಳ್ತಾರೆ, ಇವಾಗ ನಾನು ಶನಿವಾರ ಒಂದ್ಸೆ ಈಚೆ ಹೋಗಿ ಇಷ್ಟಪಡ್ತೀನಿ ಸರ್. ನಮ್ಮ ಹುಡುಗರ ಜೊತೆ ಎಲ್ಲ ಈಚೆ ಹೋಗಿ ಇಷ್ಟಪಡ್ತೀನಿ. ನಾನು ಅಂದ್ರೆ ಎಲ್ಲೂ ಹೋಗಲ್ಲ ವೀಕೆಂಡ್. ನನಗೆ ನನ್ನ ನೇಚರ್ ಅಂದ್ರೆ ತುಂಬಾ ಇಷ್ಟ ಸರ್. ಕಾಡು ಹೋಗಿ ಇಷ್ಟಪಡ್ತೀನಿ, ಫಾರ್ಮ್ ಹೋಗಿ ಇಷ್ಟಪಡ್ತೀನಿ. ನನ್ನ ತಂದೆ ಏನಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡುವಾಗ ದಿನ ಸ್ಪಾನ್ದಲ್ಲಿ ಕೆಲಸ ಮಾಡಬೇಕು ಅಂತಾರೆ. ಆಗಲ್ಲ, ಪೀಚ್ ಹೋಗ್ಬೇಕು. ಇಲ್ಲ ಆಯ್ತು 12 ಗಂಟೆ ಮುಟ್ತೀನಿ. ಇದಕ್ಕೆ ಏನ್ ಮುಂಚೆ ಮನೆ 9 ಗಂಟೆ ಮುಚ್ಕೊಂಡು ಬರಂಗಿಲ್ಲ, 9 ಗಂಟೆ ಬರಬೇಕು. ಬರಕ್ ಇಷ್ಟ ಅಲ್ಲ, ಮನೆ ಬಿಟ್ಟು ಹೋಗ್ಬೋದು ನೀನು ಅಂತ ಹೇಳ್ತಾರೆ. ಸೊ ಆ ತರ ನಮ್ಮ ಎವ್ರಿಡೇ ಹೇಳಿದ್ರೆ ಹೆಂಗ್ ಸರ್ ಬಿಟ್ಟೋಗಲ್ಲ ಸರ್? ಏನಾಗಿದೆ ಮಿಲಿಟರಿ ಸಿಸ್ಟಮ್ ಇದೆ. ನಾನು ಹೆಂಗ್ ಗೊತ್ತ, ದೇಶದ ಉದ್ದಾಗ ಒಂದಷ್ಟು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಈಗ ನಾನು ಆಪೋಸಿಷನ್ ಮಾಡಕ್ ಹೋದ್ರು ಒಂದಷ್ಟು ಜನ ವಿರುದ್ಧ ನಿಲ್ತಾರೆ. ಗುರು ನನ್ಗೆ ಗೊತ್ತಿಲ್ಲ ಗುರು, ನಾನು ಹುಟ್ಟಿದ್ದೆ 10-20 ವರ್ಷ ಮುಂಚೆ, ಇವೆಲ್ಲ ಅಂತ ಹೇಳಿ ನಾನು ಹುಟ್ಟಿದ್ ನನಗೆ ಗೊತ್ತಿಲ್ಲ ಗುರು, ನಾನು ಒಪ್ಕೊಂಡಿಲ್ಲ ಇದಕ್ಕೆ. ಯಾವಾಗ ಒಪ್ಕೊಂಡಿರೋದು ಅದ ಮಾತಾಡ್ತಾರೆ. ದೊಡ್ಡ ಫೈಟ್ ಆಯ್ತಲ್ಲ, ಯಾವತ್ತೂ ಓಡಿಸಿದ್ದು ಉಂಟಾ? ಅಯ್ಯೋ ಸರ್, ಓಡ್ಸಲ್ಲ. ಲೇಟ್ ಆಗಿ ಬಂದ ಕೆಲಸ ಬೀಗ ಹಾಕ್ಬಿಡ್ತಾರೆ ಸರ್, ಬೀಗ ತೆಗಿಯಲ್ಲ. ಗೊತ್ತಿಲ್ಲ ಅಷ್ಟೇ. ನಾವು ಬೇರೆ ಮನೆ ತರ ಈಗ ನಿಂತಬೇಕು ಈಚೆ, 20 ನಿಮಿಷ ಕಾಯಿಗೆ 20 ಸತಿ ಫೋನ್ ಹೊಡಿಬೇಕು. ಆಯ್ತು ಸಾರಿ ಅಂದ್ರೆ ಆಮೇಲೆ ಡೋರ್ ಓಪನ್ ಆಗುತ್ತೆ. ವೆರಿ ನೈಸ್. ನಿಮ್ ಬಗ್ಗೆ ನಿಮಗೆ ಅನ್ಸಿದಂತಹ ಗೊತ್ತಿಲ್ದಿರೋಂತಹ ರೂಮರ್ ಯಾವ್ದಾದ್ರು ತುಂಬಾ ಫನ್ನಿ ಅಥವಾ ವೆರಿ ಸೀರಿಯಸ್ ಆ ಥರದ್ದು ಯಾವ್ದಾರ ಒಂದು ರೂಮರ್ ನಡೆದಿತ್ತು ಉಂಟಾ? ಕೆ ಮಂಜು ಅವ್ರ ಮಗಳಿಗೆ ಕೆ ಮಂಜು ಅವರಪ್ಪ ಬೇಜಾನ್ ಕಾಸು ಕೊಡ್ತಾರೆ ಅಂತ ರೂಮರ್ ಇದೆ ಸರ್. ಏನಾರ ಕೇಳ್ಕೊಬೇಕಾ ಮಂಜು ಅವ್ರನ್ನ? ಕೇಳ್ಕೊಂಡಾಕ ಸರ್ ತಿಂಗಳು ಒಂದಷ್ಟು ಬರುತ್ತೆ ನೋಡು. ನಾ ಕೇಳಿದ್ರೆ ನಿನ್ನೇನು ದುಡ್ಕೊಂತೀನಿ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಸುಮ್ಮನೆ ಟ್ರಿಪ್ ಹೋದಾಗ ಒಂಚೂರು ಟಿಪ್ಸ್ ಕೊಡ್ತಾರೆ, ಎತ್ಕೊಂಡು ಹೋಗಪ್ಪ. ಅಲ್ಲ, ಇದು ವೈಸ್ ಮ್ಯಾನಿಪುಲೇಟೆಡ್ ಮೆಸೇಜ್ ಟು ಆಲ್ ದ ನ್ಯೂ ಪ್ರೊಡ್ಯೂಸರ್ಸ್. ಯಾರು ಬರಬಾರ್ದು ಅನ್ಕೊಡಲ್ಲ. ಪ್ರೊಡ್ಯೂಸರ್ಸ್ ಇಲ್ಲ, ಪ್ರೊಡ್ಯೂಸರ್ಸ್ ಒಂದೇ ನನ್ನ ಕಲೆ ಇಷ್ಟ ಆಗಿ ಬಂದಿದ್ದು ಖಂಡಿತ ಬನ್ನಿ. ನಾನು ತಂದೆ ನೋಡ್ಕೊಂಡ್ ಬರ್ತಾರೆ ಅಂದ್ರೆ ಪರವಾಗಿಲ್ಲ, ನೀವು ಸುಮ್ಮನೆ ನಿಮ್ಗೂ ತೊಂದರೆ ನನಗೂ ತೊಂದರೆ ಬೇಡ. ಐ ವಿಲ್ ಪ್ರೂವ್ ಮೈ ವರ್ಕ್. ಕರೆಕ್ಟ್. ಆನ್ ಅ ಸೀರಿಯಸ್ ನೋಟ್, ಇಫ್ ಯು ಫೀಲ್ ದಟ್ ಇವತ್ತು ನಾನು ಇನ್ನೇನು ಮಾಡಿದ ಅಂದ್ರೆ ಖಂಡಿತ ಮಾಡೇ ಮಾಡ್ತೇನೆ. ವೆರಿ ಓಕೆ, ಮಾಡಿ. ಜೀವನ ಇಟ್ ಇಸ್ ಎ ಪ್ರೋಸೆಸ್. ನಾನು ತಪ್ಪುಗಳು ಮಾಡಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ, ನಾನು ಕಲ್ತ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಮುಂದೆ ಮಾಡಿದ ತಪ್ಪುಗಳನ್ನ ಮಾಡೋದೇ ಒಳ್ಳೆ ಆಕ್ಟರ್ ಆಗಿ ನಿಮ್ಗೆ ಏನ್ ಬೇಕಿದೆ ಅದನ್ನ ಪ್ರೊಡಕ್ಷನ್ ಕೊಡಬಹುದು. ಎಸ್ ಸರ್, ಥ್ಯಾಂಕ್ ಯು. ಇಟ್ ವಾಸ್ ನೈಸ್ ಹ್ಯಾವಿಂಗ್ ಯು. ವಂಡರ್ಫುಲ್ ಥಿಂಗ್. ಎಸ್ ಸರ್. ವೀಕ್ಷಕರೇ, ಇದಿಷ್ಟಾಗಿತ್ತು ಶ್ರೇಯಸ್ ಮಂಜು ಅವರ ಮನದಾಳದ ಮಾತು. ನೀವು ನೋಡಿದ್ರಿ, ಎಲ್ಲ ಆಂಗಲ್ ಅಲ್ಲೂ ಅವ್ರು ಥಿಂಕ್ ಮಾಡ್ತಿದ್ರೆ ಅವ್ರ ಎಫರ್ಟು ಒಂದು ವಿಚಾರವಾಗಲ್ಲ. ಅದು ಜಿಮ್ನಾಸ್ಟಿಯಂ ಆಗಿರ್ಬೋದು, ಆ ಮಾರ್ಷಲ್ ಆರ್ಟ್ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಆ ಕಲೆಗೆ ಏನೇನು ಬೇಕಾಗಿರುವಂತಹ ಎಲ್ಲ ಎಫರ್ಟ್ಗಳನ್ನ ಹಾಕ್ತಾರೆ. ಈ ನೆಪೋಟಿಸಮ್ ಅಂದ್ಕೊಂಡು ಈ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಹೀರೋ ಮಗ ಆಗಿರ್ಬೋದು, ಅವ್ರಿಗೇನಪ್ಪ ಅವಕಾಶಗಳ ಕಮ್ಮಿ ಇಲ್ಲ ಅಂತಲ್ಲ, ಅವಕಾಶಗಳ 100ರಷ್ಟು ಕೊಟ್ಟರು
ಪ್ರೂವ್ ಮಾಡ್ಕೊಳ್ಳುವಂತಹ ಕೇಪಬಿಲಿಟಿ ವೈಯಕ್ತಿಕವಾಗಿ ಒಬ್ಬ ನಟನಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿರ್ತದೆ. ಇದನ್ನ ಸಮರ್ಥಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಒಳ್ಳೇದಾಗ್ಲಿ. ಮುಂದಿನ ಸಿನಿಮಾ ದಿಲ್ದಾರ್ ಬರ್ತಾ ಇದೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ ಇವರು ಒಂದು ಒಳ್ಳೆಯ ನಟನಾಗಿ ಬರಲಿ ಅಂತ ನಾವು ವಿಜಯವಾಹಿನಿಯಿಂದ ಆಶಿಸ್ತಾ, ವಿಜಯವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಕಂಟೆಂಟ್ಗೋಸ್ಕರ ವೀಕ್ಷಿಸ್ತಾ ಇರಿ. ನಮಸ್ಕಾರ, ಜೈ ಹಿಂದ್.